ಒಂದೇ ಹೊತ್ತು ನಾನು ಆಹಾರ ತೆಗೆದುಕೊಳ್ಳೋದು. ಆ ಆಹಾರವು ತುಪ್ಪ ಮಾತ್ರ ಆಗಬೇಕು. ನೀನೇನೋ ಅನ್ನ ಸಾರು ಮಾಡಿ ಹಾಕಿದರೆ ನಡೆಯೋದಿಲ್ಲ. ಒಳ್ಳೆ ತುಪ್ಪ, ಶ್ರೇಷ್ಠವಾದಂತಹ ತುಪ್ಪವೊಂದೇ ನನಗೆ ಆಹಾರ. ನಗ್ನಾವಸ್ಥೆಯಲ್ಲಿ ನಿನ್ನನ್ನು ನಾನು ನೋಡಬಾರದು. ಈ 3 ಕರಾರಗಳಿರಬೇಕು. ಇದಕ್ಕೇನಾದರೂ ನೀನು ವ್ಯತ್ಯಾಸ ಮಾಡಿದರೆ ನಾನು ಮತ್ತೆ ಸ್ವರ್ಗಕ್ಕೆ ಹೋಗ್ತೇನೆ ಅಂತ 3ಕ್ಕೂ ಒಪ್ಪಿಕೊಂಡಿದ್ದಾನೆ. ರಾಜ್ಯದಲ್ಲಿ ತುಪ್ಪಕ್ಕಂತೂ ಕೊರತೆ ಇರಲಿಲ್ಲ, ಬೇಕಾದಷ್ಟು ತುಪ್ಪ ಇದೆ, ಆಹಾರಕ್ಕೆ ಕೊರತೆ ಇರಲಿಲ್ಲ. ನಗ್ನನಾಗಿ ದರ್ಶನ ಕೊಟ್ಟಿಲ್ಲ, ಮೇಕೆಗಳನ್ನು ರಕ್ಷಣೆ ಮಾಡುವುದಕ್ಕೆ ವ್ಯವಸ್ಥೆ ಮಾಡಿದ್ದ. ಇಂದ್ರದೇವರು ವಿಚಾರ ಮಾಡಿದರು, ಸ್ವರ್ಗಲೋಕದ ಉರ್ವಶಿ ಭೂಮಿಯೊಳಗೆ ಇದ್ದರೆ ಅದು ಶೋಭೆಯಲ್ಲ ಅಂತ. ಇವಳು ಆಲೋಚನೆ ಮಾಡ್ತಾಳೆ, ನನ್ನ ಶಾಪದ ಕಾಲ ಮುಗಿತಾ ಬಂತು, ಇನ್ನು ಎಷ್ಟು ದಿವಸ ನಾನು ಇರೋದಿಲ್ಲಿ, ಹೊರಡಬೇಕು ಅಂತ. ಇಬ್ಬರು ಗಂಧರ್ವರನ್ನ ಕೊಟ್ಟು ಕಳಿಸಿದ್ದಾರೆ. ಭಾಗವತದ ಪ್ರಕಾರ ಇಲ್ಲಿ ಹೇಳುವಂತೆ ಒಬ್ಬ ಗಂಧರ್ವ ಬರ್ತಾನೆ, ವಿಶ್ವಾವಸು ಗಂಧರ್ವ. ಆ 2 ಮೇಕೆಗಳನ್ನು ಅಪಹಾರ ಮಾಡಿಕೊಂಡು ಓಡಿ ಹೋಗ್ತಾನೆ. ಆಗ ಇವಳು ಬೈಯುವುದಕ್ಕೆ ಪ್ರಾರಂಭ ಮಾಡ್ತಾಳೆ, ಇಂತಹ ದೊಡ್ಡ ರಾಜನಾಗಿ ನನ್ನ ಮೇಕೆಯನ್ನು ರಕ್ಷಣೆ ಮಾಡ್ಲಿಕ್ಕೆ ನಿನಗಾಗಲಿಲ್ಲ ಅಂತ. ಆಗ ಇವನಿಗೆ ಮೈ ಮೇಲೆ ಎಚ್ಚರ ಇಲ್ಲದ, 1 ಮೇಕೆಯನ್ನು ಅಪಹಾರ ಮಾಡಿದಾಗ ಸುಮ್ಮನಿದ್ದ, 2ನ್ನೂ ಅಪಹಾರ ಮಾಡಿಕೊಂಡಾಗ ಬಹಳ ಬೈತಾ ಇದ್ದಾಳೆ. ತನ್ನ ಮೈ ಮೇಲೆ ಎಚ್ಚರ ಇಲ್ಲದೆ ಇದ್ದಂತೆ ನಗ್ನಾವಸ್ಥೆಯಲ್ಲಿ ಹಾಗೇ ಹೋಗಿ ಗಂಧರ್ವರನ್ನ ಸೋಲಿಸಿ ಆ ಮೇಕೆಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಹೋಗ್ತಾನೆ. ಅದೃಶ್ಯಳಾಗ್ತಾಳೆ. ನಗ್ನಾವಸ್ಥೆಯಲ್ಲಿ ನಿನ್ನನ್ನು ನೋಡಬಾರದು ಅಂತ ಪ್ರತಿಜ್ಞೆ ಇತ್ತು, ನೋಡಿದರೆ ನಾನು ಅದೃಶ್ಯಳಾಗ್ತೇನೆ ಅಂತ ಅದೃಶ್ಯಳಾಗಿ ಹೋಗಿದ್ದ. ಮನುಷ್ಯನಿಗೆ ಎಷ್ಟು ವಿಚಿತ್ರವಾದ ಪರಿಸ್ಥಿತಿ ಇದೆ ನೋಡಿ. ಕಾಮಾಸಕ್ತನಾದಂತಹ ಮನುಷ್ಯ ಯಾವ್ಯಾವುದೋ ತರಹದ ವಿಷಯಗಳ ಆಸಕ್ತಿಯಲ್ಲಿ ಏನೆಲ್ಲವನ್ನೂ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಾಗ್ತಾನೆ. ಆದರೆ ಅದು ಸಿಗದೇ ಇದ್ದಾಗ ಎಷ್ಟು ಒದ್ದಾಡಬೇಕಾಗತ್ತೆ ಅದನ್ನು ತೋರಿಸ್ತಾರೆ ಹರಿವಂಶದಲ್ಲಿ, ಶ್ರೀಮದ್ ಭಾಗವತದಲ್ಲಿ. ಹುಚ್ಚು ಹಿಡಿದ ಹಾಗಾಗಿದೆ. ದೊಡ್ಡ ರಾಜ, ಅಂತಹ ದೊಡ್ಡ ಚಂದ್ರವಂಶದ ರಾಜ, ಚಂದ್ರನ ಮೊಮ್ಮಗ ಸಾಕ್ಷಾತ್ತಾಗಿ, ಅಂತಹ ಮಹಾನುಭಾವನಿಗೆ ಕಾಮದ ಉಪದ್ರವದಿಂದ ಹುಚ್ಚು ಹಿಡದಂತೆ ಆಗಿದೆ. ಎಲ್ಲ ಕಡೆಗೆ ಓಡಾಡ್ತಾ ಇದ್ದಾನೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಉರ್ವಶಿಯನ್ನು ಹುಡುಕ್ತಾ ಇದ್ದಾನೆ, ಎಲ್ಲಿಯೂ ಸಿಕ್ಕಿಲ್ಲ. ಒಂದು ಕಡೆಗೆ ಸರೋವರದಲ್ಲಿ ಗಂಧರ್ವರ ಜೊತೆಗೆ ವಿಹಾರ ಮಾಡ್ತಾ ಉರ್ವಶಿ ಇದ್ದದ್ದನ್ನು ಕಂಡು ಹೋದಾಗ ಉರ್ವಶಿ ಹೇಳಿದ್ದು, ನನ್ನನ್ನು ನೀನು ಹೀಗೆ ಬೆನ್ನು ಹತ್ತಿದರೆ ನಾನು ಬರುವುದಿಲ್ಲ. ನನ್ನ ಕರಾರಿನ ನಿಯಮಗಳ ಉಲ್ಲಂಘನ ನೀನು ಮಾಡಿದ್ದಕ್ಕೆ ನಾನು ತಿರುಗಿ ಬಂದದ್ದು. ಇನ್ನೇನಾದರೂ ಮತ್ತೆ ನಾನು ಬರೋದಾದ್ರೆ 1 ದಿವಸ ಬರ್ತೇನೆ, ಇನ್ನೊಂದು ವರ್ಷ ಆದಮೇಲೆ ಒಂದೇ ದಿವಸ ನಿನ್ನ ಜೊತೆಗೆ ಇರ್ತೇನೆ, 1 ರಾತ್ರಿ. ಆದರೆ ನೀನು ಮಾಡಿದ ಗರ್ಭಧಾರಣೆ ನನ್ನಲ್ಲಿದೆ, ಮಕ್ಕಳಾಗ್ತಾರೆ, ಮಕ್ಕಳನ್ನು ನಿನಗೆ ಒಪ್ಪಿಸ್ತೇನೆ ಅಂತ ಇಷ್ಟು ಹೇಳು ಹೊರಡ್ತಾಳೆ. ಆಗ ಅವಳಲ್ಲಿ 7 ಜನ ಮಕ್ಕಳು ಹುಟ್ಟುತ್ತಾರೆ. ಆಯು, ಅಮಾವಸು, ವಿಶ್ವಾಯು, ದೃಢಾಯು, ವನಾಯು, ಶತಾಯು, ಹೀಗೆ ಅನೇಕ ಜನ ಮಕ್ಕಳನ್ನ ಪಡೀತಾರೆ. ಈ ಎಲ್ಲ ಮಕ್ಕಳನ್ನ ಪಡೆದು 1 ದಿನ ಮಾತ್ರ ಅವಳ ಜೊತೆಗೆ ಇದ್ದು, ಮತ್ತು ನನ್ನ ಜೊತೆಗೆ ನಿನಗೆ ಸಹವಾಸ ಮಾಡಬೇಕು ಅಂತ ಅಪೇಕ್ಷೆ ಇದ್ರೆ ಗಂಧರ್ವರಿಗೆ ಕೇಳು, ಅವರೇನಾದರೂ ನನ್ನನ್ನು ಒಪ್ಪಿಸಿದ್ರೆ ನಾನು ನಿಮ್ಮ ಜೊತೆಗೆ ಬರ್ತೇನೆ. ಗಂಧರ್ವರಿಗೆ ಹೋಗಿ ಕೇಳಿದ, ಉರ್ವಶಿ ಬೇಕು ನನಗೆ ಅಂತ. ಉರ್ವಶಿ ಬೇಕಾ, ಇದನ್ನು ತಗೋ ಅಂತ ಕೊಟ್ಬಿಟ್ರು. ಏನ್ ಕೊಟ್ರು? ಒಂದು ಅಗ್ನಿ ಪಾತ್ರೆ, ಒಳ್ಳೆ ಅಗ್ನಿ, ಯಜ್ಞದ ಅಗ್ನಿ, ಉರಿಯುವಂತಹ ಅಗ್ನಿ. ಅದನ್ನ ಒಂದು ಥಾಲಿಯಲ್ಲಿ ಹಾಕಿ ಆ ಪಾತ್ರೆಯನ್ನು ಕೈಯಲ್ಲಿ ಕೊಡ್ತಾರೆ. ಇದೇ ಉರ್ವಶಿ, ತಗೊಂಡು ಹೋಗು. ಕಾಮಾರ್ಥಾಹಿ ಪ್ರಕೃತಿ ಕೃಪಣಾ ಚೇತನ ಚೇತನೇಶು. ಇದೇನು ಚೇತನವೋ ಅಚೇತನವೋ, ಇದು ಹೆಣ್ಣೋ ಅಗ್ನಿಯೋ, ಇದು ಅವನಿಗೆ ಎಚ್ಚರ ಇಲ್ಲ. ಕೈಯಲ್ಲಿ ಅಗ್ನಿಯನ್ನ ಕೊಟ್ಟು ಕಳಿಸಿದ. ಇವನು ತಿಳಿದ ಇದೇ ಉರ್ವಶಿ ಅಂತ ಹಿಡಿದುಕೊಂಡು ಓಡಾಡ್ತಾ ಇದ್ದಾನೆ. ಹೀಗೂ ಗಂಧರ್ವರ ಅಭಿಪ್ರಾಯ ಇತ್ತೋ ಏನೋ ಮನಸ್ಸಿನಲ್ಲಿ. ಯೋಷಿತಂ ಅಗ್ನಿಂಧ್ಯಾಯೀತ, ಅಗ್ನಿ ಇದ್ದ ಹಾಗೆ ಹೆಣ್ಣಿನ ಸಹವಾಸ ಮಾಡುವುದು ಬೇಡ, ಅಗ್ನಿಯಂತೆ ಪರಸ್ತ್ರೀಯರನ್ನ ದೂರದಿಂದ ನೋಡಬೇಕು ಅಂತನ್ನುವ ಅಭಿಪ್ರಾಯದಲ್ಲಿ ಕೈಯಲ್ಲಿ ಅಗ್ನಿಯನ್ನು ಕೊಟ್ಟರೋ ಏನೋ. ಬರೀ ಕಾಮಾಸಕ್ತನಾಗಿ ಲೌಕಿಕ ವಿಷಯಗಳ ಭೋಗದಲ್ಲಿ ಆಸಕ್ತನಾಗಬೇಡ, ಯಜ್ಞಯಾಗಾದಿಗಳನ್ನು ಮಾಡಿ ಜನ್ಮವನ್ನ ಸಾರ್ಥಕ ಮಾಡಿಕೋ ಅನ್ನುವ ಉಪದೇಶವನ್ನ ಮುಖ್ಯವಾಗಿ ಅವರಿಗೆ ಮಾಡಬೇಕಾಗಿದೆ. ಅದು ಇವನಿಗೆ ಮೊದಲಿಗೆ ಅರ್ಥ ಆಗಲಿಲ್ಲ.
ಏನೋ ಅಗ್ನಿಯನ್ನು ಕೊಟ್ಟರು ಅಂತ ಹಿಡಿದುಕೊಂಡು ಓಡಾಡಿದ. ಒಂದು ಕಡೆಗೆ ಇಟ್ಟು ಮಾರನೇ ದಿವಸ ಬೆಳಿಗ್ಗೆ ಬಂದು ನೋಡಬೇಕು ಅಂತಂತಾನೆ. ಅವನು ರಾತ್ರಿ ಮಲಗಿದ. ಬೆಳಿಗ್ಗೆ 7 ಅಷ್ಟೊತ್ತಿಗೆ ಆಗ ತ್ರೇತಾಯುಗ ಪ್ರಾರಂಭ ಆಗಿತ್ತು. ಬಹಳ ವಿಚಿತ್ರವಾದ ರಾತ್ರಿ ಅದು. ಇವನು ಮಲಗಲು ಹೊರಟಾಗ ಕೃತಯುಗ, ಬೆಳಿಗ್ಗೆ 7 ತ್ರೇತಾಯುಗ ಬಂದಿತ್ತು. ಅಂತಹ ಮಧ್ಯದ ರಾತ್ರಿಯಲ್ಲಿ ನಡೆದ ಘಟನೆ ಇದು. ಅಷ್ಟರೊಳಗೆ ಇವನಿಗೆ ಆಲೋಚನೆ ಬಂತು, ಓಹೋ, ಗಂಧರ್ವರ ಅಭಿಪ್ರಾಯ ನನಗೆ ಗೊತ್ತಾಗಲಿಲ್ಲ. ನಾನು ಬರೀ ಕಾಮಾಸಕ್ತನಾಗಿ ಉರ್ವಶಿ ಬೇಕು ಅಂದ್ರೆ ಅಗ್ನಿಯನ್ನು ಕೊಟ್ರೆ ಅಗ್ನಿಯನ್ನೇ ಉರ್ವಶಿ ಅಂತ ಅದನ್ನೇ ತಲೆ ಮೇಲೆ ಇಟ್ಟುಕೊಂಡು ಮೈ ಸುಟ್ಟದ್ದು ಎಚ್ಚರ ಇರಲಿಲ್ಲ ನನಗೆ. ಹುಚ್ಚರ ಹಾಗೆ ನಾನು ಓಡಾಡಿದೆ. ಅವರ ಅಭಿಪ್ರಾಯ ಹೀಗಿದೆ. ಏನು ಗಂಧರ್ವರ ಅಭಿಪ್ರಾಯ? ಈ ಅಗ್ನಿಯನ್ನು ತೆಗೆದುಕೊಂಡು ವೇದೋಕ್ತ ಮಂತ್ರಗಳಿಂದ ನಿತ್ಯದಲ್ಲಿ ಅಗ್ನಿಹೋತ್ರಾದಿಗಳನ್ನು ಮಾಡಿ ಯಜ್ಞಯಾಗಾದಿಗಳನ್ನು ಮಾಡು. ಇವನಿಂದಲೇ ಮುಂದೆ ದಕ್ಷಿಣಾಗ್ನಿ, ಆಹವನೀಯಾಗ್ನಿ, ಗಾರ್ಹಪತ್ಯಾಗ್ನಿ ಅಂತ 3 ವಿಭಾಗ ಆದದ್ದು. ಈ ತರಹದ ಅಗ್ನಿಗಳಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿ ಇಷ್ಟಿಗಳನ್ನು ಮಾಡಿ ದರ್ಶಪೂರ್ಣಮಾಸಾಭ್ಯಾಂ ಸ್ವರ್ಗಕಾಮೋ ಯಜೇತ. ನೀನು ಸ್ವರ್ಗವನ್ನ ಪಡೀತೀಯ. ಆ ಸ್ವರ್ಗ ಪಡೆದರೆ ಅಲ್ಲಿ ಉರ್ವಶಿ ಸಿಕ್ಕೇ ಸಿಗ್ತಾಳೆ ನಿನಗೆ. ಇದು ಅವರ ಅಭಿಪ್ರಾಯ ಇತ್ತು. ಇವನ ಅಗ್ನಿಯನ್ನೇ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದ. ಇದು ಉರ್ವಶಿ ಅಂತ ಅಭಿಪ್ರಾಯ ಅಲ್ಲ. ಇದು ಉರ್ವಶಿ ಅಂದ್ರೆ ಇದನ್ನು ತೆಗೆದುಕೊಂಡು ಯಜ್ಞ ಮಾಡು, ಯಜ್ಞದಿಂದ ನಿನಗೆ ಸ್ವರ್ಗ ಆಗ್ತದೆ, ಸ್ವರ್ಗದಲ್ಲಿ ಉರ್ವಶಿ ಸಿಗ್ತಾಳೆ ಅಂತ. ಅದನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು ಅಂತ ಅವನಿಗೆ ಜ್ಞಾನೋದಯವಾಗಿದೆ. ಬಂದು ನೋಡ್ತಾನೆ, ಅಲ್ಲಿ ಅಗ್ನಿ ಇರಲೇ ಇಲ್ಲ. ಅಲ್ಲಿ ಗಿಡ ಬೆಳೆದು ಹೋಗಿತ್ತು. ಅಷ್ಟರೊಳಗೆ ಶಮಿ ವೃಕ್ಷ, ಅಲ್ಲಿ ಮಧ್ಯದೊಳಗೆ ಅಶ್ವತ್ಥ. ಹೀಗೆ ಆ ಶಮೀಗರ್ಭ ಅಶ್ವತ್ಥವ ಬೆಳೆದು ಹೋಗಿದೆ. ಅದನ್ನು ನೋಡಿದ್ದಾನೆ. ನಾನು ಇಟ್ಟ ಅಗ್ನಿಸ್ಥಾಲಿ ಎಲ್ಲಿ ಹೋಯಿತು ಅಂತ ಗೊತ್ತಾಗಲಿಲ್ಲ. ಆಗ ಮತ್ತೆ ಗಂಧರ್ವರು ಹೇಳಿದರು, ಇದನ್ನೇ ಮಥನ ಮಾಡು, ಅಗ್ನಿ ಬರ್ತದೆ ಅಂತ. ಅದನ್ನೇ ಊರ್ಧ್ವಾರಣಿ ಅಧರಾರಣಿ ಅಂತ ಮಾಡಿಕೊಂಡು ಮಥನ ಮಾಡಿದಾಗ ಅಲ್ಲಿ ಅಗ್ನಿ ಉತ್ಪನ್ನವಾಗಿದೆ. ಆ ಅಗ್ನಿಯಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿ ಸ್ವರ್ಗವನ್ನು ಪಡೆದು ಪುನಃ ಉರ್ವಶಿಯನ್ನು ಪಡೆದಿದ್ದಾನೆ ಎನ್ನುವ ಕಥೆಯನ್ನು ತಿಳಿಸ್ತಾರೆ. ಇದರಿಂದ ತಿಳಿಯಬೇಕಾದದ್ದು, ಪ್ರತಿಯೊಬ್ಬ ಮನುಷ್ಯನಿಗೆ ದಾಸರು ಹೇಳುತ್ತಾರಲ್ಲ ಹಾಗೆ, ಬೇಡುವರೋ ಸುಖವ, ಬೇಡರೋ ಕಷ್ಟವ, ಮಾಡರೋ ಅದರ ಉಪಾಯವ ಅಂತ. ಸುಖ ಬೇಕು ಅಂತ ಎಲ್ಲರಿಗೂ ಅಪೇಕ್ಷೆ ಇದೆ. ಸ್ವರ್ಗ ಬೇಕು, ನಾನಾ ತರಹದ ಭೋಗಗಳು ಬೇಕು. ಎಷ್ಟು ಸಾಧ್ಯವೋ ಅಷ್ಟು ಆನಂದವೇ ನನಗೆ ಯಾವಾಗಲೂ ಇರಬೇಕು. ಕಷ್ಟವನ್ನೇ ನಾನು ನೋಡಬಾರದು ಅಂತ ನೀವು ಬಯಸಿದರೆ ಸಿಗೋದಿಲ್ಲ ಅದು. ಅದಕ್ಕೇನು ಉಪಾಯ ಬೇಕೋ, ಸಾಧನ ಬೇಕೋ ಅದನ್ನು ಮಾಡಬೇಕು. ಉರ್ವಶಿ ಅಂತ ಒಂದು ಹೆಸರು, ಸಂಕೇತ ಅಷ್ಟೇ. ಜಗತ್ತಿನೊಳಗಿನ ಯಾವುದೇ ತರಹದ ಸುಖ ಬೇಕು ಅಂತನ್ನುವ ಅಪೇಕ್ಷೆ ಇದ್ರೆ ಅದಕ್ಕೆ ಬೇಕಾದ ಸಾಧನ ಮಾಡಿದಾಗ ಅದು ನಮಗೆ ಸಿಗತ್ತೆ. ಇದು ವ್ಯವಹಾರದಲ್ಲಿ ಹೇಗೆ ಸಿದ್ಧವೋ ಹಾಗೆ ಈ ಪಾರಲೌಕಿಕವಾದ ಸುಖಗಳು ನಮಗೆ ಸಿಗಬೇಕಾಗಿದ್ದರೂ ಕೂಡ, ಮುಖ್ಯವಾಗಿ ಶಾಶ್ವತವಾದ ಸುಖ ನಮಗೆ ಸಿಗಬೇಕಾಗಿದ್ರೆ ಬರೀ ಆ ಸುಖದ ಕಲ್ಪನೆಯನ್ನು ಮಾತ್ರ ನಾವು ಮಾಡುತ್ತಾ ಕುಳಿತರೆ ಅಲ್ಲ, ಆ ಸುಖಕ್ಕಾಗಿ ಬೇಕಾದಂತಹ ಧರ್ಮವನ್ನ, ಸಾಧನವನ್ನ ನಮ್ಮ ಜೀವನದಲ್ಲಿ ನಾವು ಅನುಷ್ಠಾನ ಮಾಡಬೇಕು. ಆಗಲೇ ಅಂತಹ ಸುಖ ನಮಗೆ ಸಿಗುವುದಕ್ಕೆ ಸಾಧ್ಯ ಅನ್ನುವ ಸಂದೇಶವನ್ನ ಇಲ್ಲಿ ತಿಳಿಸ್ತಾರೆ. ಇದೇ ಇವನ ಪುರೂರವನ ವಂಶದಲ್ಲಿ ಆಯು, ವಿಶ್ವಾಯು ಇತ್ಯಾದಿಗಳು ಹುಟ್ಟುತ್ತಾರೆ ಅಂತ ಕೇಳಿದಿರಿ. ಈ ವಂಶದಲ್ಲೇನೆ ಮುಂದೆ ಜನ್ಹುರಾಜ ಬರ್ತಾನೆ. ಜನ್ಹುರಾಜನನ್ನ ಗಂಗಾದೇವಿ ಮದುವೆಯಾಗಬೇಕು ಅಂತ ಬಯಸಿದರೆ ಅವನು ಒಪ್ಪುವುದಿಲ್ಲ. ಹಾಗಾದ್ರೆ ನಿನ್ನ ಸಮಗ್ರವಾದ ಯಜ್ಞದ ಈ ಮಂಟಪವನ್ನೇ ನಾನು ಕೊಚ್ಚಿಕೊಂಡು ಹೋಗ್ತೇನೆ ಅಂತ ಸಿಟ್ಟಿನಿಂದ ಗಂಗೆ ಅವನನ್ನ, ಅವನ ಯಜ್ಞ ಮಂಟಪವನ್ನ ಎಲ್ಲವನ್ನೂ ಕೊಚ್ಚಿಕೊಂಡು ಹರಿಸಿಕೊಂಡು ತನ್ನ ಪ್ರವಾಹದೊಳಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೊರಟ್ರೆ ಜನ್ಹುರಾಜ ಸಮಗ್ರವಾದ ಗಂಗೆಯನ್ನೇ ಪಾನ ಮಾಡಿಬಿಡ್ತಾನೆ. ಅಗಸ್ತ್ಯ ಋಷಿಗಳು ಸಮುದ್ರ ಪಾನ ಮಾಡಿದ ಹಾಗೆ ಸಮಗ್ರವಾದ ಗಂಗೆಯನ್ನೇ ಜನ್ಹುರು ಮಹಾರಾಜ ಪಾನ ಮಾಡ್ತಾನೆ. ಅಂತಹ ಮಹಾ ರಾಜಋಷಿಗಳು ಈ ವಂಶದಲ್ಲಿ ಬಂದವರು. ಆಗಲೇ ಅವಳಿಗೆ ಮುಂದೆ ಮತ್ತೆ ಪ್ರಾರ್ಥನೆಯಂತೆ ಹೊರಗೆ ಬಿಡ್ತಾನೆ. ಜಾಹ್ನವಿ ಅಂತ ಹೆಸರು ಬಂದದ್ದು ಅದಕ್ಕಾಗಿ. ಜನ್ಹುರು ರಾಜಋಷಿಯ ಪಾನ ಮಾಡಿ ಪುನಃ ಅವನಿಂದ ಹೊರಗೆ ಬಂದದ್ದಕ್ಕೋಸ್ಕರ ಜಾಹ್ನವಿ ಅಂತ ಹೆಸರು. ಯುವನಾಶ್ವನ ಮಗಳಾದ ಕಾವೇರಿಯನ್ನು ಮದುವೆಯಾಗ್ತಾನೆ. ಆ ಕಾವೇರಿ ಬೇರೆ ಯಾರಲ್ಲ, ಸ್ವತಃ ಗಂಗಾದೇವಿಯೇ ತಾನು ತನ್ನ ಒಂದು ವಿಶೇಷವಾದಂತಹ ಅಂಶದಿಂದ ಆ ಯುವನಾಶ್ವನಲ್ಲಿ ಬಂದಿರ್ತಾಳೆ. ಅಂತಹ ಕಾವೇರಿಯನ್ನ ಇವನು ಮದುವೆಯಾಗ್ತಾನೆ ಅಂತನ್ನುವ ವಿಷಯವನ್ನು ಕೂಡ ಹರಿವಂಶ ತಿಳಿಸುತ್ತದೆ. ಅಂತಹ ಕಾವೇರಿಯು ಕೂಡ ಪರಮ ಪವಿತ್ರವಾದಂತಹ ನದಿ.
ಎಂಬುದಾಗಿ ಹರಿವಂಶ ಹೇಳುತ್ತದೆ. ಇದು ಜನ್ಮರಾಜ. ಇವನ ವಂಶದಲ್ಲಿಯೇ ಮುಂದೆ ಗಾಧಿರಾಜ, ಸಾಕ್ಷಾತ್ ಇಂದ್ರಾವತಾರನಾದವನು. ಇಂದ್ರನಂತಹ ಮಗನೇ ಹುಟ್ಟಬೇಕು ಅಂತ ತಪಶ್ಚರ್ಯ ಮಾಡಿರ್ತಾನೆ ಇವನ ತಂದೆ ಅನ್ನುವುದಕ್ಕಾಗಿ ಸ್ವತಃ ಇಂದ್ರದೇವರು ತಾವೇ ಅವತಾರ ಮಾಡುತ್ತಾರೆ ಗಾಧಿ ಎಂಬ ಹೆಸರಿನಿಂದ. ಆ ಗಾಧಿ ಋಷಿಯ ಮಗಳು ಸತ್ಯವತಿ. ಸತ್ಯವತಿಯನ್ನ ರಚೀಕ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ರಚೀಕ ಋಷಿಗಳಿಗೆ ಕೊಟ್ಟು ಮದುವೆ ಮಾಡುವಾಗ ಒಂದು ಕರಾರ ಹಾಕಿರ್ತಾನೆ. ಏನು ಅಂದ್ರೆ, ಇವರು ಋಷಿಗಳು, ಇವರಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋದು ಹೇಗೆ, ಮಾಡೋದಿಲ್ಲ ಅನ್ನೋದಾದರೂ ಹೇಗೆ? ಹಾಗಾದ್ರೆ ಒಂದು ಕಿವಿ ಮಾತ್ರ ಕಪ್ಪಾಗಿರಬೇಕು, ಇನ್ನುಳಿದ ಸಂಪೂರ್ಣ ಮೈ ಬಣ್ಣ ಎಲ್ಲ ಶುಭ್ರವಾಗಿರಬೇಕು. ಅಂತಹ ಒಂದು 1000 ಕುದುರೆಗಳನ್ನು ತಂದು ನನಗೆ ಕೊಡಬೇಕು. ಏನು ವರದಕ್ಷಿಣೆ ಅಲ್ಲ, ಕನ್ಯಾಶುಲ್ಕ. ಈ ಪದ್ಧತಿ ಇವತ್ತ್ಯಾಕಿಲ್ಲ ಅಂತ ನೀವೆಲ್ಲ ಅನ್ಬಹುದು. ಆಗಿನ ಕಾಲಕ್ಕೆ ಇತ್ತು. ಕನ್ಯೆಯನ್ನು ತೆಗೆದುಕೊಳ್ಳಬೇಕಾದ್ರೆ ಕನ್ಯಾಶುಲ್ಕ ಕೊಟ್ಟು ತೆಗೆದುಕೊಳ್ಳೋದು. ಆ ತರಹದ ಕನ್ಯಾಶುಲ್ಕವನ್ನ ನೀವು ಕೊಟ್ರೆ ನಿಮಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ. ಸರಿ ಅಂತ ನೇರವಾಗಿ ವರುಣಲೋಕಕ್ಕೆ ಹೋಗಿ ವರುಣದೇವರಿಗೆ ಹೇಳ್ತಾರೆ, ನನ್ನ ಮದುವೆ ಇದೆ, ಒಂದು 1000 ಕುದುರೆ ಬೇಕು ಅಂತ. ಇಷ್ಟೇನಾ? ಇನ್ನೊಂದು 1000 ಕೇಳಿದ್ರೆ ಕೊಡ್ತಿದ್ನಲ್ಲ ಅಂದ ವರುಣ. ನಿಮಗೆ ಎಷ್ಟು ಬೇಕಷ್ಟು ತಗೊಂಡು ಹೋಗ್ರಿ ಅಂತ. ಒಂದು 1000 ಕುದುರೆಗಳು, ಒಂದು ಕಿವಿ ಮಾತ್ರ ಪೂರ್ಣ ಕಪ್ಪು, ಇನ್ನುಳಿದದ್ದು ಶುಭ್ರ, ಅಂಥದ್ದೇ ಕುದುರೆಗಳನ್ನು ಕೊಟ್ಟು ಕಳಿಸ್ತಾನೆ. ಅದನ್ನ ಕೊಟ್ಟು ಮದುವೆ ಮಾಡಿಕೊಳ್ತಾರೆ ಸತ್ಯವತಿಯನ್ನ. ಮದುವೆ ಮಾಡಿಕೊಂಡ ಮೇಲೆ ಒಂದು ದಿನ ನನಗೆ ಮಕ್ಕಳಾಗಬೇಕು ಅನ್ನುವುದಕ್ಕೆ ಏನಾದರೂ ವಿಶೇಷವಾಗಿ ಅಭಿಮಂತ್ರಣ ಮಾಡಿಕೊಡಿ ಅಂತ ಕೇಳಿದಾಗ ಒಂದು ಚರು ಅನ್ನವನ್ನ ಅಭಿಮಂತ್ರಣ ಮಾಡಿಕೊಡ್ತಾರೆ. ಮಗಳಿಗೆ ಈ ತರಹದ ವಿಶೇಷ ಅನುಗ್ರಹವನ್ನ ಮಾಡುತ್ತಾರೆ ಎನ್ನುವುದು ಗೊತ್ತಾದ ಕ್ಷಣಕ್ಕೆ ನನಗೂ ಇದು ಬೇಕು ಅಂತ ಆ ಸತ್ಯವತಿ ದೇವಿಯ ತಾಯಿ ಅವಳು ಕೇಳ್ತಾಳೆ, ನನಗೂ ಒಂದು ಸ್ವಲ್ಪ ಏನಾದರೂ ವಿಶೇಷವಾಗಿ ಅಭಿಮಂತ್ರಣ ಮಾಡಿಕೊಡ್ಲಿಕ್ಕೆ ಹೇಳು, ಒಳ್ಳೆ ಗಂಡಸ ಮಗ ಆಗೋ ಹಾಗೆ ಅಂತ. ಸರಿ ಅಂತ ಅವರಿಗೊಂದು ಇವರಿಗೊಂದು 2 ಚರುವನ್ನ ಅಭಿಮಂತ್ರಣ ಮಾಡಿಕೊಟ್ಟು ತಾವು ಅರಣ್ಯಕ್ಕೆ ಹೋಗ್ತಾರೆ ತಪಸ್ಸು ಮಾಡುವುದಕ್ಕೆ. ಸರಿಯಾಗಿ ಸ್ವೀಕಾರ ಮಾಡಿ ಅಂತ. ಮನೆಗೆ ಬರೋದ್ರೊಳಗೆ ಇಬ್ಬರೂ ಕೂಡ ವ್ಯತ್ಯಾಸ ಮಾಡಿಕೊಂಡು ತಿಂದು ಬಿಟ್ಟಿರ್ತಾರೆ. ತಾಯಿ ಅಂತಾಳೆ, ಏನಂದ್ರು ನೀನು ಹೆಂಡತಿ, ನಿನ್ನ ಚರುವಿನಲ್ಲಿ ಸ್ವಲ್ಪ ವಿಶೇಷ ಅಭಿಮಂತ್ರಣ ಮಾಡಿ ಹೆಚ್ಚಿನ ಜಪ ಮಾಡಿ ಕೊಟ್ಟಿರ್ತಾರೆ. ನಾನೇನಿದ್ರು ಅತ್ತಿ ಅಂದ ಮೇಲೆ ನನ್ನ ಬಗ್ಗೆ ಅಷ್ಟೇ ಅಭಿಮಾನ ಇರ್ತದೆ, ಬಹಳ ಏನು ಜಾಸ್ತಿ ಅಭಿಮಾನ ಇರೋದಿಲ್ಲ. ಹೀಗಾಗಿ ಸಾಧಾರಣ ಮಂತ್ರಗಳನ್ನ ಜಪ ಮಾಡಿ ಕೊಟ್ಟಿರಬಹುದು, ಅದಕ್ಕಾಗಿ ನನ್ನದನ್ನ ನೀನೇ ತೆಗೆದುಕೋ, ನಿನ್ನದನ್ನ ನಾನು ತೆಗೆದುಕೊಳ್ತೇನೆ ಅಂತ. ಮಗಳು ಅದೇನು ದೊಡ್ಡ ವಿಷಯ ಅಲ್ಲ, ತೆಗೆದುಕೋಬಹುದು ಅಂತ ಪರಸ್ಪರ ವ್ಯತ್ಯಾಸ ಮಾಡಿಕೊಂಡು ಬಿಡ್ತಾಳೆ. ಬಂದ ಮೇಲೆ ಅವರಂತಾರೆ, ಎಂತಹ ದೊಡ್ಡ ತಪ್ಪು ಮಾಡಿದೀನಿ. ಮಂತ್ರಗಳು ಅಷ್ಟು ಸುಮ್ಮನೆ ಸಾಮಾನ್ಯವಾದಂತಹ ಮಂತ್ರಗಳಲ್ಲ. ಉತ್ತಮನಾದಂತಹ ಕ್ಷಾತ್ರ ತೇಜಸ್ಸಿನ ಮಗ ಹುಟ್ಟಬೇಕು ಅಂತ ನಿಮಗೆ ಅಭಿಮಂತ್ರಣ ಮಾಡಿಕೊಟ್ಟದ್ದು. ಅವರಿಗೆ ಬ್ರಾಹ್ಮಣ ತೇಜಸ್ಸು, ಒಳ್ಳೆ ಶಮ ದಮ ಶಾಂತಿ ಜಪ ತಪಸ್ಸು ಪಾರಾಯಣ ಪಾಠ ಪ್ರವಚನ ಇವುಗಳನ್ನ ಮಾಡುವಂತಹ ಮಗ ಆಗಲಿ ಅಂತ ನಿನಗೆ ಕೊಟ್ಟಿದ್ದೆ. ಶತ್ರುಗಳ ನಿಗ್ರಹ, ಎಲ್ಲ ಕಡೆಗಿರುವಂತಹ ದಸ್ಯುಗಳ ನಿಗ್ರಹ, ರಾಜ್ಯದ ಪರಿಪಾಲನೆ, ಉಗ್ರನಾಗಿ ಕ್ಷಾತ್ರ ಧರ್ಮದಿಂದ ಜೀವನ ಮಾಡುವಂತಹ ಮಗ ಆಗಬೇಕು ಅಂತ ಅವಳಿಗೆ ಅಭಿಮಂತ್ರಣ ಮಾಡಿಕೊಟ್ಟಿದ್ದೆ. ಇಬ್ಬರಿಗೂ ಅಷ್ಟೇ ಶ್ರದ್ಧೆಯಿಂದ ಅಭಿಮಂತ್ರಣ ಮಾಡಿದ್ದೇನೆ. ಯಾರಿಗೇನು ಬೇಕೋ ಅದನ್ನು ಕೊಟ್ಟೆ. ಅವರು ರಾಜರು, ನಾವು ಋಷಿಗಳು. ರಾಜರಿಗೆ ಬೇಕಾದಂತಹ ಮಗ ಅವರಿಗಾಗಬೇಕು, ಋಷಿಗಳಿಗೆ ಬೇಕಾದಂತಹ ಮಗ ನಮಗಾಗಬೇಕು. ಹೀಗಿರುವಾಗ ನೀವು ವ್ಯತ್ಯಾಸ ಮಾಡಿದ್ದು ದೊಡ್ಡ ತಪ್ಪಾಯಿತು. ಅವರ ಭಾಗ್ಯ ಅವರಿಗೇನು, ಶಾಂತನಾದ ಮಗ ಒಬ್ಬ ಬ್ರಹ್ಮ ತೇಜಸ್ವಿ ಹುಟ್ಟುತ್ತಾನೆ, ಮನೆಯೊಳಗೆ ಕೂತಿರ್ತಾನೆ. ಆದರೆ ನಿನಗೆ ಮಹಾ ಉಗ್ರನಾದ ಮಗ ಹುಟ್ಟುತ್ತಾನೆ. ನೀನೇನೋ ಮನೆಯೊಳಗೆ ಅಲ್ಲಿ ಇಲ್ಲಿ ದೇವರ ಮನೆ ಸಾರಸ್ತಾ ವೈಶ್ಯದೇವ ಯಜ್ಞ ಯಾಗ ಅಗ್ನಿಶಾಲೆಯಲ್ಲಿ ನೀನು ಓಡಾಡ್ತಾ ಇರ್ತಿ, ಅವನ ಬಿಲ್ಲು ಬಾಣ ಹಿಡಿದುಕೊಂಡು ಖಡ್ಗ ಹಿಡಿದುಕೊಂಡು ಓಡಾಡ್ತಾ ಇದ್ದ ಅಂದ್ರೆ ಸಹನ ಮಾಡ್ಲಿಕ್ಕೆ ಆಗೋದಿಲ್ಲ ನಿನಗೆ ಅಂತ ಅವಳು ಕ್ಷಮೆ ಕೇಳ್ತಾಳೆ. ಹೇಗಾದರೂ ಮಾಡಿ ಇದನ್ನ ನೀವು ಪುನಃ ನಮಗೆ ಅನುಗ್ರಹ ಮಾಡಬೇಕು ಅಂದಾಗ, ಸರಿ ಹಾಗಾದರೆ ನಿನಗೆ ಮಗನಾಗಿ ಅಂತಹ ಉಗ್ರನಾದವನು ಹುಟ್ಟದೇ ಇದ್ರೂ ಮೊಮ್ಮಗ ಆದರೂ ಹುಟ್ಟುತ್ತಾನೆ ಅಂತ ಹೇಳ್ತಾಳೆ. ಆ ಮಂತ್ರದ ಬಲ ಸ್ವಲ್ಪ ಮುಂದುವರೆಸ್ಬೋದು. ಮಗನಿಗೆ ಆಗದೇ ಇದ್ದರೂ ಮಗ ಸ್ವಲ್ಪ ಶಾಂತನಾಗಿ ಹುಟ್ಟಿ ಮೊಮ್ಮಗ ಮಾತ್ರ ಅಂತಹ ಕ್ಷಾತ್ರ ತೇಜಸ್ಸಿನ ಮೊಮ್ಮಗ ಹುಟ್ಟುತ್ತಾನೆ ಅಂತ ಅಲ್ಲಿ ಮಗನಾಗಿ ಹುಟ್ಟಿದವರೇ ಜಮದಗ್ನಿ ಋಷಿಗಳು. ಅವರ ಮಗನಾಗಿ ಅವತಾರ ಮಾಡಿದವರೇ ಕ್ಷಾತ್ರ ತೇಜಸ್ಸಿನ ಆದರೆ ಶುದ್ಧವಾದಂತಹ ಬ್ರಾಹ್ಮಣರಾಗಿ, ಯಾವ ಜಾತಿಯೂ ಇಲ್ಲ ಭಗವಂತನಿಗೆ, ಎಲ್ಲವನ್ನೂ ಮೀರಿ ನಿಂತವ ಅಂತಹ ಪರಶುರಾಮ ದೇವರು ಅಲ್ಲಿ ಅವತಾರ ಮಾಡುತ್ತಾರೆ. ಈ ಕಡೆಗೆ ವಿಶ್ವಾಮಿತ್ರರು ಅವತಾರ ಮಾಡುತ್ತಾರೆ ಗಾಧಿರಾಜನ ಮಕ್ಕಳಾಗಿ. ಈ ತರಹ ಪರಶುರಾಮ ದೇವರ ಹಾಗೂ ವಿಶ್ವಾಮಿತ್ರರ
ಜನ್ಮದ ವೃತ್ತಾಂತವನ್ನು ತಿಳಿಸಿದ್ದಾರೆ. ಮುಂದೆ ಅವರ ವಿಶೇಷವಾದಂತಹ ಕಥೆಯನ್ನ ತಿಳಿಸ್ತಾರೆ. ಶ್ರೀಕೃಷ್ಣ ಅರ್ಪಣ. ನಾಳೆ ಅನಿವಾರ್ಯ ಕಾರಣಗಳಿಂದಾಗಿ ಮಹಾಸ್ವಾಮಿಗಳವರ ಉಪನ್ಯಾಸ ಇರುವುದಿಲ್ಲ. ನಾಡದ್ದು ಅಂದರೆ 4ನೇ ತಾರೀಕು ಮಹಾಸ್ವಾಮಿಗಳವರು ಪಾದಪೂಜೆಗೋಸ್ಕರವಾಗಿ ಬರತಕ್ಕಂತಹ ಸ್ಟ್ರೀಟ್ಗಳು NKR ಪುರಂ, ಆರವತ್ತಾರು ಮೇತ್ರಿ ಸ್ಟ್ರೀಟ್, ಹನುಮಂತರಾಯನಪುರ ಸ್ಟ್ರೀಟ್, ಬಡ್ಡಾಲ ವೇಣುಗೋಪಾಲ ನಾಯಕ್ ಸ್ಟ್ರೀಟ್, ಅನ್ನಪ್ಪ ಮೊದಲೈ ಸ್ಟ್ರೀಟ್, ಶಂಕರವಾಯ ಸ್ಟ್ರೀಟ್, ಈ ಒಂದು ಸ್ಟ್ರೀಟ್ಗಳಲ್ಲಿ ಮಹಾಸ್ವಾಮಿಗಳವರು ಪಾದಪೂಜೆಗೋಸ್ಕರ ಬರ್ತಾ ಇದ್ದಾರೆ. ನಾಡದ್ದು 4ನೇ ತಾರೀಕು ಅಡಿಗೆ ತಾಮರಸ್ಥಾನ ಮೇಲೆ ಪೂಜೆ ಆಗ್ತಾ ಇದೆ. ಸಾಯಂಕಾಲ 4 ಗಂಟೆಯಿಂದ ಅದು ಶುರುವಾಗ್ತಾ ಇದೆ. 6 ಗಂಟೆಗೆ ಮುಗ್ತಾ ಇದೆ. ನಂತರ ಮಹಾಸ್ವಾಮಿಗಳು ಉಪನ್ಯಾಸ ಇದೆ. ಈಗ ತೊಟ್ಟಿಲು ಪೂಜೆ.
ಈ ಒಂದು ವಿಶೇಷವಾದ ಪವಿತ್ರವಾದ ಪರ್ವಕಾಲದಲ್ಲಿ ಅವರ ವೃಂದಾವನ ಪ್ರವೇಶದ ಶತಮಾನೋತ್ಸವದ ಈ ಪವಿತ್ರವಾದ ಪರ್ವಕಾಲದಲ್ಲಿ ಎಲ್ಲ ಭಗವದ್ಭಕ್ತರು ಕೂಡ ಬಹಳ ವಿಶೇಷವಾಗಿ ಶ್ರದ್ಧಾಭಕ್ತಿಗಳಿಂದ ತಾವೆಲ್ಲರೂ ಸೇವೆ ಮಾಡಿದ್ದೀರಿ. ನಿಜವಾಗಿ ನೋಡಿದರೆ ಎಲ್ಲರೂ ವಿದ್ವಾಂಸರು ಅವರ ಚರಿತ್ರೆಯನ್ನು ಹೇಳುವಾಗ ಒಂದು ಮಾತನ್ನು ಹೇಳಿದ್ದು ನೀವು ಕೇಳಿದಿರಿ. ಸ್ನಾನ ರಾಜಮಹೇಂದ್ರಿಯಲ್ಲಂತೆ, ಪಾಠ ಮಾತ್ರ ಮಳಖೇಡದಲ್ಲಿ, ಊಟ ಅದು ಚೆನ್ನೈ ಈ ವೃಂದಾವನದ ಸನ್ನಿಧಾನದಲ್ಲಿ ಅಷ್ಟೋದಕ. ಸಾಮಾನ್ಯವಾಗಿ ವ್ಯಕ್ತಿ ತಾನು ಸ್ನಾನಕ್ಕೆ ಹೊರಗಡೆಗೆ ಹೋಗಿ ಪಾಠಕ್ಕೂ ಹೊರಗೆ ಹೋದರೂ ಕೂಡ ಊಟಕ್ಕೆ ಮಾತ್ರ ಮನೆಗೆ ಬರೋದು ಸಾಮಾನ್ಯ ಪದ್ಧತಿ. ಹೀಗಾಗಿ
ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಅದೇನು ವಿಶೇಷವೋ ಅನ್ನುವಂತೆ ಈ ಒಂದು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಪ್ರತಿಷ್ಠಾಪನೆ ಮಾಡಿದ್ದರ ಒಂದು ವಿಶೇಷವಾದಂತಹ ಅಭಿಮಾನವೋ, ಇಲ್ಲಿರುವಂತಹ ಎಲ್ಲ ಭಕ್ತರ ಭಕ್ತಿಗೆ ಮೆಚ್ಚಿ ತಾವು ಸ್ವತಃ ವಿರಾಜಮಾನರಾದಾಗ, ಇಲ್ಲಿ ಸಂಚಾರ ಮಾಡಿದಾಗ ಇಲ್ಲಿಯ ಭಕ್ತರು ತೋರಿದಂತಹ ಭಕ್ತಿಗೆ ಮೆಚ್ಚಿ ಅವರು ಇಲ್ಲಿ ಅನುಗ್ರಹವನ್ನ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅಂತೂ ಅಷ್ಟು ವಿಶೇಷವಾದ ಅವರ ಅಭಿಮಾನಕ್ಕೆ ಪಾತ್ರವಾದಂತಹ ಒಂದು ಈ ಅಧಿಷ್ಠಾನ, ಅಂತಹ ಈ ಸನ್ನಿಧಾನದಲ್ಲಿ ಅವರ ಅಭಿಮಾನಕ್ಕೆ ಅವರ ಅನುಗ್ರಹಕ್ಕೆ ತಕ್ಕಂತೆ ತಾವೆಲ್ಲ ಭಕ್ತರು ಕೂಡ ವಿಶೇಷವಾಗಿ ತನುಮನ ಧನಗಳಿಂದ ಸೇವೆಯನ್ನ ಮಾಡಿ ಅವರ ಅನುಗ್ರಹವನ್ನು ಪಡೆದಿದ್ದೀರಿ. ನಾನಾ ರೀತಿಯಿಂದ ದೈಹಿಕವಾಗಿ ನಮ್ಮ ಎಲ್ಲ ಸ್ವಯಂ ಸೇವಕರು ಬಹಳ ವಿಶೇಷವಾಗಿ ಶ್ರಮಪಟ್ಟು ಸೇವೆಯನ್ನು ಮಾಡಿದ್ದಾರೆ. ಇನ್ನನೇಕ ಜನರು ದಾನದ ರೂಪದಲ್ಲಿ, ಇನ್ನನೇಕ ಜನರು ತಮ್ಮ ತಮ್ಮ ಯೋಗ್ಯತೆಯ ರೀತಿಯಲ್ಲಿ ತಾವು ಸೇವೆಯನ್ನು ಮಾಡಿದ್ದಾರೆ. ಈ ಎಲ್ಲ ಭಗವದ್ಭಕ್ತರಿಗೂ ಕೂಡ ರಾಮದೇವರು ಸತ್ಯಜ್ಞಾನ ತೀರ್ಥರಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರಾಮದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಬೇಡಿಕೊಳ್ತೇವೆ. ನಮ್ಮ ಅಣ್ಣಯ್ಯಾಚಾರ್ಯನು ಕೂಡ ಈ ಎಲ್ಲ ಸ್ವಯಂ ಸೇವಕರ ಸಹಾಯವನ್ನು ತೆಗೆದುಕೊಂಡು ತಮ್ಮೆಲ್ಲ ಹಿರಿಯರ ಒಂದು ಮಾರ್ಗದರ್ಶನದೊಳಗೆ ದಾನಿಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುವುದರೊಳಗೆ ವಿಶೇಷವಾಗಿ ಪರಿಶ್ರಮ ಪಟ್ಟಿದ್ದಾನೆ. ಅವನಿಗೂ ಕೂಡ ರಾಮದೇವರು ವಿಶೇಷ ಅನುಗ್ರಹ ಮಾಡಿ ಜ್ಞಾನಭಕ್ತ ವೈರಾಗ್ಯಗಳನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಇವತ್ತು ಒಂದು ವಿಶೇಷ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಅತ್ಯಂತ ಪ್ರಿಯವಾದ ಕಾರ್ಯ, ಅದು ಅನೇಕ ಗ್ರಂಥಗಳ ಬಿಡುಗಡೆ. ವಿಶ್ವಮಧ್ವ ಮಹಾಪರಿಷತ್ತಿನ ಅಡಿಯಲ್ಲಿ ಹಿಂದೆ ಸುಮಧ್ವ ವಿಜಯವನ್ನ ಶೇಷಗಿರಿ ರಾಯರು ಸಂಪೂರ್ಣವಾಗಿ ತಮಿಳು ಭಾಷೆಯಲ್ಲಿ ಅನುವಾದ ಮಾಡಿ ಅದು ಅನೇಕ ಜಿಜ್ಞಾಸುಗಳ ಮನೆಗೆ ಸೇರಿ ಔಟ್ ಆಫ್ ಸ್ಟಾಕ್ ಆಗಿ ಪುನಃ ಈಗ ಮುದ್ರಣವಾಗ್ತಾ ಇದೆ. ಇದೊಂದು ಬಹಳ ದೊಡ್ಡ ಸಂತೋಷದ ಸಂಗತಿ. ಮುದ್ರಣವಾಗೋದು ಒಂದು ಸಂತೋಷ, ಆದರೆ ಮುದ್ರಣ ಆಲದ್ದು ಹಾಗೇ ಒಳಗೆ ಉಳಿದು ಬಿಟ್ಟಿದ್ರೆ ಪ್ರಯೋಜನ ಇಲ್ಲ. ಸಾವಿರಾರು ಜನ ನೀವು ಭಕ್ತರು ಶ್ರದ್ಧೆಯಿಂದ ಓದಿದ್ದೀರಿ ಅಂದರೆ ಅದೇ ಒಂದು ದೊಡ್ಡ ಸಂತೋಷ. ಶ್ರೀಮತ್ ಸುಮಧ್ವ ವಿಜಯ ಅಂದರೆ ಅದು ಮಾಧ್ವರ ಮಂಗಲ ಸೂತ್ರ ಇದ್ದ ಹಾಗೆ. ಅಂತಹ ಸುಮಧ್ವ ವಿಜಯವನ್ನ ಈಗಾಗಲೇ ಯಾರು ಓದಿಲ್ಲ, ಅವಶ್ಯವಾಗಿ ಆ ಪುಸ್ತಕವನ್ನು ತೆಗೆದುಕೊಂಡು ನಿಮಗೆ ತಿಳಿಯುವ ಭಾಷೆಯಲ್ಲಿ ಅದನ್ನು ಬರೆದಿದ್ದಾರೆ, ಅದನ್ನು ಅವಶ್ಯವಾಗಿ ಶ್ರದ್ಧೆಯಿಂದ ಓದಿ ವಿಶೇಷವಾಗಿ ಶ್ರೀಮದಾಚಾರ್ಯರ ಅನುಗ್ರಹವನ್ನು ಎಲ್ಲರೂ ಪಡೆಯಬೇಕು. ಅದಕ್ಕೆ SMS ನಿಧಿಯವರು, ನಮ್ಮ ಅನಂತನವರು, ರಾಮು ಅವರು, ಇನ್ನು ಅನೇಕ ಜನ ಬಹಳ ವಿಶೇಷವಾಗಿ ಸೇವೆ ಮಾಡಿದ್ದಾರೆ. ನಮ್ಮ ಪುಟ್ಟಪ್ಪ ಅವರು ಹಿಂದೆ ಮುದ್ರಣ ಮಾಡುವಾಗಲೂ ಸರಿ, ಈಗ ಪುನರ್ಮುದ್ರಣವಾಗುವುದಕ್ಕೂ ಬಹಳ ವಿಶೇಷವಾಗಿ ಓಡಾಡಿ ಪರಿಶ್ರಮದಿಂದ ಆ ಕಾರ್ಯವನ್ನು ಮಾಡಿಸಿದ್ದಾರೆ. ನಮ್ಮ ಶ್ರೀನಿವಾಸನ್ನವರು ಕೂಡ ಅದಕ್ಕೆ ಬಹಳ ವಿಶೇಷ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ರಾಮದೇವರ ಅನುಗ್ರಹ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅದರಂತೆ ನಮ್ಮ ಪಂಡಿತ ಶ್ರೀಧರಾಚಾರ್ಯ ಜೋಶಿಯವರು ಈ ಒಂದು ಪ್ರಸಂಗದಲ್ಲಿ ಅನೇಕ ತಮಿಳು ಭಾಷೆಯಲ್ಲಿ ಗ್ರಂಥಗಳನ್ನು ಹಾಗೂ ಸಿಡಿಗಳನ್ನು ಬಿಡುಗಡೆ ಮಾಡಿಸಿದ್ದಾರೆ. ಬಹಳ ಉಪಯುಕ್ತವಾದ ಕಾರ್ಯ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಚರಿತ್ರೆ ಹಿಂದೆ ಆದದ್ದು, ಅದರ ಪುನರ್ಮುದ್ರಣ ಆಂಗ್ಲ ಭಾಷೆಯಲ್ಲಿ ಮಾಡಿದ್ದಾರೆ. ದೇವಪೂಜಾ ಹಾಗೂ ಸಂಧ್ಯಾವಂದನದ ಪುಸ್ತಕಗಳನ್ನು ತಮಿಳು ಭಾಷೆಯಲ್ಲಿ ಮಾಡಿದ್ದಾರೆ. ಸಂಧ್ಯಾವಂದನ ಹಾಗೂ ದೇವಪೂಜಾ ಪದ್ಧತಿ ಬ್ರಾಹ್ಮಣರಾದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಅತೀ ಅನಿವಾರ್ಯವಾಗಿ ಕಲಿಯಲೇಬೇಕಾದದ್ದು, ಮಾಡಲೇಬೇಕಾದಂತಹ ಎರಡು. ಏಕಾದಶಿ ಉಪವಾಸ, ಅದಕ್ಕೆ ಪುಸ್ತಕ ಏನು ಬೇಕಾಗಿಲ್ಲ, ಊಟ ಬಿಟ್ಟರೆ ಸಾಕು. ಅದರ ಮಹತ್ವ ತಿಳಿದುಕೊಳ್ಳೋದಕ್ಕೆ ಪುಸ್ತಕ ಬೇಕು. ಆದರೆ ಸಂಧ್ಯಾವಂದನ ಮಾಡೋದಕ್ಕೇನೆ ಪುಸ್ತಕ ಬೇಕಾಗ್ತದೆ. ಸಂಧ್ಯಾವಂದನ ಹಾಗೂ ದೇವಪೂಜಾ ಪದ್ಧತಿ ಇವುಗಳನ್ನು ಚೆನ್ನಾಗಿ ನಿಮ್ಮ ಭಾಷೆಯಲ್ಲಿಯೇ ಬರೆದದ್ದನ್ನು ಓದಿ ಕಂಠಪಾಠ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ಅನುಷ್ಠಾನ ಮಾಡಿ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಗೋಪಾಲಾಚಾರ್ಯ ಶತಮಾನೋತ್ಸವ ಸಮಿತಿ ಎಂಬ ಸಂಸ್ಥೆಯನ್ನು ಮಾಡಿಕೊಂಡು ಆ ಸಂಸ್ಥೆಯ ವತಿಯಿಂದ ಅನೇಕ ಪುಸ್ತಕಗಳನ್ನು ಹಾಗೂ ಸಿಡಿಗಳನ್ನು ಮಾಡುವ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಈ ಪುಸ್ತಕಗಳನ್ನು ಹಾಗೂ ಸರ್ವಮೂಲದ ಸಿಡಿಗಳನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಗೋಪಾಲಾಚಾರ್ಯ ವಿದ್ಯಾಪೀಠ ಎಂಬ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿ ಆ ವಿದ್ಯಾಪೀಠವನ್ನು ವಿಶೇಷವಾಗಿ ಈಗಾಗಲೇ ವಿದ್ಯಾರ್ಥಿಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ
ವಿದ್ಯಾರ್ಥಿಗಳು ಬೆಳೆದು ಪಾಠ ಪ್ರವಚನವನ್ನು ಮಾಡಬೇಕು ಅನ್ನುವ ಉದ್ದೇಶದಿಂದ ಅದನ್ನು ಟ್ರಸ್ಟ್ ಮಾಡಿ ಅದಕ್ಕೊಂದು ನಿವೇಶನವನ್ನು ಖರೀದಿ ಮಾಡಿ ವಿದ್ಯಾಪೀಠವನ್ನು ಕಟ್ತಾ ಇದ್ದಾರೆ. ರಾಮದೇವರ ನಮ್ಮ ಗುರುಗಳ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಹಾಗೂ ಶ್ರೀಮದ್ ಆಚಾರ್ಯರ ರಾಮದೇವರ ಅನುಗ್ರಹದಿಂದ ಆ ಕಾರ್ಯ ಪೂರ್ಣ ಯಶಸ್ವಿಯಾಗಿ ಆಗಿ ದೇವರ ಅನುಗ್ರಹದಿಂದ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಒಂದು ಊರಿನಲ್ಲಿ ರಾಜರ ವ್ಯವಸ್ಥೆ ಹೀಗಿತ್ತು. 5 ವರ್ಷದವರೆಗೆ ಮಾತ್ರ ಒಬ್ಬ ರಾಜ ಆನಂದದಿಂದ ರಾಜ್ಯವನ್ನು ಅನುಭವಿಸುವುದರೊಳಗೆ ಅವನಿಗೆ ಒಂದು ಶಿಕ್ಷೆ. ಹಿಂಸ್ರ ಪಶುಗಳಿಂದ ಕೂಡಿದಂತಹ ಒಂದು ದೊಡ್ಡ ಅರಣ್ಯದಲ್ಲಿ ಅವನನ್ನು ಎತ್ತಿ ಎಸೆದು ಬಿಡೋದು. ಆ ಎಲ್ಲ ಹುಲಿ, ಸಿಂಹ, ಚಿರತ ಇವುಗಳ ಬಾಯಿಗೆ ಸಿಕ್ಕು ಅವನು ಸತ್ತು ಹೋಗಬೇಕು, ಹೊಸ ರಾಜನಾಗಬೇಕು. 5 ವರ್ಷ ಆದಮೇಲೆ ಬರೀ ಸಿಂಹಾಸನದಿಂದ ಕೆಳಗಿಳಿಸೋದಲ್ಲ, ಅವನನ್ನು ಕೊಂದೇ ಬಿಡೋದು. ಹೀಗಾಗಿ ರಾಜರಾದಾಗ ವೈಭವಕ್ಕೇನು ಕಡಿಮೆ ಇಲ್ಲ. ಬೇಕಾದಷ್ಟು ಭೋಗ, ಬೇಕಾದಷ್ಟು ಐಶ್ವರ್ಯ, ಬೇಕಾದಷ್ಟು ಸಾಮ್ರಾಜ್ಯ, ಎಲ್ಲರೂ ಬೇಕು ಬೇಕು ಅಂತ ಅಪೇಕ್ಷೆ ಪಟ್ಟು ಬಂದು ಸಿಂಹಾಸನದ ಮೇಲೆ ಕೂಡ್ತಾ ಇದ್ರು, ತಮ್ಮ ತಮ್ಮ ಸರದಿ ಬಂದ ಹಾಗೆ, ಪಾಳಿ ಬಂದ ಹಾಗೆ. ಆದರೆ ಮುಂದೆ ಅಷ್ಟೇ ದುಃಖದಿಂದ ಅಳತಾ ಅಳತಾ ಅರಣ್ಯಕ್ಕೆ ಹೋಗ್ತಾ ಇದ್ರು. ಒಬ್ಬ ರಾಜ ಮಾತ್ರ ತಾನು ಹೊರಡುವಾಗ ಮೊದಲಿಗಿಂತಲೂ ಹೆಚ್ಚು ಆನಂದದಿಂದ ನಗನಗತಾ ಹೊಂಟ ಅರಣ್ಯಕ್ಕೆ. ಜನ ಎಲ್ಲ ಬೈದ್ರು, ಏನೋ ಇಷ್ಟೇ ಹುಚ್ಚ ಇದ್ದೀನಿ, ಏನೋ ಸಾಯ್ಲಿಕ್ಕೆ ಹೊರಟಿದ್ದೀನಿ, ನಗ್ತಾ ಇದ್ದೀಯಲ್ಲ. ನಾನು ಸಾಯ್ಲಿಕ್ಕೆ ಹೊರಟಿಲ್ಲ ಅಂದ. ಸಾಯ್ದೆ ಏನು ಮಾಡ್ತಿದ್ದೆ? ಎಂಥ ಕ್ರೂರ ಮೃಗಗಳು, ಪಶುಗಳು, ಮನುಷ್ಯನಿಗೆ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ದಟ್ಟ ಅರಣ್ಯ ಅದು. ಅಲ್ಲಿ ನಿನ್ನನ್ನು ಒಯ್ದು ಒಗೆದ್ರೆ ಸಾಯ್ದೆ ಮತ್ತೇನು ಮಾಡ್ತೀನಿ ನೀನು? ಅದಕ್ಕೆ ಅವನು ಹೇಳ್ದ, ಹಿಂದಿನ ರಾಜರ ಹಾಗೆ ನಾನು ಹುಚ್ಚ ಅಲ್ಲ ಅಂದ. 5 ವರ್ಷ ನನ್ನ ಕಡೆಗೆ ಸಾಮ್ರಾಜ್ಯ ಇತ್ತು. ಮೊದಲನೇ ವರ್ಷ ನನ್ನ ಆಳು ಮನುಷ್ಯರನ್ನ ಕಳಿಸಿ ಎಲ್ಲ ಗಿಡಗಳನ್ನು ಕತ್ತರಿಸಿಬಿಟ್ಟೆ. 2ನೇ ವರ್ಷ ಅಲ್ಲಿ ಚಂದಾಗಿ ಒಳ್ಳೆ ಉದ್ಯಾನಗಳನ್ನ, ತೋಟಗಳನ್ನ ಹೇಗೆ ಈ ರಾಜ್ಯದಲ್ಲಿದೆ ಹಾಗೆ ಮಾಡಿಸಿದೆ. 3ನೇ ವರ್ಷ ಒಳ್ಳೆ ಅರಮನೆ ಕಟ್ಟಿಸಿಕೊಂಡು ಅಲ್ಲಲ್ಲಿ ಬೇಕಾದಷ್ಟು ನನ್ನ ಎಲ್ಲ ಪರಿವಾರದವರಿಗೆ ಇರೋದಕ್ಕೆ ಬೇರೆ 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 ಮನೆಗಳು, ಅಗ್ರಹಾರಗಳು ಎಲ್ಲವನ್ನೂ ಕಟ್ಟಿಸಿ ಹೊಸ ಪಟ್ಟಣವನ್ನೇ ನಿರ್ಮಾಣ ಮಾಡಿದೆ. 4ನೇ ವರ್ಷ ಜನರುಗಳನ್ನೆಲ್ಲ ಸಾಕಷ್ಟು ಶಿಫ್ಟ್ ಮಾಡಿಬಿಟ್ಟೆ. ಬೇಕಾದಷ್ಟು ಜನ ಎಲ್ಲ ಇದ್ದಾರೆ ಅಲ್ಲಿ.
ಇನ್ನೇನು ಧನ ಧಾನ್ಯ ಸಮೃದ್ಧಿ ಬೇಕೋ ಅದೆಲ್ಲವನ್ನು 5ನೇ ವರ್ಷ ಕಳಿಸಿದ್ದೀನಿ. ಈಗ ನಾನು ಅಲ್ಲಿ ಹೋದರೆ ಈ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ತೇನೆ ಅಷ್ಟೇ. ನಾನೇ ಕಾಳಬೇಕು. ಮನುಷ್ಯನ ಕೈಯಲ್ಲಿ ಅಧಿಕಾರ ಇದ್ದಾಗ, ಸಾಮ್ರಾಜ್ಯ ಇದ್ದಾಗ, ಶಕ್ತಿ ಇದ್ದಾಗ, ಇಂದ್ರಿಯಗಳು ಗಟ್ಟಿ ಇರುವಾಗ, ದೇಹ ಸುದೃಢವಾಗಿದ್ದಾಗ ಸಾಧನೆ ಮಾಡಿಕೊಳ್ಳೋದು ಬಿಟ್ಟು ಭೋಗ ಮಾಡ್ತಾ 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 ಇನ್ನೇನು ಸಾವು ಹತ್ತಿರ ಬಂದಿದೆ, ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸವು, ಆ ಪರಿಸ್ಥಿತಿಯಲ್ಲಿ ಪರಮಾತ್ಮನ ಕಥೆ ಕೇಳಿಸೋದಿಲ್ಲ, ಮೂರ್ತಿ ಕಾಣಿಸೋದಿಲ್ಲ. ಅಂಥ ಪರಿಸ್ಥಿತಿಯೊಳಗೆ ಶಾಸ್ತ್ರಗಳನ್ನ ಶ್ರವಣ ಮಾಡಬೇಕು, ದೇವರ ಸೇವೆ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಬುದ್ಧಿ ಬಂದರೆ ಏನು ಉಪಯೋಗ? ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅವಾಗ ಆ ಪರಿಸ್ಥಿತಿ ಇರ್ತದೆ. ಬಹಳ ಸಂತೋಷದಿಂದ ಪ್ರವಚನ ಕೇಳ್ತಾ ಇದ್ರು. ಇಂಥವರೇ ಯಾವ ಊರೊಳಗೂ ನನಗೆ ಸಿಕ್ಕಿಲ್ಲ ಅಂತ ನನಗೆ ಬಹಳ ಆನಂದ ಆಗಿತ್ತು. ಕೊನೆಗೆ ಪ್ರವಚನ ಆದ್ಮೇಲೆ ಕರೆದು ಹೇಳಿದೆ, ನಿಮ್ಮಂಥವರು ಎಲ್ಲಿಯೂ ಸಿಕ್ಕಿಲ್ಲ ನನಗೆ, ಇಷ್ಟು ಏಕಾಗ್ರ ಮನಸ್ಸಿನಿಂದ ಪ್ರತಿಯೊಂದು ಗಮನ ಕೊಟ್ಟು ಕೇಳ್ತಾ ಇದ್ರಿ ಅಂತ. ನಿಮಗೆ ಹೇಗೆ ಗೊತ್ತಾಯಿತು ನಾನು ಅಷ್ಟು ಗಮನ ಕೊಟ್ಟು ಕೇಳ್ತಾ ಇದ್ದೆ? ಗೋಣ ಹಾಕ್ತಾ ಇದ್ರಲ್ಲ, ನನಗೆ ಗಮನ ಇರಲಿಲ್ಲ, ನನ್ನ ಗೋಣ್ ನಿಲ್ಲೋದೇ ಇಲ್ಲ ಅಂತ ಹೇಳಿದ್ರು. ಗೋಣೆ ನಿಲ್ಲೋದಿಲ್ಲ ಪಾಪ ಅವರಿಗೆ. ಗೋಣು ನಿಲ್ಲದೆ ಇದ್ದವರು, ಕಿವಿ ಕೇಳಿಸದೇ ಇದ್ದವರು, ಕಣ್ಣು ಕಾಣಿಸದೇ ಇದ್ದವರು, ಪಾಪ ಇಲ್ಲಿ ಮಾತ್ರ ಎಲ್ಲರೂ ಒಳ್ಳೆಯವರೇ ಬಂದಿದ್ದೀರಿ, ಆ ವಿಷಯ ಬೇರೆ. ಮನುಷ್ಯನಿಗೆ ಯಾವಚ್ಚೇಂದ್ರಿಯ ಶಕ್ತಿರ ಪ್ರತಿಹತ ಯಾವಜ್ಜರಾ ದೂರತಃ. ತಾರುಣ್ಯ ಇದ್ದಾಗ, ಶಕ್ತಿ ಇದ್ದಾಗ ಸಾಧನೆಯನ್ನು ಮಾಡಬೇಕೇ ಹೊರತು ಮುಂದೆ ಮಾಡೋದಲ್ಲ. ಇದನ್ನ ಶಾಸ್ತ್ರ ಹೇಳಿದೆ. ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಅಂತ. ಅಚರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇತ್ ಗೃಹೀತ ಇವ ಕೇಶೇಷು ಮೃತ್ಯುನ ಧರ್ಮಮಾಚರೇತ್ ಅಂತ. ಮೃತ್ಯು ದೇವತೆ ಯಾವಾಗ ನಮ್ಮನ್ನ ಎಳೆದುಕೊಂಡು ಹೋಗ್ತದೆ ಎನ್ನುವುದು ಗೊತ್ತಿಲ್ಲ ಅನ್ನುವ ಪೂರ್ಣವಾದ ಎಚ್ಚರದಿಂದ ಮನುಷ್ಯ ಧರ್ಮವನ್ನ ಆಚರಣೆ ಮಾಡಬೇಕು. ಆ ವಿಷಯದಲ್ಲಿ ಹಿಂದೇಟು ಹಾಕಬಾರದು. ಇದನ್ನ ಶಾಸ್ತ್ರ ನಮಗೆ ತಿಳಿಸಿಕೊಟ್ಟಿದೆ. ಈ ನಿಟ್ಟಿನಲ್ಲಿ ನಾವು ಅಧ್ಯಯನವನ್ನ ಮಾಡಬೇಕು, ಶ್ರವಣವನ್ನ ಮಾಡಬೇಕು. ಶ್ರೀಕೃಷ್ಣ ಪರಮಾತ್ಮ ಆದರೆ ಈ ಒಂದು ಪ್ರವೃತ್ತಿ ಸಜ್ಜನರಿಗಿದ್ರೆ ಬಹಳ ಒಳ್ಳೆಯದು. ಕೆಟ್ಟ ಕೆಲಸ ಮಾಡೋವರಿಗೆ ಇದಕ್ಕೆ ಅವಕಾಶ ಕೊಡಬಾರದು. ವಾದರಾಜಸ್ವಾಮಿಗಳಂದ್ರು, ಶ್ರೀಕೃಷ್ಣ ಪರಮಾತ್ಮ ಕಂಸನನ್ನ ಕೊಲ್ಲಬೇಕು ಅಂತ ಹೊರಟಿದ್ದಾನೆ. ಆದ್ರೆ ಈ ಕಂಸನು ಬುದ್ಧಿವಂತ. ಈಗ ಒಬ್ಬ ರಾಜನ ಕಥೆ ಹೇಳಿದನಲ್ಲ, ಹಾಗೆ ತಾನು ಸಾಯೋದ ಮುಂದೆ ಸತ್ರೂ ಕೂಡ ತಾನು ಗಟ್ಟಿಮುಟ್ಟಿ ಇರುವಾಗಲೇನೆ ಎಲ್ಲಾ ಸಂಪತ್ತನ್ನ ಮೊದಲಿಗೆ ತನ್ನ ಪಟ್ಟಣಕ್ಕೆ ಕಳಿಸಿಕೊಂಡು ಬಿಟ್ಟಿದ್ದ. ಅಂದ್ರೆ ನಾವಿಲ್ಲಿ ಕೊಂದದ್ದೇನು ಉಪಯೋಗ? ಅವನಿಗೆ ಇಲ್ಲಿ ಸತ್ರು ತಾನು ಇನ್ನೊಂದು ಲೋಕದೊಳಗೆ ಸುಖವಾಗಿರಬಹುದು. ಎಲ್ಲ ಸಂಪತ್ತನ್ನ ಮೇಲೆ ತಾನು ಬಂಡೆಗಟ್ಟಲೆ ಕಳಿಸಿ ಆಮೇಲೆ ತಾನು ಸುಖವಾಗಿ ಅಲ್ಲಿ ಹೋಗಿ ಇರಬಹುದು ಅಂತ. ಅದಕ್ಕೆ ದೇವರು ಮೊದಲಿಗೆ ಅವನ ವಾಹನವನ್ನ ಸಂಹಾರ ಮಾಡಿದನಂತೆ, ಶಕಟಾಸುರನನ್ನ. ಶಕಟ ಅಂದ್ರೆ ಬಂಡೆ. ಶಕಟಾಸುರ ಇವನು ಕಂಸನ ಭೃತ್ಯ. ಕಂಸನ ಸಂಪತ್ತನ್ನೆಲ್ಲ ಮತ್ತೆ ಲೋಕಾಂತರಕ್ಕೆ ಸಾಗಿಸಿ ಮೊದಲಿಗೆ ಇವನು ಬರೋಕ್ಕಿಂತಲೂ ಪೂರ್ವದಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿ ಇಡಬಹುದು, ಅದು ಬೇಡ ಅಂತ ಮೊದಲಿಗೆ ಶಕಟಾಸುರನನ್ನ ಕೃಷ್ಣ ಪರಮಾತ್ಮ ಸಂಹಾರ ಮಾಡಿದನಂತೆ. ಅದರ ಜೊತೆಗೆ ನಮ್ಮೆಲ್ಲರಿಗೆ ದೇವರು ತಿಳಿಸಿದ್ದು, ಕೇವಲ ಬಂಡೆ ತುಂಬ ಹಣ್ಣು ಹಂಪಲು ಹಾಲು ಮೊಸರು ಬೆಣ್ಣೆ ತುಪ್ಪ ಇದನ್ನೆಲ್ಲ ತುಂಬಿಕೊಂಡು ಭೋಗದೊಳಗೆ ಮಾತ್ರ ಆಸಕ್ತರಾಗಿರಬೇಡಿ. ಬಂಡೆ ತುಂಬ ಸಂಪತ್ತನ್ನ ಸಮೃದ್ಧಿಯನ್ನ ತುಂಬಿ ಕೃಷ್ಣನನ್ನ ಕೆಳಗೆ ಕಟ್ಟಿದ್ರು. ಕೃಷ್ಣ ಅಂದ, ತಿನ್ನುವ ಪದಾರ್ಥ ಮೇಲೆ ಆಯಿತು, ನಾನು ಮಾತ್ರ ಕೆಳಗಾದೆ. ದೇವರು ಧರ್ಮ ಶಾಸ್ತ್ರ ಆಲೋಚನೆ ಇವುಗಳೆಲ್ಲ ನೆಗ್ಲೆಕ್ಟೆಡ್ ಆಗಿವೆ ನಮ್ಮ ಉತ್ಸವಗಳಲ್ಲಿ. ಶ್ರೀಮದ್ ಆಚಾರ್ಯರು ಎಷ್ಟು ಕಡೆಗೆ ಹೇಳುತ್ತಾರೆ, ತತ್ವ ನಿರ್ಣಯ ಕಥಾ ಬಭೂವಿರೇ ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನ ವ್ಯಾಸಯೇವ ಭಗವಾನ್ ಬಭೂವಃ. ರಾಜಸೂಯ ಯಾಗಾದಿಗಳನ್ನು ಮಾಡಿದಾಗ ಬರೀ ಆಹುತಿಗಳನ್ನು ಹಾಕೋದಿರಲಿಲ್ಲ. ಅಲ್ಲಲ್ಲಿ ವಾದಗಳಾಗ್ತಾ ಇತ್ತು, ವಾಕ್ಯಾರ್ಥಗಳಾಗ್ತಾ ಇತ್ತು, ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ ಆಗ್ತಾ ಇತ್ತು. ಹಾಗೆ ಭಗವಂತನ ಮಹಿಮೆಗೆ ಪ್ರಾಶಸ್ತ್ಯ ಇರಬೇಕು ಕರ್ಮಗಳಲ್ಲಿ. ರಥಂಚ ಸ್ವಾಧ್ಯಾಯ ಪ್ರವಚನೇಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ. ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯಸ್ತದ್ಧಿತಪಸ್ತದ್ಧಿತಪಃ. ಪ್ರತಿಯೊಂದು ಹಂತದಲ್ಲಿಯೂ ಭಗವಂತನ ಕಥಾಶ್ರವಣ, ಭಗವಂತನ ಮಹಿಮೆ ಇದು ಹಾಸುಹೊಕ್ಕಾಗಿರಬೇಕು. ಅದು ಬಿಟ್ಟು ಕೇವಲ
ಲೌಕಿಕ ವಿಷಯಗಳಿಗೆ, ಆಡಂಬರಗಳಿಗೆ ಪ್ರಾಶಸ್ತ್ಯ ಇರಬಾರದು ಅನ್ನುವುದನ್ನು ತೋರಿಸುವುದಕ್ಕಾಗಿಯೋ ಏನೋ ತನ್ನನ್ನ ಕೆಳಗೆ ಮಲಗಿಸಿ ಮೇಲೆ ಇತರ ಪದಾರ್ಥಗಳನ್ನು ಇಟ್ಟದ್ದಕ್ಕೆ ಸಿಟ್ಟಾಗಿಯೋ ಅನ್ನುವಂತೆ ಭಗವಂತ ಬಂಡೆಯನ್ನ ಒದ್ದ. ಶಕಟಾಸುರನ ಸಂಹಾರ ಆಗಿ ಹೋಗಿದೆ. ಇವರೆಲ್ಲರೂ ಪಾರ್ವತಿಯ ವರದಿಂದ ಅವಧ್ಯರಾದವರು. ಪೂತನೆ, ಶಕಟಾಸುರ ಇವರು. ಇಂಥವರನ್ನೆಲ್ಲ ಸಂಹಾರ ಮಾಡಿದ. ತೃಣಾವರ್ತನನ್ನ ಸಂಹಾರ ಮಾಡಿದ್ದಾನೆ, ಶಕಟಾಸುರನನ್ನು ಸಂಹಾರ ಮಾಡಿದ. ಶ್ರೀಕೃಷ್ಣ ಪರಮಾತ್ಮನ ಓಡಾಟ ಬಹಳ ಆಯಿತು. ಅವನನ್ನು ಹಿಡಿದುಕೊಂಡು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒರಳಿಗೆ ಕಟ್ಟಿ ಹಾಕಿದ್ದಾಳೆ ಯಶೋದೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಆ ಒರಳಿನ ಭಾರ ಏನ್ ದೊಡ್ಡ ಭಾರ. ಸಮಗ್ರವಾದ ಬ್ರಹ್ಮಾಂಡವನ್ನೇ ತನ್ನ ಬೆನ್ನು ಮೇಲೆ ಹೊತ್ತಿದಂತಹ, ತಲೆಯ ಮೇಲೆ ಸಾಸಿವೆ ಕಾಳಿನ ಹಾಗೆ ಹೊತ್ತಿದ್ದಾರೆ ಶೇಷದೇವರು. ಅವರನ್ನ ತಮ್ಮ ಪುಚ್ಛದ ಮೇಲೆ ವಾಯುದೇವರು ಹೊರತಾರೆ. ವಾಯುದೇವರನ್ನ ಪರಮಾತ್ಮ ತನ್ನ ಪುಚ್ಛದ ಮೇಲೆ ಹೊರತಿದ್ದಾನೆ ಕೂರ್ಮ ರೂಪದಿಂದ. ಅಂತಹ ಭಗವಂತನಿಗೆ ಈ ಒರಳೇನು? ಸರಸರ ಅಂತ ಎಳೆದುಕೊಂಡು ಹೋದ. 2 ವೃಕ್ಷಗಳ ಮಧ್ಯದಲ್ಲಿ, ಅರ್ಜುನ ವೃಕ್ಷಗಳ ಮಧ್ಯದಲ್ಲಿ ಆ ಒರಳನ್ನ ತಂದು ಜೋರಾಗಿ ಸೆಳೆದರೆ 2 ವೃಕ್ಷಗಳು ಕೆಳಗೆ ಬಿದ್ದಿವೆ. ಯಶೋದೆಗೆ ಬಂದು ಊರಿನ ಹೆಣ್ಣು ಮಕ್ಕಳೆಲ್ಲ ಬೈತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಕೃಷ್ಣನನ್ನ ಕಂಡ್ರೆ ಬರೀ ಚಾಡಿ ಹೇಳಿ ಅವರೇ ಬೈತಾ ಇದ್ರು. ಬೆಣ್ಣೆ ಕದೀತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ ಅಂತ. ಆದರೆ ನಿಜವಾಗಿ ಒಳಗೆ ಅವರಿಗೆ ಕೃಷ್ಣನ ಬಗ್ಗೆ ಅಪಾರವಾದ ಪ್ರೀತಿ ಇತ್ತು. ಏನೋ ಒಂದು ಕಾರಣಕ್ಕಾಗಿ ಕೃಷ್ಣನ ಮುಖವನ್ನು ನೋಡ್ಲಿಕ್ಕೆ ಆಗತ್ತಲ್ಲ, ಚಾಡಿ ಹೇಳುವ ನೆವದಿಂದಾದರೂ ಅನ್ನೋದಕ್ಕೆ ಕೃಷ್ಣನ ಮನೆಗೆ ಬಂದು ಯಶೋದೆಯ ಮುಂದೆ ಚಾಡಿ ಹೇಳ್ತಾ ಇದ್ರು. ಚಾಡಿ ಹೇಳ್ತಾ ಇರೋದು ಯಶೋದೆಗೆ, ಆದ್ರೆ ಅವರು ನೋಡ್ತಾ ಇರೋದು ಕೃಷ್ಣನ ಮುಖ. ಕೃಷ್ಣನ ಮುಖ ನೋಡಿ ಯಶೋದೆಗೆ ಸಂಬೋಧನೆ ಮಾಡಿ ಮಾತಾಡ್ತಾ ಇದ್ರು. ಯಶೋದೆಗೆ ಆಶ್ಚರ್ಯ ಆಗ್ತಾ ಇತ್ತು. ನನ್ನನ್ನು ಕರೀತಾರೆ, ನೋಡೋದು ಕೃಷ್ಣನನ್ನು ನೋಡ್ತಾರೆ, ಅಷ್ಟು ಪ್ರೀತಿಯಿಂದ ನೋಡ್ತಾರೆ. ಶಬ್ದಗಳೇನೋ ಬಯೋ ಹಾಗಿವೆ. ಇದರ ಅರ್ಥನೇ ಆಗ್ತಾ ಇರಲಿಲ್ಲ ಯಶೋದೆಗೆ. ಅಂತೂ ಯಶೋದೆಯನ್ನೇ ಬೈದಿದ್ದಾರೆ. ಇಷ್ಟು ಸಣ್ಣ ಮುದ್ದು ಮಗನಾದ ಕೃಷ್ಣನಿಗೆ ಈ ತರಹ ನೀನೆಲ್ಲ ಮಾಡಬೇಕೆ ಅಂತ. ಆದರೆ ಕೃಷ್ಣನಿಗೆ ಏನಾಗಿದೆ? ಏನೂ ಆಗಿಲ್ಲ. ಅನಾಯಾಸವಾಗಿ ಶ್ರೀಕೃಷ್ಣ ಪರಮಾತ್ಮ ಆಟ ಆಡ್ತಾ ಇದ್ದಾನೆ. ಯಾರವರು? ನಲಕೂಬರ ಮಣಿಗ್ರೀವವು ಮೋಚಯಾಮಾಸ ಶಾಪತಃ ಅಸತ ಶ್ರೀಮದಾಂಧಸ್ಯ ದಾರಿದ್ರ್ಯಂ ಪರಮಂಜನಂ. ನಾರದರು ಬೈತಾರೆ. ಕುಬೇರನ ಮಕ್ಕಳವರು ವಿವಸ್ತ್ರರಾಗಿ ಸ್ನಾನ ಮಾಡುವಾಗ ನಾರದರು ಬಂದು ಶಾಪ ಕೊಡುತ್ತಾರೆ. ಶ್ರೀಮಂತರ ಮಕ್ಕಳು ಅನ್ನುವುದಕ್ಕೆ ಎಷ್ಟು ಸೊಕ್ಕು ನಿಮಗೆ? ಶ್ರೀಮಂತರಿಗೆ ಸರಿಯಾಗಿ ಪಾಠ ಕಲಿಸಬೇಕು, ಅವರಿಗೆ ಬುದ್ಧಿ ಬರಬೇಕು, ವಿವೇಕ ಬರಬೇಕು ಅಂದ್ರೆ ದಾರಿದ್ರ್ಯವೇ ಅದಕ್ಕೆ ಸರಿಯಾದ ಉಪಾಯ, ಔಷಧ. ನಿಮಗೆ ಕುಬೇರನ ಮಕ್ಕಳು ಅನ್ನೋದಕ್ಕೆ ಸೊಕ್ಕು ಬಂದಿದೆಯಲ್ಲ, ನಿಮಗೆ ದಾರಿದ್ರ್ಯ ಬರೋ ಹಾಗೆ ಮಾಡ್ತೇನೆ. ಎಂಥ ದಾರಿದ್ರ್ಯ ನೋಡಿ, ಎಷ್ಟು ವಿಚಿತ್ರ. ನಾನು ಮೊನ್ನೆ ಹೇಳಿದ್ನಲ್ಲ, ಕಾಮಜ್ವರದಿಂದ ಪೀಡಿತರು ಅಂತ ದೇವರನ್ನು ನೋಡಿ ನಕ್ಕಿದ್ದಕ್ಕೆ ಕಾಮಾಸುರನ ಮಕ್ಕಳಾಗಿ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದರು ಅಂತ, ಮರೀಚ ಋಷಿಗಳ ಮಕ್ಕಳು. ಹಾಗೆ ಇಲ್ಲಿ ವಸ್ತ್ರ ಇಲ್ಲದೆ ಸ್ನಾನ ಮಾಡಿದ್ದೀರಲ್ಲ, ಹಾಗಾದ್ರೆ ವಸ್ತ್ರವನ್ನೇ ಉಟ್ಟಿಕೊಳ್ಳದೇ ಇರುವಂತಹ ಒಂದು ಜಾತಿಯಲ್ಲಿ ಯೋನಿಯಲ್ಲಿ ನಿಮ್ಮನ್ನು ಹುಟ್ಟಿಸ್ತೇನೆ ಅಂತ. ಗಿಡಗಳಿಗೇನು ವಸ್ತ್ರ ಇದೆ? ಯಾವಾಗಲೂ ದಿಗಂಬರ. ಅಂತಹ ಗಿಡಗಳಾಗಿ ಹುಟ್ಟಿರಿ ಅಂತ ಶಾಪ ಕೊಟ್ಟರು. ಆಗ ಇವರು ಅರ್ಜುನ ವೃಕ್ಷ ಆಗಿ ಹುಟ್ಟಿದ್ದಾರೆ. ಒಳಗಿಬ್ಬರು ಅಸುರರು ಸೇರಿಕೊಂಡ್ರು, ಧ್ವನಿ ಚಮು ಅಂತ. ಅವರು ಪಾರ್ವತಿ ವರದಿಂದ ಅವಧ್ಯರಾದವರು. ಅವರನ್ನು ಕೃಷ್ಣ ಪರಮಾತ್ಮ ಧ್ವನಿ ಚಮು ಇವರನ್ನ ಸಂಹಾರ ಮಾಡಿ ನರಕಕ್ಕೆ ಕಳಿಸಿದ. ನಲಕೂಬರ ಮಣಿಗಿರಿವರಿಗೆ ಯೋಗ್ಯವಾದ ಸದ್ಗತಿಯನ್ನು ಕೊಟ್ಟಿದ್ದಾನೆ. ಮನುಷ್ಯ ಶ್ರೀಮಂತನಾಗಿದ್ದೇನೆ ಎಂದ ಮಾತ್ರಕ್ಕೆ ಅಹಂಕಾರದಿಂದ ಜ್ಞಾನಿಗಳ ತಿರಸ್ಕಾರ ಮಾಡಬಾರದು. ಶಾಸ್ತ್ರೀಯ ನಿಯಮಗಳ ಉಲ್ಲಂಘನೆಯನ್ನ ಮಾಡಿದರೆ ಎಂತಹ ದೊಡ್ಡ ಶ್ರೀಮಂತನಿರಬಹುದು, ಅಧಿಕಾರಿ ಇರಬಹುದು, ದೇವರ ಎದುರಿಗೆ ಯಾವುದೂ ನಿಲ್ಲೋದಿಲ್ಲ, ಘೋರವಾದ ಶಿಕ್ಷೆಯಾಗ್ತದೆ ಅಂತನ್ನುವುದನ್ನ ಶ್ರೀಕೃಷ್ಣ ಪರಮಾತ್ಮ ಈ ಮೂಲಕವಾಗಿ ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾನೆ. ಕೃಷ್ಣ ಪರಮಾತ್ಮ ನೋಡಿದ, ಸಮೃದ್ಧವಾಗಿ ಆಕಳುಗಳಿಗೆ ಮೇವೊಯ್ಯುವುದಕ್ಕೆ ಹುಲ್ಲು ಬೇಕು. ಗೋಕುಲದಲ್ಲಿ ಹುಲ್ಲುಗಳನ್ನು ಆಕಳುಗಳು ಮೆದ್ದು ಮುಗಿದು ಹೋಗಿವೆ, ಏನು ಉಳಿದೇ ಇಲ್ಲ ಅಲ್ಲಿ. ಎಷ್ಟು ಸೈಂಟಿಫಿಕ್ ಆಗಿ ಹೇಳ್ತಾನೆ ಕೃಷ್ಣ ಅಂದ್ರೆ, ಎಲ್ಲ ಕಡೆಗೆ ಆಕಳುಗಳು ಓಡಾಡಿ ಅವುಗಳ ಶಗಣೆ ಗೋಮೂತ್ರ ಎಲ್ಲ ಕಡೆಗೆ ಬಿದ್ದಿದೆ. ಗೋಮಯ ಗೋಮೂತ್ರಗಳು ಬೀಳದೇ ಇರೋ ಸ್ಥಳನೇ ಉಳಿದಿಲ್ಲ, ಅಷ್ಟಾಗಿ ಹೋಗಿದೆ. ಈಗೇನಾದರೂ ತಿನ್ನಬೇಕು ಆಕಳು ಅಂದ್ರೆ ತಮ್ಮ ಗೋಮಯ ಗೋಮೂತ್ರಗಳನ್ನೇ ತಿನ್ನಬೇಕವು. ಅದು
ಉತ್ತಮವಾದಂತಹ ಆರೋಗ್ಯಕರವಾದ ಹಾಲನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಇನ್ನು ಈ ಜಾಗ ಖಾಲಿ ಮಾಡಬೇಕು. ಎಲ್ಲಿ ಇನ್ನೂ ಸಮೃದ್ಧವಾದಂತಹ ಸಸ್ಯ ಸಂಪತ್ತಿದೆ, ಬೇಕಾದಷ್ಟು ಸಮೃದ್ಧಿ ಇದೆ, ಪರ್ವತಗಳಿದೆ, ವನಗಳಿವೆ, ಆಕಳುಗಳು ಸುಖವಾಗಿ ಬದುಕಬಹುದು, ಗೊಲ್ಲರಾದ ನಾವು ನಮ್ಮ ಗೋ ಸಂಪತ್ತಿಗೆ ಸುರಕ್ಷೆ ಇರುವಂತಹ ಸ್ಥಳವನ್ನು ಹುಡುಕಬೇಕು ಅಂತ, ವೃಂದಾವನಕ್ಕೆ ಹೋಗಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ್ದಾನೆ. ಸಾಕು ಈ ಗೋಕುಲ ಅಂತ. ವೃಂದಾವನಕ್ಕೆ ಹೋಗಬೇಕು ಅಂದ್ರೆ ಕೃಷ್ಣ ಹೇಳಿದರೆ ಯಾರು ಕೇಳಲಿಲ್ಲ. ಇನ್ನು ಚಿಕ್ಕ ಹುಡುಗ ಅವನ ಮಾತು ಹೇಗೆ ಕೇಳೋದು ಅಂತ. ಸಸರ್ಜ ರೋಮಕೂಪೇಭ್ಯೋ ವೃಕಾನ್ ವ್ಯಾಘ್ರ ಸಮಾನ್ ಬಲೆ. ತತ್ಕ್ಷಣಕ್ಕೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಒಂದೊಂದು ರೋಮಕೂಪದಿಂದ ತೋಳುಗಳನ್ನು ಹುಟ್ಟಿಸಿದ್ದಾನೆ. ಹುಲಿ ಇದ್ದ ಹಾಗೆ ಇವೆ, ಎಲ್ಲಿ ನೋಡಿದರಲ್ಲಿ ತೋಳುಗಳು. ಆಕಳುಗಳನ್ನ, ಶಿಶುಗಳನ್ನ, ಮನುಷ್ಯರನ್ನೇ ಹಿಡಿದುಕೊಂಡು ಎಳೆದುಕೊಂಡು ಹೋಗಿ ತಿನ್ನುವಂತಹ ತೋಳುಗಳ ಕಾಟ ತಾಳಲಾರದೆ ಎಲ್ಲರೂ ಕೂಡ ಕೃಷ್ಣ ಪರಮಾತ್ಮ ನೀನು ಹೇಳಿದಂತೆ ಕೇಳುತ್ತೇವೆ ಅಂತ ಹೇಳಿದಾಗ, ಸರಿ ಹಾಗಾದರೆ ವೃಂದಾವನಕ್ಕೆ ನಡೆಯೋಣ ಅಂತ ಕೃಷ್ಣ ಪರಮಾತ್ಮ ಕರೆದುಕೊಂಡು ಹೋದ. ಹಾಗಾದ್ರೆ ಶ್ರೀಕೃಷ್ಣ ಪರಮಾತ್ಮನ ಈ ಕಥೆಯಿಂದ ನಾವು ತಿಳಿಯಬೇಕಾದ ಸಂದೇಶ ಏನು? ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಏನು ಕರ್ಮಗಳನ್ನ ಮಾಡುವುದಕ್ಕೆ ವಿಧಾನ ಮಾಡಿದ್ದಾನೆ, ನಾವು ಎಲ್ಲಿ ಇರಬೇಕು ಅಂತ ಕೃಷ್ಣ ಪರಮಾತ್ಮ ಅಲ್ಲಿ ಪ್ರತ್ಯಕ್ಷವಾಗಿ ಹೇಳಿದ, ಇಲ್ಲಿ ಶಾಸ್ತ್ರ ಮೂಲಕವಾಗಿ ತಿಳಿಸಿದ್ದಾನೆ. ಆ ರೀತಿಯಾಗಿ ನಾವು ವರ್ತನೆ ಮಾಡಿದರೆ ಭಗವಂತ ಅನುಗ್ರಹ ಮಾಡುತ್ತಾನೆ. ಇಲ್ಲದೇ ಇದ್ರೆ ಆಗ ತೋಳುಗಳನ್ನು ಸೃಷ್ಟಿ ಮಾಡಿ ಅವರೆಲ್ಲರಿಗೆ ಹಿಂಸೆ ಕೊಟ್ಟಂತೆ ನಾನಾ ವಿಧವಾದ ಕಷ್ಟಗಳನ್ನು ನಮ್ಮ ಜೀವನದಲ್ಲಿಯೂ ಭಗವಂತ ತಂದು ಕೊಡ್ತಾನೆ. ಎಚ್ಚರದಿಂದ ನಾವಿರಬೇಕು ಅನ್ನುವುದನ್ನು ಇಲ್ಲಿ ತಿಳಿಸಿಕೊಡ್ತಾನೆ. ನೀನು ಬ್ರಾಹ್ಮಣ, ನಿನ್ನ ವರ್ಣಾಶ್ರಮಗಳಿಗೆ ವಿಹಿತ ಕರ್ಮಗಳನ್ನು ನೀನು ಮಾಡು. ಕರ್ಮಭೂಮಿಯಾದ ಈ ಭರತಖಂಡ, ಭರತವರ್ಷ, ಭರತಖಂಡದಲ್ಲಿ ನೀನಿರು. ಸಜ್ಜನರ ಸಮಾಗಮದೊಳಗಿರು. ವೃಂದಾವನ, ವೃಂದಾವನ ಅಂದ್ರೆ ಏನು? ಇಂತಹ ಮಹಾನುಭಾವರ ಟೀಕಾಕೃತ್ಪಾದರು, ರಘುತ್ತಮ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ಸತ್ಯಜ್ಞಾನ ತೀರ್ಥರು, ಸತ್ಯಜ್ಞಾನ ತೀರ್ಥರು, ಇಂತಹ ಮಹಾ ಜ್ಞಾನಿಗಳ ಏನು ವೃಂದಾವನಗಳಿವೆ ಅಲ್ಲ, ಅಂತಹ ವೃಂದಾವನ ಸ್ಥಳಗಳಿಗೆ ಹೋಗಿ ಸೇವೆಯನ್ನ ಮಾಡಿ ಅವರ ಅನುಗ್ರಹವನ್ನ ಪಡೆಯಿರಿ. ನೀವು ಬರೀ ಈ ಸಂಸಾರದೊಳಗೇನೆ ಕೂಡುವುದು ಬೇಡ. ಗುರುಗಳ ಸಮಾಗಮ ಮಾಡಿ, ಸಜ್ಜನರ ಸಮಾಗಮವನ್ನ ಮಾಡಿ, ಅದರಿಂದ ನಿಮ್ಮ ಉದ್ಧಾರವನ್ನ ಮಾಡಿಕೊಳ್ಳಿ ಅಂತ ದೇವರು ಶಾಸ್ತ್ರದ ಮೂಲಕ ನಮ್ಮೆಲ್ಲರಿಗೆ ಆದೇಶ ಮಾಡಿದ್ದಾನೆ. ಕೇಳಿದರೆ ಸರಿ, ಇಲ್ಲದೇ ಇದ್ರೆ ಮತ್ತೆ ತೋಳುಗಳೇ ಬರ್ತವೆ ನೋಡಿ, ಹುಷಾರಾಗಿರಿ. ಅಂತೂ ಭಗವಂತ ವೃಂದಾವನದ ಪರಿಸರಕ್ಕೆ ಎಲ್ಲರನ್ನೂ ಕರೆದುಕೊಂಡು ಹೋಗಿದ್ದಾನೆ. ಅಲ್ಲಿ ಸುಖವಾಗಿ ಇರಬೇಕು ಅಂತನ್ನುವುದು ಕೃಷ್ಣನ ಉದ್ದೇಶ ಅಲ್ಲ. ಶ್ರೀಕೃಷ್ಣ ಪರಮಾತ್ಮನಿಗೆ ಅಲ್ಲಿರುವ ಅನೇಕ ಅಸುರರು, ಅಲ್ಲಿರುವಂತಹ ಅನೇಕ ಪೀಡೆಯನ್ನು ಕೊಡುವಂತಹ ದುರ್ಜನರನ್ನ ನಾಶ ಮಾಡಬೇಕಾಗಿದೆ. ಅದಕ್ಕಾಗಿ ಅಲ್ಲಿ ಬಂದಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಯಮುನಾ ತೀರದಲ್ಲಿ ವಿಹಾರ ಮಾಡ್ತಾ ಇರುವಾಗ ಅಲ್ಲಿ ನೀರು ಕುಡಿದ ಗೋವುಗಳೆಲ್ಲ ಸಾಯ್ತಾ ಇವೆ. ಗಾಳಿ, ನೀರಿನ ಮೇಲೆ ಹಾಯ್ದು ಬಂದ ಗಾಳಿ ತಗುಲಿದರೂ ಕೂಡ ಎಷ್ಟೋ ಗೋವುಗಳು, ಗೋಪಾಲಕರು, ಗೋಪಿಕಾಸ್ತ್ರೀಯರು ಸಾಯ್ತಾ ಇದ್ದಾರೆ. ಇದೆಲ್ಲವನ್ನ ನೋಡಿದಂತಹ ಶ್ರೀಕೃಷ್ಣ ಪರಮಾತ್ಮ ಕದಂಬ ವೃಕ್ಷದ ಮೇಲೆ ಏರಿ ಯಮುನಾಯ ಮಡುವಿನಲ್ಲಿ ಹಾರಿದ್ದಾನೆ. ಅಲ್ಲಿರುವಂತಹ ಕಾಲಿಯನಾಗ, ಅದರ ಪರಿವಾರದವರು ಎಲ್ಲರೂ ಬಂದು ಶ್ರೀಕೃಷ್ಣ ಪರಮಾತ್ಮನನ್ನ ಕಚ್ಚುತ್ತಾ ಇದ್ದಾರೆ. ಏನಾಗಿಲ್ಲ ಶ್ರೀಕೃಷ್ಣ ಪರಮಾತ್ಮನಿಗೆ. ಶ್ರೀಕೃಷ್ಣನ ಭಕ್ತರಾದ ಭೀಮಸೇನ ದೇವರಿಗೆ ಏನಾಗಲಿಲ್ಲ ಅಂತೆ. ದುರ್ಯೋಧನ ಆ ಗಂಗೆಯ ಪ್ರಮಾಣ ಕೋಟಿಯಲ್ಲಿ ಹಾಕಿದಾಗ ಬೇಕಾದಷ್ಟು ನಾಗಗಳಿಂದ ಕಚ್ಚಿಸುವ ಪ್ರಯತ್ನ ಮಾಡಿಸಿದರೂ ಏನಾಗಿರಲಿಲ್ಲ. ಭಗವಂತನಿಗೆ ಏನಾಗ್ತದೆ? ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸ್ವಯಂ ತ್ವನಿರ್ಮಥ್ಯ ಬಲೋಪಪನ್ನಂ ಪಪೌ ಸವಾಯುಸ್ ತದುತಾಸ್ಯ ಜೀರ್ಣಂ ಅಂತ. ಹಾಲಾಹಲ ವಿಷವನ್ನ ಸಂಪೂರ್ಣವಾಗಿ ವಾಯುದೇವರು ಪಾನ ಮಾಡುತ್ತಾರೆ. ಒಂದೇ ಒಂದು ಹನಿ ಉಳಿದಿರುತ್ತದೆ, ಒಂದು ಡ್ರಾಪ್. ಹನಿ ಅಂದ್ರೆ ಜೇನುತುಪ್ಪ ಅಂತ ತಿಳ್ಕೊಂಡ್ರೆ ಕಷ್ಟ, ಅದಕ್ಕೆ ಡ್ರಾಪ್ ಅಂತ ಹೇಳಿದೆ. ಒಂದೇ ಒಂದು ಹನಿ, ಒಂದು ಡ್ರಾಪ್ ಮಾತ್ರ ಉಳಿದಿರುತ್ತದೆ. ನನಗೆ ಬೇಕು ಅಂತ ರುದ್ರದೇವರು ಕೇಳಿದರೆ ಅದನ್ನ ಚೆನ್ನಾಗಿ ಮಥನ ಮಾಡ್ತಾರೆ. ಅದರೊಳಗೆ ಏನೇನೇನೇನೋ ಶಕ್ತಿ ಇಲ್ಲ, ವೀರ್ಯ ಇಲ್ಲ ಅಂತ ಮಾಡಿ ನಿರ್ವೀರ್ಯ ಮಾಡಿ ಕೊಡ್ತಾರೆ. ಆ ನಿರ್ವೀರ್ಯ ಮಾಡಿ ಕೊಟ್ಟಾಗ ಅದನ್ನ ಇವರು ಬಾಯಿಯಲ್ಲಿ ಹಾಕಿಕೊಳ್ಳುವಾಗಲೇ ಮತ್ತೊಂದು ಸ್ವಲ್ಪ ಕೆಳಗೆ ಬೀಳುತ್ತದೆ. ಕೆಲವರು ಹಾಗಿರ್ತಾರೆ, ದೊಡ್ಡ ದೊಡ್ಡ ಪಂಕ್ತಿಯಲ್ಲಿ ಕೂತಿರ್ತಾರೆ, ಪಕ್ಕದಲ್ಲಿದ್ದವರು ಚೆನ್ನಾಗಿ ಊಟ ಮಾಡುತ್ತಿರ್ತಾರೆ. ಅವರ ಜೊತೆಗೆ ಪೈಪೋಟಿ ಮಾಡಬೇಕು ಅಂತ ಅಪೇಕ್ಷೆ, ಯೋಗ್ಯತೆ ಇರುವುದಿಲ್ಲ ಪಾಪ.
ಹೀಗಾಗಿ ತಾವು ತಿಂದೇವೆ ಅಂತ ತೋರಿಸಿಕೊಳ್ಳೋದಕ್ಕೆ ಅರ್ಧ ಹೊಟ್ಟೆಯಲ್ಲಿ ಹಾಕಿರ್ತಾರೆ, ಇನ್ನು ಅರ್ಧ ಮೈಯೆಲ್ಲ ಚೆಲ್ಕೊಂಡಿರ್ತಾರೆ ಅಷ್ಟೇ. ತಿಂದೀವಿ ಅಂತ ಹೆಸರಷ್ಟೇ. ರುದ್ರದೇವರು ತಿಂದೇವಿ ಅಂತ ತೋರಿಸಿಕೊಳ್ಳಬೇಕು ಅಂತ ಸ್ವಲ್ಪ ತಿನ್ನೋದರೊಳಗೆ ಚೆಲ್ಲಿದ್ದೇ ಬಹಳ ಇತ್ತು, ಕೊಟ್ಟದ್ದೇ ಸ್ವಲ್ಪ, ಅದು ನಿರ್ವೀರ್ಯ, ಅದರೊಳಗೂ ಅರ್ಧ ಕೆಳಗೆ ಚೆಲ್ಲಿದ್ದಾನೆ. ಪಾದದ ಚಿಹ್ನದ ಗುರುತು ನಮ್ಮ ಮನಸ್ಸಿನಲ್ಲಿ ಇದ್ದಾಗ ಯಾವುದೇ ತರಹದ ಕಾಮಕ್ರೋಧಾದಿ ದೋಷಗಳು ನಮ್ಮ ಮನಸ್ಸಿನ ಹತ್ತಿರ ಸುಳಿಯುವುದಿಲ್ಲ, ಯಾವುದೇ ತರಹದ ದುಷ್ಟ ಶಕ್ತಿಗಳು ಹತ್ತಿರ ಬರೋದಿಲ್ಲ, ದೇವತೆಗಳು ನಮಗೆ ಪೀಡೆ ಕೊಡೋದಿಲ್ಲ, ದೇವತೆಗಳು ನಮಗೆ ಅನುಗ್ರಹ ಮಾಡುತ್ತಾರೆ, ಸನ್ಮಾರ್ಗವನ್ನು ತೋರಿಸ್ತಾರೆ. ದೇವತೆಗಳಿಂದಲೂ ಭಯ ಇಲ್ಲ, ಅಸುರರಿಂದಲೂ ಭಯ ಇಲ್ಲ ಅನ್ನುವ ಒಂದು ಸಂದೇಶವನ್ನ ಈ ಕಥೆಯಿಂದ ನಾವು ತಿಳಿಯಬಹುದಾಗಿದೆ. ದೊಡ್ಡದಾದಂತಹ ಉತ್ಸವವನ್ನು ಮಾಡ್ತಾ ಇದ್ದಾರೆ ಗೋಪಾಲಕರು. ಏನಿದು ಅಂತ ಕೇಳಿದ. ಇಂದ್ರನ ಉತ್ಸವ ಅಂತ ಹೇಳಿದರು. ಯಾಕೆ? ಮಳೆ ಕೊಡ್ತಾನೆ ನಿಮ್ಮ ತಲೆ ಎಂದ ಕೃಷ್ಣ. ಯಾರವನು ಇಂದ್ರ ಮಳೆ ಕೊಡೋದು? ನಾವೆಲ್ಲರೂ ಅರಣ್ಯದ ಗೊಲ್ಲರು, ಆಕಳುಗಳೇ ನಮ್ಮ ದೇವರು. ಆಕಳುಗಳು ಬದುಕಬೇಕು, ಉತ್ತಮವಾದಂತಹ ಹೊಲಗಳು ಬೇಕು, ಬೇಕಾದಷ್ಟು ಸಸ್ಯ ಬೇಕು, ಅಂತಹ ವನ ಅರಣ್ಯ ಇದರಿಂದ ಅದು ಬೆಳೆಯುತ್ತದೆ. ಅದಕ್ಕೆ ಪರ್ವತ ಬೇಕು, ಅಂತಹ ಪರ್ವತವನ್ನು ನಾವು ಪೂಜೆ ಮಾಡೋಣ. ಪರ್ವತಾಭಿಮಾನಿ ದೇವತೆ ಅವನು ಸಂತುಷ್ಟನಾದರೆ ಬೇಕಾದಷ್ಟು ಸಸ್ಯ ಸಮೃದ್ಧಿ ಇದ್ರೆ ಅದರಿಂದಲೇನೆ ಒಳ್ಳೆ ವಾತಾವರಣದ ನಿರ್ಮಾಣ ಆಗಿ ಮಳೆ ಬರ್ತದೆ. ಮಳೆ ಬರುವುದಕ್ಕೆ ಇಂದ್ರೇ ಆಗಬೇಕು. ಕಾಡಿದ್ದರೆ ಮಳೆ ಬರ್ತದೆ, ಬೇಕಾದಷ್ಟು ಅರಣ್ಯ ಬೇಕು, ಅರಣ್ಯಕ್ಕಾಗಿ ಆಶ್ರಯ ಪರ್ವತ. ಪರ್ವತರಾಜನ ಪೂಜೆ ಮಾಡಿ ಅಂತ ಹೇಳಿದ. ಎಲ್ಲರೂ ಒಬ್ಬರು ಮುಖ ಒಬ್ಬರು ನೋಡಿದ್ರು, ಏನಿದು ನಾಸ್ತಿಕರ ಹಾಗೆ ಮಾತಾಡ್ತಾ ಇದ್ದಾನೆ ಶ್ರೀಕೃಷ್ಣ ಅಂತ. ಆದರೆ ಯಾರಿಗೂ ಕೃಷ್ಣನ ಆ ಚಿಕ್ಕ ವಯಸ್ಸಿನಲ್ಲಿರುವ 6 ವರ್ಷದ ಕೃಷ್ಣನ ಮಾತನ್ನ ಮೀರುವುದು ಒಂದು ದೊಡ್ಡ ಅಸಾಧ್ಯವಾದ ಕೆಲಸ ಆಗಿತ್ತು. ಯಾಕೆಂದ್ರೆ ಪೂತನೆಯ ಸಂಹಾರ ಮಾಡಿದ್ದೆ, ಶಕಟಾಸುರ ಸಂಹಾರ, ಕಾಲಿಯ ಮರ್ದನ, ತೃಣಾವರ್ತನ ಸಂಹಾರ, ಇದೆಲ್ಲ ಭಾರಿ ಭಾರಿ ಪರಾಕ್ರಮಗಳನ್ನು ತೋರಿಸಿದ ಕೃಷ್ಣನ ಮಾತನ್ನ ಮೀರೋದು ಹೇಗೆ? ಸರಿ ಅಂತ ಒಪ್ಪಿಕೊಂಡಿದ್ದಾರೆ. ಗೋವರ್ಧನದ ಪೂಜೆ ಆಯಿತು. ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಅರ್ಪಣೆ ಮಾಡಿದರೆ ಕೃಷ್ಣ ತಾನೇ ಆ ಪರ್ವತದಿಂದ ದೊಡ್ಡದಾದ ಪರ್ವತಪ್ರಾಯವಾದ ತನ್ನ ರೂಪವನ್ನು ತೆಗೆದುಕೊಂಡು ಬಂದು ಎಲ್ಲ ನೈವೇದ್ಯವನ್ನು ಭಕ್ಷಣೆ ಮಾಡಿದ. ತೆಳಗೆ ಮತ್ತೊಂದು ರೂಪದಿಂದ ಕೃಷ್ಣ ತಾನೇ ನಿಂತು ಹೇಳುತ್ತಾನೆ, ನಿಮ್ಮ ಇಂದ್ರ ಯಾವಾಗಾದ್ರೂ ಹೀಗೆ ಬಂದಿದ್ನೇನು? ಸುಮ್ಮನೆ ನೀವೇ ಹೀಗೆ ಪರಿಶೇಚನೆ ಮಾಡೋದು, ಕೈ ಮಾಡೋದು, ಕಾಲು ಮಾಡೋದು, ಹೊಡೆಯೋದು, ನಿಮ್ಮ ಚಪ್ಪಾಳಿನೇ ಬಹಳ ಆಗ್ತಿತ್ತು, ತಿನ್ನವರು ಯಾರು? ಈಗ ನೋಡಿ ಗೋವರ್ಧನ ತಾನೇ ಬಂದು ತಿಂದಿದ್ದಾನೆ. ಇದು ನಿಜವಾದಂತಹ ಪೂಜೆ ಅಂತ ನಿಮಗೆ ಅನಿಸ್ತೋ ಇಲ್ವೋ ಅಂತ ಹೇಳಿದ. ಅವರಿಗೂ ಹೌದು ಅಂತ ಅನಿಸಿದೆ. ಎಲ್ಲವನ್ನೂ ಕೃಷ್ಣ ಪರಮಾತ್ಮ ತಾನು ಸ್ವೀಕಾರವನ್ನು ಮಾಡಿದ್ದಾನೆ. ಗೋವರ್ಧನ ರೂಪಿಯಾದ ಭಗವಂತ ನೋಡಿದರೆ ಕೃಷ್ಣನೇ ಹಾಗೆ ತೆಗೆದುಕೊಳ್ಳುವವನಲ್ಲ, ಸ್ಥೂಲ ಭೋಕ್ತಾ ಅಲ್ಲ ಅವನು. ಆದರೂ ಅವತಾರೇಶು ಸ್ಥೂಲಮಪಿ ಭುಂಕ್ತೆ. ಸಾಮಾನ್ಯವಾಗಿ ನೈವೇದ್ಯವನ್ನು ಸ್ವೀಕಾರ ಮಾಡುವ ಕ್ರಮ ಹೇಗೆ? ಭಗವಂತ ಒಳಗಿನ ಸೂಕ್ಷ್ಮ ಸಾರವನ್ನು ಮಾತ್ರ ಗ್ರಹಣೆ ಮಾಡ್ತಾನೆ. ಅಷ್ಟು ಮಾಡಿದರೇನೆ ಕೊಡೋದಕ್ಕೆ ಇಷ್ಟಣೆ ಬರ ಇದೆ ನಿಮ್ದು. ಇನ್ನ ತಟ್ಟಿಯೇ ಖಾಲಿ ಆಗ್ತಿತ್ತು ಅಂತಂದ್ರೆ ಯಾರೂ ಕೊಡ್ತಿರ್ಲಿಲ್ಲ. ಆನಂದವಾಗಿ ಏನೋ ಗೋಡಂಬಿ, ದ್ರಾಕ್ಷಿ, ತಮ್ಮ ಶ್ರೀಮಂತಿಕೆ ಇದ್ದಷ್ಟು ಸಮೃದ್ಧವಾಗಿ ನೈವೇದ್ಯವನ್ನು ಒಯ್ತಿರ್ತಾರೆ. ಯಾಕೆಂದ್ರೆ ತಿರುಗಿ ನಮಗೆ ಬರ್ತದೆ ಅಂತ ಖಾತ್ರಿ ಇರ್ತದೆ. ಆದರೆ ದೇವರು ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾದಲ್ಲಿ ಹೇಳುತ್ತಾರೆ, ಅವತಾರೇಶು ಸ್ಥೂಲಮಪಿ ಭುಂಕ್ತೆ. ಅದಕ್ಕಾಗೇನೆ ಪ್ರವಿವಿಕ್ತಾಹಾರ ತರ ಇವ ವೈಭವತಿ ಅಂತ ಉಪನಿಷತ್ತಿನಲ್ಲಿ ಇವ ಎಂಬ ಶಬ್ದ ಇಟ್ಟಿದ್ದಾರೆ. ಲೋಕವಿಲಕ್ಷಣವಾದ ಆಹಾರ ಭಗವಂತನಿಗೆ ಇದೆ, ಆದರೆ ಪ್ರವಿವಿಕ್ತಾಹಾರ ತರ ಇವ. ಇವ ಯಾಕೆ? ಕೆಲವೊಮ್ಮೆ ಅವತಾರೇಶು ಸ್ಥೂಲಮಪಿ ಭುಂಕ್ತೆ. ಅವತಾರಗಳಲ್ಲಿ ಮಾತ್ರ ನಮ್ಮೆಲ್ಲರಂತೆ ಸ್ಥೂಲವಾದ ಅನ್ನವನ್ನೇ ಭಗವಂತ ಭೋಗ ಮಾಡ್ತಾನೆ. ಆದರೆ ಅದರಿಂದ ಅವನಿಗೇನು ವೃದ್ಧಿ ಇಲ್ಲ, ತಿನ್ನದೇ ಇದ್ರೆ ಹ್ರಾಸ ಇಲ್ಲ, ಕೇವಲ ಲೀಲೆಯಿಂದ ಭೋಗ ಮಾಡುತ್ತಾನೆ ಎನ್ನುವುದನ್ನ ತಿಳಿಸಿಕೊಟ್ಟಿದ್ದಾರೆ. ಇಡೀ ಜಗತ್ತೇ ದೇವರ ಉದರದಲ್ಲಿ ಹೋಗ್ತದೆ, ಹೊರಗೆ ಬರ್ತದೆ. ಹಾಗೆ ಅನ್ನ ಹೋಗ್ತದೆ, ಪರಮಾತ್ಮ ಅದನ್ನು ಹೊರಗೆ ಕಳಿಸ್ತಾನಷ್ಟೇ ಹೊರತು ಅವನಿಗೆ ಅದರಿಂದ ವೃದ್ಧಿಯೂ ಇಲ್ಲ, ಹ್ರಾಸವೂ ಇಲ್ಲ. ಈ ಅರ್ಥದಲ್ಲಿ ಭಗವಂತ ಕೇವಲ ಲೀಲೆಯಿಂದ ಭೋಗವನ್ನು ಮಾಡಿದ್ದಾನೆ. ಇಂದ್ರದೇವರಿಗೆ ಕೆಲ ಕಾಲ ಅಜ್ಞಾನದ ಪರಿಣಾಮವಾಗಿ ಜೋರಾಗಿ ಮಳೆಯನ್ನು ಸುರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಳಯ ಕಾಲದ ಸಂವರ್ತಕ ಮೇಘಗಣಗಳನ್ನೆಲ್ಲ ಕರೆದು ಮಳೆ ಸುರಿಸುವುದಕ್ಕೆ ಹೇಳಿದರೆ ಧಾರಾಕಾರವಾಗಿ ಆನೆಯ ಸೊಂಡಿಲಿನಷ್ಟು ದೊಡ್ಡ ದೊಡ್ಡ ಹನಿಗಳು ಬೀಳುತ್ತಾ ಇವೆ. ಅಂತಹ ಜೋರಾದ ಮಳೆ, ಅತಿವೃಷ್ಟಿ ಪ್ರಾರಂಭ ಆಯಿತು. ಗೋಪಾಲಕರೆಲ್ಲರೂ ಕಂಗಾಲಾಗಿದ್ದಾರೆ.
ಆಕಳುಗಳೆಲ್ಲವೂ ದಿಕ್ಕು ತಪ್ಪಿ ಓಡ್ತಾ ಇವೆ, ಪಶುಗಳೆಲ್ಲ ಓಡ್ತಾ ಇವೆ. ಕೃಷ್ಣನಿಗೆ ಮತ್ತೆ ಶರಣು ಹೋದರೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಕೇವಲ ಎಡಗೈಯಿಂದ ಗೋವರ್ಧನ ಪರ್ವತವನ್ನೇ ಎತ್ತಿ ಎಲ್ಲರನ್ನೂ ಅದರ ಕೆಳಗಡೆಗೆ ಆಶ್ರಯವನ್ನು ಪಡೆಯುವುದಕ್ಕಾಗಿ ಕರೆದಿದ್ದಾನೆ. ಭಗವಂತನನ್ನು ನಾವು ನಂಬಿದಾಗ ನಮಗೆ ತತ್ಕಾಲದಲ್ಲಿ ಕಷ್ಟಗಳು ಬಂದಂತೆ ತೋರ್ತದೆ. ಅಷ್ಟಕ್ಕೆ ನಾವು ಹೆದರಿ ಗಾಬರಿಯಾಗಿ ಈ ಮಾರ್ಗದಲ್ಲಿ ಏನು ಅರ್ಥ ಇದ್ದಾಗಿಲ್ಲ, ಬಹಳ ಕಷ್ಟ ಇದೆ, ಬೇರೆ ಮಾರ್ಗದಲ್ಲೇನೆ ಸುಖ ಇದೆ ಅಂತ ನಾವು ತಿಳಿಯಬಾರದು. ದೇವರು ಪರೀಕ್ಷೆ ಮಾಡೋದು ನಿಜ. ಕಷ್ಟ ಬೇಕಾದಷ್ಟು ಕೊಡ್ತಾನೆ. ಧೋ 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 ಮಳೆ ಬೆತ್ತಲ್ಲ, ಹಾಗೆ ಕಷ್ಟಗಳ ಸುರಿಮಳೆ ಆಗ್ತದೆ. ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮ. ಮೊದಲಿಗೆ ಕಷ್ಟಗಳ ಸುರಿಮಳೆಯನ್ನು ಸುರಿಸುವುದು. ಇಂದ್ರ ಕೊಡ್ತಾನೆ ಅಂದ್ರೆ ಏನು? ಇಂದ್ರ ಏನು ಕೊಡ್ತಾನೆ? ಅದನ್ನು ದೇವರೇ ಕೊಟ್ಟದ್ದು ತಾನೆ ಮಳೆ. ಅಂತಹ ಕಷ್ಟಗಳ ಸುರಿಮಳೆ ಒಂದು ಕಡೆಗೆ ನಮಗೆ ಧರ್ಮ ಮಾರ್ಗದಲ್ಲಿದ್ದಾಗ ಆಗ್ತದೆ ಅಂತ ಅನಿಸ್ತದೆ. ಅಧರ್ಮದಲ್ಲಿದ್ದವರೇ ಸುಖವಾಗಿದ್ದಾರೆ, ನಮಗೇ ಯಾಕೆ ಇಷ್ಟು ಕಷ್ಟ ಅಂತನ್ನೋ ಹಾಗಾಗತ್ತೆ. ಆದರೆ ಕೊನೆಗೂ ಪರಮಾತ್ಮ ನಮಗೆ ದೇವರಲ್ಲಿ ವಿಶ್ವಾಸ ಅಚಂಚಲವಾಗಿದೆ, ದೃಢವಾಗಿದೆ ಅಂತ ಗೊತ್ತಾದಾಗ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಗೋವರ್ಧನ ಪರ್ವತವನ್ನ ಎತ್ತುತ್ತಾನೆ. ಯಾವುದೇ ತರಹದ ಕಷ್ಟಗಳು ನಮಗಾಗದೇ ಇದ್ದ ಹಾಗೆ ಭಗವಂತ ಕಾಪಾಡುತ್ತಾನೆ ಅಂತನ್ನುವುದನ್ನು ಈ ಕಥೆಯಿಂದ ತೋರಿಸಿಕೊಟ್ಟ. ಇದು ನಿಮ್ಮ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿ ನೋಡಬಹುದು. ಬೇಕಾದಷ್ಟು ಕಷ್ಟ ಆಗಲಿ, ಸುಖವಾಗಲಿ, ಬಹು ದುಃಖವಾಗಲಿ, ಸಖ ನೀನಾಗಿರು ಪಾಂಡುರಂಗ ಅನ್ನುವ ದೃಢವಾದ ನಂಬಿಕೆಯನ್ನು ಇಟ್ಟುಕೊಂಡು ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾದ್ ವಿಷ್ಣು ಮೋಕ್ಷ ಫಲಪ್ರದ ಅಂತ ಹೇಳಿದಂತಹ ಶರಣಾಗತಿಯನ್ನು ಭಗವಂತನಲ್ಲಿ ನಾವು ಮಾಡಿದಾಗ ನಿಶ್ಚಿತವಾಗಿಯೂ ಎಲ್ಲಿಂದ ದೇವರು ಹೇಗೆ ಬಂದು ರಕ್ಷಣೆ ಮಾಡ್ತಾನೆ ಅಂತ ನಮಗೆ ಗೊತ್ತಾಗುವುದಿಲ್ಲ. ಹಾಗೆ ದೇವರು ರಕ್ಷಣೆ ಮಾಡಿರ್ತಾನೆ, ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾವುದೋ ವ್ಯಕ್ತಿಯಲ್ಲಿ ಬಂದು ಏನೋ ಪ್ರೇರಣೆ ಮಾಡಿ ನಮಗೆ ಬಂದ ಕಷ್ಟವನ್ನ ದೇವರು ಪರಿಹಾರ ಮಾಡಿಸ್ತಾನೆ ಅಂತ ನಾವು ಜೀವನದಲ್ಲಿ ಅನುಭವಿಸಿ ನೋಡಬಹುದು. ಅದನ್ನ ಈ ಗೋವರ್ಧನ ಪರ್ವತದ ಉದ್ಧರಣ ಮಾಡಿ ಭಗವಂತ ತೋರಿಸಿಕೊಟ್ಟ. ಇಂದ್ರದೇವರಿಗೆ ಜ್ಞಾನೋದಯವಾಗಿದೆ. ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಶರಣಾಗತರಾಗಿದ್ದಾರೆ. ಶರಣಾಗತರಾಗಿ ಪ್ರಾರ್ಥನೆ ಮಾಡಿದರು. ತಾವು ಎಲ್ಲಾ ನದಿಗಳ ಜಲವನ್ನ ಸುವರ್ಣ ಕುಂಭದಲ್ಲಿ ತಂದು ಕೃಷ್ಣನಿಗೆ ಅಭಿಷೇಕ ಮಾಡಿದ್ದಾರೆ. ಸುರಭಿ ಎಲ್ಲ ಗೋವುಗಳ ಮಾತೆ, ಅವಳು ಸ್ವತಃ ತಾನು ಕಾಮಧೇನು ಕ್ಷೀರದಿಂದ ಅಭಿಷೇಕವನ್ನ ಮಾಡಿಸಿದ್ದಾಳೆ. ಎಲ್ಲಾ ಗೋವುಗಳು ಅಭಿಷೇಕ ಮಾಡಿವೆ. ಎಲ್ಲಾ ವನಸ್ಪತಿಗಳು ತಮ್ಮ ಶ್ರೇಷ್ಠವಾದಂತಹ ಔಷಧಿ ವನಸ್ಪತಿಗಳ ರಸದಿಂದ, ದುಗ್ಧ ರೂಪವಾದ ರಸದಿಂದ ಅವುಗಳು ಅಭಿಷೇಕ ಮಾಡಿವೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ನೀರಿನಿಂದ, ಹಾಲಿನಿಂದ, ವನಸ್ಪತಿಗಳ ರಸದಿಂದ ಹೀಗೆ ನಾನಾ ರೀತಿಯ ಪಟ್ಟಾಭಿಷೇಕಗಳು ಶ್ರೀಕೃಷ್ಣ ಪರಮಾತ್ಮನಿಗೆ ಆಗಿದೆ. ಗೋವಿಂದ ಅಂತ ಆಗಲೇ ನಾಮಕರಣವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಗೋವುಗಳಿಗೆ ಇಂದ್ರನಾಗಿ ರಕ್ಷಣೆ ಮಾಡಿ ಅವುಗಳನ್ನು ಕಾಪಾಡಿದ್ದಕ್ಕೆ ಗೋವಿಂದ ಎಂಬ ನಾಮಕರಣವನ್ನ ಮಾಡಿದ್ದಾರೆ. ಅಂದ್ರೆ ಮೊದಲು ಇರಲಿಲ್ಲ ಅಂತ ಅರ್ಥ ಅಲ್ಲ. ಅನಾದಿ ಕಾಲದಿಂದ ಇದ್ದದ್ದನ್ನೇ ಪುನಃ ಸ್ಮರಿಸಿಕೊಂಡು ಭಗವಂತನಿಗೆ ಜಯಘೋಷವನ್ನ ಮಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಕೂಡ ಯಾವಾಗಲೂ ವಿಶೇಷವಾಗಿ ಗೋ ಜ್ಞಾನವನ್ನ ಕೊಟ್ಟು ಈ ವಿಧವಾದಂತಹ ಸಚ್ಚಾಸ್ತ್ರಗಳ ಅಧ್ಯಯನಾದಿಗಳನ್ನ ಮಾಡಿಸಿ ತನ್ನ ವಿಶೇಷವಾದ ಮಹಿಮೆ ತಿಳಿಯುವಂತೆ ಮಾಡಲಿ ಅನ್ನುವ ಪ್ರಾರ್ಥನೆಯೊಂದಿಗೂ ಗೋವಿಂದ ಎಂಬ ನಾಮಕರಣವನ್ನು ಮಾಡಿದ್ದಾರೆ. ಹೀಗೆ ಗೋವರ್ಧನೋದ್ಧಾರವನ್ನು ಮಾಡಿದಂತಹ ಕೃಷ್ಣ ಪರಮಾತ್ಮ ತಾರುಣ್ಯ ಪ್ರಾರಂಭವಾಗುವ ಮೊದಲೇ ರಾಸಕ್ರೀಡೆಯನ್ನು ಮಾಡಿದ್ದಾನೆ. ಅವೆಲ್ಲ ಗೋಪಿಕಾಸ್ತ್ರೀಯರು ಮಾಡಿದಂತಹ ಪೂರ್ವಜನ್ಮದಲ್ಲಿ ಮಾಡಿದ ತಪಸ್ಸಿಗೆ ಮೆಚ್ಚಿ ಗೋಪ್ಯ ಕಾಮಯುತಾ ಭಕ್ತಾ ಅಂತ ಆಚಾರ್ಯರು ಹೇಳಿದಂತೆ ಇವರೆಲ್ಲರೂ ಭಕ್ತರು, ಅಪ್ಸರಾ ಸ್ತ್ರೀಯರು ಗೋಪಿಕಾಸ್ತ್ರೀಯರಾಗಿ ಕಾಮಯುತವಾದ ಭಕ್ತಿಯನ್ನ ಮಾಡಿದ್ದಾರೆ. ಪರಮಾತ್ಮನನ್ನ ವಿಶೇಷವಾಗಿ ಕಾಮದಿಂದ ಕಂಡರೂ ಮುಖ್ಯತಃ ಆ ಭಗವಂತನನ್ನ ಸರ್ವೋತ್ತಮತ್ವೇನ ತಿಳಿದು ಭಕ್ತಿಯನ್ನೂ ಮಾಡುವಂತಹ ಭಕ್ತರವರು. ಅವರ ಉದ್ಧಾರ ಮಾಡಬೇಕಾಗಿದೆ ಕೃಷ್ಣ ಪರಮಾತ್ಮನಿಗೆ. ಯಾವುದೇ ತರಹದ ಕಾಮದ ವಿಕಾರ ತನಗಿಲ್ಲದೇ ಇದ್ದರೂ ಭಗವಾನ್ ಅಶುಭೈರಲಿಪ್ತ. ಶ್ರೀಮದ್ ಆಚಾರ್ಯರಂತಾರೆ, ಸಮಭೀಷ್ಟ ಸಿದ್ಧ ಚಿಂತಾಮಣಿರಿಹಿ ಭಗವಾನ್ ಅಶುಭೈರಲಿಪ್ತ. ಯಾವ ಅಶುಭಗಳ ಲೇಪ ಇಲ್ಲದೆ ಇರುವ ಪರಮಾತ್ಮ, ಕಾಮಕೃತ ವಿಕಾರ ಇಲ್ಲದಿರುವ ಭಗವಂತ ಕೇವಲ ಆ ಭಕ್ತರ ಮೇಲಿನ ಅನುಗ್ರಹಕ್ಕಾಗಿ ಅವರನ್ನ ಸಂತೋಷಪಡಿಸಿದ್ದಾನೆ. ಹೀಗೆ ಪರಮಾತ್ಮ ಇಲ್ಲಿ ಲೀಲೆಯನ್ನ ಮಾಡ್ತಾ ಒಂದು ಸಲ ಅರಿಷ್ಟಾಸುರ ಅಂತ ಬಂದ. ಅರಿಷ್ಟಾಸುರ ಎಲ್ಲ
ಗೋಪಿಕಾ ಸ್ತ್ರೀಯರಿಗೆ ಗೋಪಾಲಕರಿಗೆ ಪೀಡೆಯನ್ನ ಕೊಡ್ತಾ ಎತ್ತಿನ ರೂಪದಲ್ಲಿ ಬಂದು ಗೋವುಗಳಿಗೆಲ್ಲ ಪೀಡೆಯನ್ನ ಕೊಡ್ತಾ ಇದ್ದಾನೆ, ಕರುಗಳಿಗೆ. ಶ್ರೀಕೃಷ್ಣ ಪರಮಾತ್ಮ ನಮ್ಮ ವೈದಿಕ ಬ್ರಾಹ್ಮಣರೆಲ್ಲ ಊಟಕ್ಕೆ ಕೂಡಬೇಕು ಅಂದಾಕ್ಷಣಕ್ಕೆ ವದ್ದಿ ಪಂಜ ಬೇಕವರಿಗೆ ಮುಖ್ಯ. ನೀವು ಬೇಕಾದಷ್ಟು ಪೀತಾಂಬರಗಳನ್ನ ನೀವೆಲ್ಲ ಕೊಡ್ತೀರಿ, ಎಷ್ಟು ಪೀತಾಂಬರ ಕೊಟ್ಟರು ಅವರಿಗೆ ಮತ್ತೆ ವದ್ದಿ ಪಂಜನೇ ಮುಖ್ಯ ಬೇಕು. ಚೆನ್ನಾಗಿ ಅದನ್ನು ಹಿಂಡಿ ಉಟ್ಕೊಂಡ್ರೆ ಅವರಿಗೆ ಆನಂದ. ಹಾಗೆ ಭಗವಂತನಿಗೆ ವೈದಿಕ ಬ್ರಾಹ್ಮಣರ ನೆನಪಾಯ್ತೀಯ. ಎತ್ತು ನೋಡಿದ ಕ್ಷಣಕ್ಕೆ ಅದರ ಕುತ್ತಿಗೆ ಕಾಲು ಹಿಡಿದು ಚಂದಾಗಿ ಒದ್ದಿ ಪಂಚೆ ಹಿಂಡಿದ ಹಾಗೆ ಗಟ್ಟಿಯಾಗಿ ಹಿಂಡಿಬಿಟ್ಟ. ಅದನ್ನು ಹಿಂಡಿ ಬಾಯಿಯಿಂದ ರಕ್ತ ಸುರಿಯುವ ಹಾಗೆ ಮಾಡಿ ಕೊಂದಿದ್ದಾನೆ. ಒಬ್ಬೊಬ್ಬರನ್ನು ಒಂದೊಂದು ರೀತಿ ಕೊಂದ. ಬಕಾಸುರ ಬಂದ್ರೆ ಬಕಾಸುರ ಕೃಷ್ಣನನ್ನೇ ನುಂಗಿ ಬಿಡ್ತಾನೆ ಬಕಪಕ್ಷಿಯ ರೂಪದಲ್ಲಿ. ಒಳಗೆ ಹೋದ್ರೆ ಕೃಷ್ಣ ಬೆಂಕಿಯಂತೆ ಆದ. ಅನಂತ ತೇಜೋರೂಪನಾದ ಪರಮಾತ್ಮ ತನ್ನ ತೇಜಸ್ಸಿನ ಅಭಿವ್ಯಕ್ತಿ ಮಾಡಿದರೆ ಒಳಗೆ ಕೆಂಡ ಬಿದ್ದಾಗಾಯ್ತು, ಉಗುಳು ಬಿಟ್ಟಿದೆ ಅದು. ಆಮೇಲೆ ಅದರ ಎರಡೂ ಚಂಚೆಗಳನ್ನು ಹರಿದು ಕೊಂದ. ಕೇಶಿ ಎಂಬ ಅಸುರ ಕುದುರೆಯ ರೂಪದಲ್ಲಿ ಬರ್ತಾನೆ, ಮಹಾದೈತ್ಯ, ಪಾರ್ವತಿಯ ವರದಿಂದ ಅವಧ್ಯನಾದ ವ್ಯಕ್ತಿ. ಅವನ ಬಾಯಿಯಲ್ಲಿ ಹೀಗೆ ಕೈ ಹಾಕಿದರೆ ಆ ಕೈ ಒಳಗೆ ಹೋದ ಮೇಲೆ ಕೈಯನ್ನು ಬೆಳೆಸಿಬಿಟ್ಟ. ಅಣೋರಣೀಯಾನ್ ಮಹತೋ ಮಹೀಯಾನ್. ಹೋಗುವಾಗ ಸಣ್ಣ ಕೈ ಇತ್ತು, ಆ ಕೈ ದೊಡ್ಡದಾಗ್ತಾ ಆಗ್ತಾ ಹೋದ್ರೆ ಆ ಬಾಯಿ ಹರಿದು ಅವನು ಸತ್ತು ಹೋದ. ಹೀಗೆ ಒಬ್ಬೊಬ್ಬರನ್ನು ಒಂದೊಂದು ರೀತಿಯಾಗಿ ಭಗವಂತ ಕೊಂದಿದ್ದಾನೆ. ಕೇಶಿ ಎಂಬ ದೈತ್ಯನನ್ನ ಕೊಂದ. ಪ್ರಲಂಬಾಸುರ ಬಲರಾಮದೇವರಿಂದ ಕೊಲ್ಲಿಸಿದ್ದಾನೆ. ಒಂದು ಸಲ ಪಂದ್ಯ ಆಡ್ತಾ ಇರುವಾಗ ಯಾರು ಸೋಲ್ತಾರೋ ಅವರು ಹೊತ್ತುಕೊಂಡು ಹೋಗಬೇಕು ಅಂತ. ಶ್ರೀರಾಮ ಕೃಷ್ಣನನ್ನು ಹೊತ್ತುಕೊಂಡು ಹೋದ. ಶ್ರೀರಾಮ ಸೋತಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನನ್ನ ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಅವನು ಓಡುತ್ತಾ ಇದ್ದಾನೆ. ಪ್ರಲಂಬ ಬಲರಾಮನನ್ನ ಕೂಡಿಸಿಕೊಂಡು ಓಡುತ್ತಾ ಇದ್ದಾನೆ. ಆದರೆ ಇವರೆಲ್ಲ ಒಂದು ಗುರಿಯವರೆಗೆ ಮಾತ್ರ ಓಡಿ ನಿಲ್ಲಬೇಕು. ಅದಿಲ್ಲದೆ ಈ ಪ್ರಲಂಬ ಹಾಗೇ ಮುಂದೆ ಹೋಗ್ತಾ ಇದ್ದಾನೆ. ಬಲರಾಮದೇವರನ್ನು ಓಡಿಸಿಕೊಂಡು ಗುರಿ ದಾಟಿ ಓಡಿದ ಮೇಲೆ ಬಲರಾಮದೇವರಿಗೆ ಸಂಶಯ ಬಂತು, ಇವನು ಯಾರೋ ಬೇರೆ ಇದ್ದಾನೆ, ಇವನು ನಮ್ಮ ಗೋಪಾಲಕರವನಲ್ಲ, ಮೋಸ ಮಾಡಿದ್ದಾನೆ ನಮ್ಮ ವೇಷದಲ್ಲಿ ಅಂತ. ಕೃಷ್ಣ ಹೇಳಿದ, ನೀನು ಸಂಕರ್ಷಣ, ಇಡೀ ಬ್ರಹ್ಮಾಂಡ ನಿನ್ನ ತಲೆಯ ಮೇಲೆ ಸಾಸಿವೆ ಕಾಳಿನಂತೆ ನಿಂತಿರ್ತದೆ, ಅಂತಹ ಶೇಷನ ಅವತಾರ, ನನ್ನ ಸನ್ನಿಧಾನ ಇದೆ, ಶುಕ್ಲಕೇಶಾವೇಶ ಇದೆ ನಿನ್ನಲ್ಲಿ, ಯಾಕೆ ಹೆದರ್ತೀಯ, ನೆನಪು ಮಾಡಿಕೋ ನಿನ್ನ ಮೂಲ ರೂಪದ ಬಲವನ್ನ ಅಂತ ಹೇಳಿದ ಕ್ಷಣಕ್ಕೆ ಬಲರಾಮದೇವರು ಸ್ಮರಿಸಿಕೊಂಡಿದ್ದಾರೆ. ಹೊತ್ತುಕೊಂಡು ಬಿದ್ದ ಅವನು. ಬಲರಾಮದೇವರನ್ನು ಹೊರಲಿಕ್ಕಾಗಲಿಲ್ಲ ಅವನಿಗೆ. ಪ್ರಲಂಬಾಸುರನನ್ನು ಸಂಹಾರ ಮಾಡಿದ್ದಾರೆ ಬಲರಾಮದೇವರು. ಇದರಂತೆ ಧೇನುಕಾಸುರ ಗಣಪತಿಯ ವರದಿಂದ ಅವಧ್ಯನಾದವನು. ಹೆಸರು ಧೇನುಕ, ಕತ್ತೆಯ ರೂಪದಲ್ಲಿದ್ದ ಅವನು. ತಾಲವನದಲ್ಲಿ ಯಾರೂ ತಾಲಫಲಗಳನ್ನು ತಿನ್ನದೇ ಇರುವಂತೆ ಮಾಡುವಂತಹ ಸಾವಿರಾರು ಕತ್ತೆಗಳು ಇವತ್ತು ಹಾಗೇ ಆಗಿದೆ ಅಂತ ಅನ್ನಬೇಕು. ಅಲ್ಲಲ್ಲಿ ಪ್ರಾಚೀನ ಗ್ರಂಥಗಳೆಲ್ಲ ತಾಲಪತ್ರಗಳ ರೂಪದೊಳಗಿವೆ. ಆದರೆ ಅವುಗಳು ಯಾವುದೂ ಕೂಡ ನಿಜವಾಗಿ ಓದುಗರ ವಿದ್ಯಾವಂತರ ಕೈಗೆ ಸಿಗದೆ ಕೇವಲ ಕತ್ತೆಗಳೇ ಪಾಲಾದ ಹಾಗೆ ಅಸುರರ ಕೈಯಲ್ಲಿ ಸಿಕ್ಕೋಗಿವೆ. ಎಷ್ಟೋ ಹೊರದೇಶಕ್ಕೆ ಹೋಗಿಬಿಟ್ಟಿವೆ, ನಮ್ಮ ಕೈಗೆ ಸಿಗುವುದಿಲ್ಲ. ಧೇನುಕಾಸುರನ ಕೈಯಲ್ಲಿ ಸಿಕ್ಕಾಗಿದೆ. ತಾಲವನ ಧೇನುಕಾಸುರನ ಕೈಯಲ್ಲಿ ಸಿಕ್ಕಂತೆ ಈ ತಾಲಪತ್ರಗಳೆಲ್ಲ ಯಾರ್ಯಾರ ಕೈಯಲ್ಲಿಯೋ ಸಿಕ್ಕೋಗಿವೆ. ಮತ್ತೆ ಶೇಷದೇವರು ಬಂದು ಆ ಧೇನುಕಾಸುರನನ್ನ ಸಂಹಾರ ಮಾಡಿದರಲ್ಲ, ಅದರಂತೆ ಪುನಃ ಆ ಮಹಾನುಭಾವರು ಅವತಾರ ಮಾಡಿ ನಮಗೆ ಎಲ್ಲ ವಿಧವಾದಂತಹ ಪ್ರಾಚೀನ ಗ್ರಂಥಗಳು, ಪಂಚರಾತ್ರಾದಿ ಎಲ್ಲ ಪೌರುಷೇಯ ಗ್ರಂಥಗಳಿಗೆ ಅಭಿಮಾನಿ ದೇವತೆಗಳೇ ಶೇಷದೇವರು. ಆ ಎಲ್ಲ ಗ್ರಂಥಗಳು ನಮಗೆ ಒದಗುವಂತೆ ಅನುಗ್ರಹ ಮಾಡಬೇಕವರು. ನಿಜವಾಗಿ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ ಗ್ರಂಥಗಳು. ಅಂತಹ ಧೇನುಕಾಸುರನನ್ನ ಸಂಹಾರ ಮಾಡಿ ಅವನ ಅನುಚರರಾದ ಎಲ್ಲರನ್ನೂ ಸಂಹಾರ ಮಾಡಿ ಎಲ್ಲರೂ ಯಥೇಚ್ಛವಾಗಿ ಫಲಗಳನ್ನು ತಿನ್ನುವಂತೆ ಮಾಡಿದ್ದಾರೆ. ಒಂದೊಂದು ಕಥೆಯಲ್ಲಿಯೂ ನಿಜವಾಗಿ ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ತಾಗಿ ತಾನು ಕೃಷ್ಣಕೇಶ ರೂಪನಾಗಿ ಬಲರಾಮದೇವರಲ್ಲಿ ತನ್ನ ಶುಕ್ಲಕೇಶದ ಆವೇಶವನ್ನಿಟ್ಟು ಏನೆಲ್ಲ ಮಾಡಿದ ನೋಡಿ. ವಿಷಬಾಧೆಯಿಂದ ಒದ್ದಾಡುವಾಗ ವಿಷದ ಬಾಧೆಯನ್ನ ಕಳೆದ, ಅತಿವೃಷ್ಟಿಯಿಂದ ಅವರನ್ನ ರಕ್ಷಣೆ ಮಾಡಿದ, 2 ಸಲ ಕಾಡ್ಗಿಚ್ಚಿನಲ್ಲಿ ಸುಟ್ಟು ಹೋಗುವಾಗ ಕಾಡ್ಗಿಚ್ಚನ್ನ ತಾನೇ ಪಾನ ಮಾಡಿ ಅವರನ್ನ ರಕ್ಷಣೆ ಮಾಡಿದ, ಹಸಿವಾಗಿದೆ ಊಟಕ್ಕೆ ಗತಿ ಇಲ್ಲ ಅಂತ ಒದ್ದಾಡುವಾಗ ಬ್ರಾಹ್ಮಣ ಪತ್ನಿಯರಿಂದ ಅನ್ನ ತರಿಸಿ ಊಟಕ್ಕೆ ಹಾಕಿ ರಕ್ಷಣೆ ಮಾಡಿದ. ಒಂದೇ ಎರಡೇ ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ದು. ವಸ್ತ್ರ ಇಲ್ಲ ಅಂತ ಒದ್ದಾಡುವ ದ್ರೌಪದಿಗೆ ವಸ್ತ್ರವನ್ನು ಕೊಟ್ಟ ರಕ್ಷಣೆ ಮಾಡಿದ.
ಜೀವನದಲ್ಲಿ ಬೇಕಾದ ಅನ್ನ, ವಸ್ತ್ರ, ನಾನಾ ವಿಧವಾದ ಬೆಂಕಿ, ನೀರು, ವಿಷ, ಸರ್ಪ ಮೊದಲಾದವುಗಳಿಂದ ಬರುವ ಭಯ, ಇವುಗಳೆಲ್ಲದರಿಂದಲೂ ದೇವರು ರಕ್ಷಣೆ ಮಾಡುವ ಮೂಲಕ ಸರ್ವರಕ್ಷಕನಾದವನು ನಾನು ಅನ್ನುವುದನ್ನ ಈ ಅವತಾರದಿಂದಲೇ ದೇವರು ತೋರಿಸಿದ. ನಾನು ಸರ್ವರಕ್ಷಕ ಎಂಬ ವಿಶ್ವಾಸವನ್ನಿಟ್ಟರೆ ನಿಮಗೂ ನಾನು ಕೈ ಬಿಡುವುದಿಲ್ಲ ಅನ್ನುವುದನ್ನು ಪರಮಾತ್ಮ ಈ ಮೂಲಕವಾಗಿ ಪ್ರತಿಜ್ಞೆ ಮಾಡಿದ್ದಾನೆ. ನಮೇ ಭಕ್ತ ಪ್ರಣಶ್ಯತಿ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಈ ಮಹಿಮೆಯನ್ನ ಕೇಳಿ ಸಜ್ಜನರು ಸಂತೋಷಪಟ್ಟರೆ ಕಂಸನಿಗೆ ಚಿಂತೆಯಾಗಿದೆ, ಮುಂದೇನು ಗತಿ ಅಂತ. ಅಕ್ರೂರನಿಗೆ ಹೇಳಿ ಕಳಿಸಿದ, ಹೇಗಾದರೂ ಮಾಡಿ ಕೃಷ್ಣನನ್ನ ಕರೆದುಕೊಂಡು ಬಾರಪ್ಪ, ಏನಾದರೂ ಮಾಡಿ ಅವನ ಕಥೆ ಮುಗಿಸ್ಬಿಡೋಣ. ನಮ್ಮ ಎಲ್ಲ ದೂತರನ್ನ ಅನುಚರರನ್ನ ಕಳಿಸಿ ಹೋದವರೆಲ್ಲರ ಶ್ರಾದ್ದದ ಖರ್ಚೆ ನನ್ನ ಮೇಲೆ ಬಹಳ ಆಗಿದೆ. ಯಾರು ಹೋದವರು ಸರಿಯಾಗಿ ವಿಷಯವನ್ನ ತಂದೇ ಇಲ್ಲ. ಯಾರನ್ನು ಕಳಿಸ್ತೇನೋ ಸುಮ್ಮನೆ ಕಳಿಸಿ ಏನೋ ಒಂದು ವಿಷಯ ತಿಳಿದುಕೊಂಡು ಬನ್ನಿ, ಮೆಸೇಜ್ ಹೇಳಿ ಅಂದ್ರೆ ಮೆಸೇಜ್ ಇಲ್ಲ, ಏನಿಲ್ಲ. ಮತ್ತೆ ಅವರು ಹೋದದ್ದು, ಅವರು ಸತ್ತದ್ದು, ಅವರು 12 ವೈಕುಂಠನೋ ನರಕನೋ ಏನೋ ಒಂದು, ಅದನ್ನು ಮಾಡೋದ್ರೊಳಗೇನೆ ಕಾಲ ಹೋಯ್ತು. ಕೃಷ್ಣನನ್ನೇ ಇಲ್ಲಿ ಕರೆಸಿಬಿಡಿ, ಅವನನ್ನು ಸಂಪೂರ್ಣವಾಗಿ ನಾನು ಮುಗಿಸಿಬಿಡುತ್ತೇನೆ ಅಂತ ಹೇಳಿದ. ಅಕ್ರೂರ ಅಂದ, ಅದು ಯಾರ ಕಡೆಯಿಂದ ಆಗುವುದಿಲ್ಲ ಅಂತ. ನಿನಗೆ ಎಷ್ಟು ಹೇಳಿದ್ದೇನೆ ಅಷ್ಟು ಕೆಲಸ ನೀನು ಮಾಡು, ಕೃಷ್ಣನನ್ನು ಕರೆದುಕೊಂಡು ಬರಬೇಕು ಅಂತ. ದೊಡ್ಡ ಭಾಗ್ಯ ಅಂದ. ಕೃಷ್ಣನ ದರ್ಶನ ಆಗ್ತದಲ್ಲ ಸಾಕು, ಸಾಯೋದು ಇವನೇ ಸಾಯ್ತಾನೆ ಕಂಸ. ಕೃಷ್ಣ ಅಂತೂ ಜನ್ಮ ಮರಣ ರಹಿತ, ನಾನು ಯಾಕೆ ಬೇಡ ಅನ್ನಬೇಕು ಅಂತ ಸಂತೋಷದಿಂದ ಬಂದಿದ್ದಾನೆ. ವೇಗದಿಂದ ಬಂದ ಕೃಷ್ಣನನ್ನು ನೋಡಬೇಕು ಅಂತ ಅತ್ಯಂತ ಭಕ್ತ್ಯುದ್ರೇಕದಿಂದ ಧಾವಿಸಿ ಬರ್ತಾ ಇದ್ದಾನೆ. ಆದರೆ ಇನ್ನೇನು ವೃಂದಾವನದಲ್ಲಿ ಪ್ರವೇಶ ಮಾಡಬೇಕು ಅನ್ನುವುದರೊಳಗೆ ಅವನಿಗೆ ರಥವನ್ನು ಮುಂದೆ ಸಾಗಿಸುವುದಕ್ಕೆ ಮನಸ್ಸಾಗಿಲ್ಲ. ಕೃಷ್ಣನ ಹೆಜ್ಜೆಗಳು ಕಾಣಿಸ್ತಾ ಇವೆ ಎಲ್ಲಿ ನೋಡಿದರಲ್ಲಿ. ಏನ್ ಭಾಗ್ಯ ಇರಬೇಕು ನೋಡಿ. ಇವತ್ತು ಇಡೀ ಸಮಗ್ರವಾಗಿರತಕ್ಕಂತಹ ಭಾರತೀಯರ ಸಮಗ್ರ ಹಿಂದೂ ಧರ್ಮದ ಪ್ರತಿಯೊಬ್ಬ ವ್ಯಕ್ತಿ ಅವತ್ತು ಗಯಾಸುರನ ಎದೆ ಮೇಲೆ ಪರಮಾತ್ಮ ತಾನು ಕಾಲಿಟ್ಟ ವಿಷ್ಣುಪಾದ ಅಂತನ್ನುವುದಕ್ಕೋಸ್ಕರ ಆ ವಿಷ್ಣುಪಾದದ ಮೇಲೆ ತಮ್ಮ ಪಿತೃಪಿತಾಮಹ ಪ್ರಪಿತಾಮಹಾದಿಗಳ ಪಿಂಡ ಪ್ರದಾನ ಮಾಡಿದರೆ ಅವರಿಗೆ ಸದ್ಗತಿ ಆಗ್ತದೆ ಅಂತ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಓಡೋಡಿ ಹೋಗಿ ಪಿಂಡ ಪ್ರದಾನ ಮಾಡಿ ಬರ್ತಾರೆ. ಒಂದೇ ಒಂದು ಇದ್ದದ್ದು ವಿಷ್ಣುಪಾದ ಭಾರತ ದೇಶದಲ್ಲಿ ವೃಂದಾವನದೊಳಗೆ ಪ್ರತ್ಯಕ್ಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಧ್ವಜ ವಜ್ರಾಂಕುಶ ಪದ್ಮಗಳ ಚಿಹ್ನ ಕಾಣುತ್ತಾ ಇರುವಂತೆ ಹೆಜ್ಜೆಗೆ ಹೆಜ್ಜೆಗಳು ಭಗವಂತನ ಪಾದದ ಚಿಹ್ನೆಗಳು ಕಾಣಿಸ್ತಾ ಇವೆ. ಆನಂದೋದ್ರೇಕವಾಗಿದೆ. ಸೋಚೇಷ್ಟತತ್ರ ಜಗದೀಶು ತುರಂಗ ಸಂಗಲ್ಲಬ್ಧೋಚ್ಚಯೇಷು ನಿಖಿಲಾಘ ವಿದಾರಣೇಷು ಪಾಂಸುಷ್ವಜೇಶ ಪುರುಹೂತ ಮುಖೋಚ್ಚ ವಿದ್ಯುದ್ಭ್ರಾಜತ್ ಕಿರೀಟ ಮಣಿಲೋಚನ ಗೋಚರೇಶು. ಹೊರಳಾಡಿದನಂತೆ, ರಥವನ್ನ ದೂರ ಇಟ್ಟು ಕಾಲ್ನಡಿಗೆಯಿಂದ ನಡೀತಾ ವ್ಯಾಸರಾಜರು ಹೇಗೆ ತಿರುಪತಿಯ ಬೆಟ್ಟವನ್ನು ಏರಬೇಕಾದರೆ ಅವರಿಗೆ ಶಾಲಿಗ್ರಾಮಗಳು ಕಂಡಿತು ಅಂತ ಕಾಲಿಡದೆ ಹತ್ತಿದರಂತೆ ಮೊಳಕಾಲಿನಿಂದ, ಹಾಗೆ ಇವನು ಹೊರಳಾಡ್ತಾ ಇದ್ದಾನೆ, ಉರುಳು ಸೇವೆ ಮಾಡಿದ್ದಾನೆ. ಅಗಸಿ ಬಾಗಿಲಿನಿಂದ ಕೃಷ್ಣನ ಮನೆಯವರೆಗೆ ಕಾಲ್ನಡಿಗೆಯಿಂದ ನಡೆಯದೆ ಉರುಳು ಸೇವೆ ಮಾಡ್ತಾ ಹೋದ. ಕೃಷ್ಣ ಪರಮಾತ್ಮನ ಪಾದಧೂಲಿ ಎಲ್ಲ ಮೈ ಮೇಲೆ ಹತ್ತಲಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೇಳಿಕೊಂಡಿದ್ದಾರಲ್ಲ, ಹಾಗೆ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸವೋಸ್ಮಾನ್ ಪುನಂತು ಅಂತ ಪಾಜಕ ಕ್ಷೇತ್ರದಲ್ಲಿ ಆ ವಾಸುದೇವ ಶ್ರೀಮದಾಚಾರ್ಯರು ಓಡಾಡಿದ ಪರಿಸರದಲ್ಲಿರುವ ಪಾದಧೂಲಿಗಳು ನಮಗೆ ಹತ್ತಿ ತಾಕಿ ಪವಿತ್ರವಾಗಲಿ ಅಂತ ದಾಸರು ಕೇಳಿದ್ದಾರೆ ಟೀಕಾಕೃತ್ಪಾದರ ಬಗ್ಗೆ. ಟೀಕಾಚಾರ್ಯರ ಪಾದ ತಾಕಿದ ಕೊನೆ ಧೂಳಿ ಸೋಂಕಿದ ಕೊನೆ ಧೂಳಿ ತಾಕಿದ ಮನುಜನಿಗೆ, ಟೀಕಾಕೃತ್ಪಾದರ ಪಾದಕ್ಕೆ ತಾಕಿದ ಒಂದು ಕೊನೆ ಧೂಳಿ ನಮಗೆ ತಾಕಿದರೆ ಸಾಕಂತೆ ನಮ್ಮ ಕೋಟಿ ಕೋಟಿ ಪಾಪಗಳ ಪರಿಹಾರ ಆಗ್ತದೆ, ಜನ್ಮ ಜನ್ಮಾಂತರಗಳಲ್ಲಿ ಜ್ಞಾನೋದಯವಾಗ್ತದೆ ಅಂತ. ಅಂಥದ್ದು ಸಾಕ್ಷಾತ್ ಭಗವಂತನ ಪಾದಧೂಲಿ ಹೊರಳಾಡ್ತಾ ಇದ್ದಾನೆ ಅಕ್ರೂರ. ಹೇಳಿದ, ಹೀಗಿದೆ ಕಂಸನ ಅಭಿಪ್ರಾಯ ಅಂತ. ಜನ ಅಂದ್ರು, ಎಂಥ ಕ್ರೂರನೋ ನೀನು, ಯಾರು ನಿನಗೆ ಅಕ್ರೂರ ಅಂತ ಹೆಸರಿಟ್ರು? ಎಲ್ಲರೂ ಕೈಯಲ್ಲಿ ಕೋಲು ತೆಗೆದುಕೊಂಡಿದ್ದಾರೆ. ಅಕ್ರೂರ ಯಾಕೆ ನನಗೇನು ಹೊಡಿತೀರ? ನಿನಗೆ ಹೊಡೆಯೋದಿಲ್ಲ, ನಿನಗೆ ಯಾರು ಹೆಸರಿಟ್ರಲ್ಲ ನಿಮ್ಮ ಸೋದರತ್ತಿ ಅವರನ್ನು ಹೊಡಿಲಿಕ್ಕೆ ಹೊರಟಿವಿ ಅಂದ್ರು. ಕ್ರೂರ ಅಂತ ಹೆಸರಿಡೋದು ಬಿಟ್ಟು ಅಕ್ರೂರ ಅಂತ ಯಾಕೆ ಇಟ್ರು ನಿನಗೆ ಅಂತ. ಕೆಲವು ಸಲ ಹಾಗೆ ಆಗಿರ್ತದಂತೆ. ಪ್ರವಚನ ನಡೀತಾ ಇರುವಾಗ ಕೆಲವರು ಸಿಟ್ಟಿನಿಂದ ಹೊಡಿಲಿಕ್ಕೆ ಎದುರಂತೆ, ಯಾಕ್ರಿ ಬೇಗ ನಿಮ್ಮನ್ನು ಹೊಡಿಲಿಕ್ಕೆ ಬಂದೇ ಇಲ್ಲ ನಾವು, ಮತ್ತೆ ಯಾರನ್ನು ಹೊಡಿತಿದ್ದೀರಿ? ನಿಮ್ಮನ್ನು ಯಾರು ಕರೆಸಿದ್ರಲ್ಲ ಅವ್ರನ್ನ ಹೊಡಿ.
ಹಾಗೆ ನಿನಗೆ ಯಾರು ಹೆಸರಿಟ್ರು? ಆಗ ಅವನಂದ, ಕೃಷ್ಣ ಪರಮಾತ್ಮನ ಅವತಾರ ಆದದ್ದೇ ಲೋಕೋದ್ಧಾರಕ್ಕಾಗಿ. ಇಷ್ಟು ದಿನ ನಿಮ್ಮೆಲ್ಲರನ್ನ ಉದ್ಧಾರ ಮಾಡಿದ್ದಾನೆ, ಇನ್ನೂ ಬೇರೆ ಜನರ ಉದ್ಧಾರ ಮಾಡಬೇಕಾಗಿದೆ ಅಂತ ಹೇಳಿ ಕರೆದುಕೊಂಡು ಹೊರಟಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ರಥದಲ್ಲಿ ಕುಳಿತಿದ್ದ. ಸಂಧ್ಯಾವಂದನ ಸಮಯ ಆಯಿತು. ಕೃಷ್ಣ ಪರಮಾತ್ಮನನ್ನ ಪಕ್ಕದಲ್ಲಿ ಕೂಡಿಸಿ ಸಂಧ್ಯಾವಂದನ ಕೇಳಿದ ಅಕ್ರೂರ. ನೋಡ್ರಿ, ಕೆಲವರು ಸಂಧ್ಯಾವಂದನ ಲೋಪ ಮಾಡಿಬಿಡ್ತಾರೆ. ಏನ್ ತಿರುಪತಿ ಅನಾಯಾಸೇನು ದೊಡ್ಡ ಕ್ಷೇತ್ರ, ಇಲ್ಲಿನ ಸಂಧ್ಯಾವಂದನ ಕಾರಣ ಇಲ್ಲ, ದೇವರೇ ಇದ್ದಾನೆ, ಇನ್ನೇನು ಸಂಧ್ಯಾವಂದನ, ಕಪಾಳಿಗೆ ಹೊಡಿದ್ದಾನೆ ಅಷ್ಟೇ, ದೇವರೇ ಇದ್ದಾನೆ ಅಂತ. ಪಕ್ಕದಲ್ಲಿ ದೇವರು ಕುಳಿತಿದ್ದರೆ ರಥದಲ್ಲಿ ಕೂಡುವಂತವನನ್ನ ಕೂಡಿಸಿ ಸಂಧ್ಯಾವಂದನ ಕೇಳಿದ. ಸಾಕ್ಷಾತ್ ಕಪಿಲನಾಮಕ ಪರಮಾತ್ಮ ತನ್ನ ಮನೆಯಲ್ಲಿ ಅವತಾರ ಮಾಡಿದರೆ ಕರ್ದಮ ಪ್ರಜಾಪತಿಗಳು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ತಾವಿಲ್ಲಿ ಕೂತಿರ್ರಿ ಅಂತ ಹೇಳಿ ಅರಣ್ಯಕ್ಕೆ ತಪಸ್ಸು ಮಾಡ್ಲಿಕ್ಕೆ ಹೋದ್ರು. ದೇವರ ಪಕ್ಕದಲ್ಲಿದ್ದಾನೆ ಅಂತ ನಮ್ಮ ಸಾಧನೆ ಮಾಡೋದನ್ನು ಬಿಟ್ಟರೆ ಕೇಳೋದಿಲ್ಲ ದೇವರು. ನಿನಗೆ ವಿಹಿತವಾದದ್ದನ್ನು ನೀ ಮಾಡು. ಸಂಧ್ಯಾವಂದನ ಕೇಳಿದ. ಒಳಗೆ ಮಂತ್ರ ಜಪ ಮಾಡ್ತಾ ಇದ್ದಾನೆ. ಸಂಕರ್ಷಣನ ದರ್ಶನ ಆಯಿತು. ಆದರೆ ನಿತ್ಯದಲ್ಲಿ ಆ ಸಂಕರ್ಷಣನ ದರ್ಶನ ಮಾತ್ರ ಆಗ್ತಾ ಇತ್ತು. ಆ ಸಂಕರ್ಷಣನಲ್ಲಿ ಶೇಷದೇವರ ಮೇಲೆ ಕೃಷ್ಣ ಕುಳಿತಿದ್ದು ಕಾಣಿಸಿದೆ. ಇವರು ರಥದಲ್ಲಿ ಕೂಡುವುದ್ರೆ ಇಲ್ಯಾಕೆ ಬಂದ ಇವನು ಅಂತ ಮತ್ತೆ ಮೇಲೆ ನೋಡಿದ್ರೆ ಅಲ್ಲಿಯೂ ಇದ್ದಾನೆ ಕೃಷ್ಣ. ಈಗ ಮೇಲೆ ಕೆಳಗೆ ಓಡಾಡ್ತಾ ಇದ್ದಾನೆ. ಎಲ್ಲ ಕಡೆಗೆ ಕೃಷ್ಣ ಕಾಣಿಸ್ತಾ ಇದ್ದಾನೆ. ಕೃಷ್ಣನ ಮಹಿಮೆ ಅರ್ಥವಾಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಮುಂದೆ ಹೋಗ್ತಾ ಇದ್ದಾರೆ. ಮಥುರಾ ಪಟ್ಟಣ ಪ್ರವೇಶ ಮಾಡಿದಾಗ ರಜಕ ಭೇಟಿಯಾಗಿದ್ದಾನೆ. ಬಟ್ಟೆಯನ್ನ ಕೊಡಬೇಕು ಅಂತ ಕೃಷ್ಣ ಕೇಳಿದ್ರೆ ಕೊಡ್ಲಿಲ್ಲ. ಇದು ಸಾಕ್ಷಾತ್ ರಾಜರು ಉಡಬೇಕಾದ ಬಟ್ಟೆಗಳು, ನಿಮ್ಮಂತಹ ಗೊಲ್ಲರು ಇದನ್ನು ಮುಟ್ಲಿಕ್ಕೂ ಅಧಿಕಾರಿಗಳಲ್ಲ ಅಂತ, ಬಾ ಮಾಡ್ತೀನಿ ಅಂತ ಹೇಳಿ ಅವನನ್ನ ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡಿ ಹೀಗೆ ಹೊಡೆದು ಬಿಟ್ಟ. ಅಷ್ಟೇ, ಮುಗಿದು. ಕಪಾಳಕ್ಕೂ ಹೊಡೆಯಲಿಲ್ಲ, ಗುದ್ದಲಿಲ್ಲ, ಬಟ್ಟೆ ಹಿಂಡಿದಾಗ ಹಿಂಡ್ಲಿಲ್ಲ, ಏನೂ ಮಾಡಲಿಲ್ಲ. ಸುಮ್ಮನೆ ಹೀಗೆ ಅಂದುಬಿಟ್ಟ, ಮುಗಿದೋಯ್ತು. ಏನಿರಲೇ ಇಲ್ಲ ಅಲ್ಲಿ. ಯಾವ ಖರ್ಚು ಇಲ್ಲ, ಪುರೋಹಿತರು ಇಲ್ಲ. ಪುರೋಹಿತರು ಕಾಯ್ತಾ ಇರ್ತಾರೆ, ಯಾರು ಸಾಯ್ತಾರೆ, ಯಾವಾಗ ಮಂತ್ರಾಗ್ನಿ ಮಾಡಿಸ್ಬೇಕು. ಎಲ್ಲಿ ಮಂತ್ರ ಅಗ್ನಿ ಮಾಡಬೇಕಾದ್ರೆ ಎಲುಬಾದರೂ ಕಾಣಿಸಿದ್ರೆ ಮಾಡಿಸ್ಬೇಕು. ಏನಿಲ್ವೇ ಇಲ್ಲ ಅಲ್ಲಿ. ನೆಲ ಸಮಾನ ಆಗಿ ಹೋಯ್ತು, ಪೂರ್ಣ ಮಣ್ಣಾಗಿ ಹೋಯ್ತು ಒಂದೇ ದಿವಸದೊಳಗೇನೆ. ರಜಕನ ಸಂಹಾರ. ಅವನು ಅವಧ್ಯನಾದವನು, ರುದ್ರದೇವರ ವರದಿಂದ ಸತ್ತೋದ ಮಹಾದೈತ್ಯ. ಅವನು ಮುಂದೆ ಮಾಲಾಕಾರ ಬರ್ತಾನೆ. ಅವನು ಸಾಕ್ಷಾತ್ ವೈಕುಂಠದಲ್ಲಿ ಅಮುಕ್ತ ಸ್ಥಾನದಲ್ಲಿ ಭಗವಂತನ ಸೇವಕನೇ, ಪರಮಾತ್ಮನ ಸೇವೆಗಾಗಿ ಅವತಾರ ಮಾಡಿದವನು. ಇನ್ನೊಬ್ಬ ಕ್ಷೌರ ಮಾಡೋದಕ್ಕಂತಹ ವ್ಯಕ್ತಿ ಮೃಜನ ಪುಷ್ಪಕರವೂ ಪುರಾಹಿ. ದೇವರಿಗೇನು ಕ್ಷೌರ ಮಾಡುವುದು? ವಾದಿರಾಜರಂತಾರೆ, ಶ್ರೀಕೃಷ್ಣ ಪರಮಾತ್ಮನ ಒಂದು ಬೆರಳಿನ ಉಗುರು ತಾಗಿದ್ದಕ್ಕೆ, ವಾಮಪಾದದ ಎಡಪಾದದ ಉಗುರು ತಾಗಿದ್ದಕ್ಕೆ ಬ್ರಹ್ಮಾಂಡದ ಹೊರಗಿನ 100 ಕೋಟಿ ಯೋಜನದ ದೊಡ್ಡದಾದ ಖರ್ಪರ ಪರಟೆ ಇದ್ದ ಹಾಗೆ. ಎಷ್ಟು ದೊಡ್ಡ ಪರಟೆ? 100 ಕೋಟಿ ಯೋಜನದ ಖರ್ಪರ ಒಡೆದು ಹೊರಗಿನ ಗಂಗೆ ಹೊರಗೆ ಹರಿದು ಬಂದಳು. ಅಂತಹ ಉಗುರು ದೇವರದು. ಆ ಉಗುರನ್ನ ನೇಲ್ಕಟ್ರ ತಗೊಂಡು ಕಟ್ ಮಾಡ್ಲಿಕ್ಕೆ ಆಗ್ತದ ಯಾರಿಗಾದ್ರೂ? ಏನ್ ಮಾಡಬೇಕು? ಕ್ಷೌರದವನು ಬಂದು ಮಾಡೋದೇನು? ಕೂದಲು ಅಂಥದ್ದೇ. ನೇಹನಾನಾಸ್ತಿ ಕಿಂಚನ. ಆ ಪರಮಾತ್ಮನ ಒಂದು ಕೂದಲು, ಪರಮಾತ್ಮನ ಒಂದು ಕಪ್ಪು ಕೂದಲಿನ ಅವತಾರನೇ ಕೃಷ್ಣ. ಬಿಳಿ ಕೂದಲಿನ ಆವೇಶನೇ ಬಲರಾಮ. ಆ ಒಂದು ಕಪ್ಪು ಕೂದಲಿಗೇನೆ ಇಂಥ ದೊಡ್ಡ ವಿಶ್ವರೂಪ ಇದೆ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಬ್ರಹ್ಮಾಂಡವನ್ನೇ ನಡಗಿಸುವಂತಹ ಇಡೀ ಜಗದ್ವ್ಯಾಪಿಯಾದ ರೂಪ ಒಂದು ಕೂದಲಕ್ಕಿದೆ. ಆ ಕೂದಲವನ್ನು ಏನು ಕತ್ತರಿಸೋದು? ಹಾಗಾದರೆ ವಾದರಾಜ ಸ್ವಾಮಿಗಳಂತಾರೆ, ಭಗವಂತ ತಾನೇ ತನ್ನ ಲೀಲೆಯಿಂದ ಉದ್ದಾದ ಕೂದಲಗಳನ್ನ ಸಂಕೋಚ ಮಾಡಿಕೊಳ್ತಿದ್ದಂತೆ, ಉದ್ದಾದ ಉಗುರುಗಳನ್ನ ಆಮೆ ತನ್ನ ಕೈಕಾಲುಗಳನ್ನು ಒಳಗೆ ಸೆಳೆದುಕೊಂಡಂತೆ ಸಂಕೋಚ ಮಾಡಿಕೊಳ್ತಾ ಇದ್ದ. ಆದರೆ ಮತ್ತೆ ಕೆಳಗೆ ಬೀಳ್ತಾ ಇದ್ವಲ್ಲ, ಅದೇನು? ತಾತ್ಕಾಲಿಕವಾಗಿ ಪ್ರಾಕೃತವಾದದ್ದನ್ನು ಸೃಷ್ಟಿ ಮಾಡಿ ಜನರ ಮೋಹಕ್ಕಾಗಿ ಕೆಳಗೆ ಬೀಳಿಸ್ತಾ ಇದ್ದ. ನಿಜವಾದ ಅವನ ಕೂದಲು ಉಗುರುಗಳನ್ನು ಯಾರೂ ಕತ್ತರಿಸಲು ಸಾಧ್ಯ ಇಲ್ಲ ಅಂತ ವಾದಿರಾಜ ಸ್ವಾಮಿಗಳು ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಬರೀತಾರೆ. ಹೀಗೆ ಅದ್ಭುತವಾದ ಆ ಭಗವಂತನ ಎಲ್ಲ ಕೇಶಾಲಂಕಾರ, ನಖಾಲಂಕಾರ, ಏನೇನು ಮಾಡಬೇಕೋ ಎಲ್ಲ ಮಾಡಿ
ಮಾಲ್ಯಗಳನ್ನೆಲ್ಲ ಹಾಕಿದ್ದಾರೆ. ಉತ್ತಮವಾದ ಗಂಧವನ್ನು ತೆಗೆದುಕೊಂಡು ಒಬ್ಬ ಸ್ತ್ರೀ ಹೊರಟಿದ್ದಾಳೆ. ಕುಬ್ಜ ಯಾ ಪಿಂಗಲಾನ್ಯಭವ. ಪಿಂಗಲ ಅನ್ನುವಂತಹ ವೇಶ್ಯಾಸ್ತ್ರೀ ಅವಳು ಹಿಂದಿನ ಜನ್ಮದಲ್ಲಿ ವಿರಕ್ತಳಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ಭಗವಂತನ ಧ್ಯಾನ ಮಾಡಿದ್ದರ ಪ್ರಭಾವದಿಂದ ಈಗ ಭಗವದ್ಭಕ್ತಳಾಗಿ ಹುಟ್ಟಿರ್ತಾಳೆ. ಅವಳನ್ನ ದೇಹದ ಮೇಲಿರುವ ಎಲ್ಲ ಅಂಕುಡೊಂಕುಗಳನ್ನು ಸರಿ ಮಾಡಿ ಭಗವಂತ ಅವಳಿಗೆ ಶ್ರೇಷ್ಠ ರೂಪವನ್ನು ಕೊಟ್ಟರೆ ನಿನ್ನನ್ನೇ ಮದುವೆ ಮಾಡಿಕೊಳ್ತೀನಿ ಇಂದ್ಲವಳು. ಈಗ ಬೇಡ, ಕಂಸನ ಸಂಹಾರ ಆಗಲಿ, ಆಮೇಲೆ ಮದುವೆ ಆಗ್ತೇನೆ ಎಂದ. ಅದರ ಸಂಕೇತ ಏನು ಅಂದರೆ, ಈಗಲೇ ಮದುವೆಯಾದರೆ ಕಾಮದಿಂದ ಮದುವೆಯಾದೆ ಅಂತ ಜನ ತಿಳಿಯುತ್ತಾರೆ. ನನಗೆ ಕಾಮ ಇಲ್ಲ, ನೀನು ತಗೊಂಡು ನಾ ಏನು ಮಾಡಲಿ, ಲಕ್ಷ್ಮೀನೇ ಬೇಕಾಗಿಲ್ಲ ನನಗೆ. ಸ್ವರಮಣ ಸ್ವಯೇವ ಧಿಷ್ಣೇ ಅಭಿರತೇನ ಕಿಂತಯ, ಸ್ವಯೇವ ಧಿಷ್ಣೇ ಅಭಿರತಸ್ಯ ಕಿಂತಯ. ಸ್ವರಮಣನಾದ ದೇವರಿಗೆ ಲಕ್ಷ್ಮಿಯಿಂದಲೇ ಪ್ರಯೋಜನ ಇಲ್ಲ. ಅವನು ಒಲಿದೆಯಾತಕಮ್ಮ ಲಕ್ಷ್ಮಿ ವಾಸುದೇವಗೆ, ಅವನು ತಾನೇ ತನಯರನ್ನು ತನ್ನವಯವದಿಂದ ಪಡೆದ ಬಗೆ ಒಲಿದೆಯಾತಕಮ್ಮ ಅಂತಾರೆ ದಾಸರು. ಅವನಿಗೆ ಮಕ್ಕಳು ಪಡೆಯೋದಕ್ಕೂ ಲಕ್ಷ್ಮಿ ಬೇಕಾಗಿಲ್ಲ. ಮೂಗಿನಿಂದ ಒಬ್ಬರನ್ನು ಹುಟ್ಟಿಸ್ತಾನೆ, ಹೊಟ್ಟೆಯಿಂದ ಒಬ್ಬರನ್ನು ಹುಟ್ಟಿಸ್ತಾನೆ, ಕೈಯಿಂದ ಒಬ್ಬರನ್ನು ಹುಟ್ಟಿಸ್ತಾನೆ, ಅಂತ ಬಾಯಿ ತೆಗೆದ್ರೆ ಒಬ್ಬರನ್ನು ಹುಟ್ಟಿಸ್ತಾನೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ. ಯಾರನ್ನು ಹುಟ್ಟಿಸ್ತಾನೆ ಅಂತ ಕೇಳ್ಬಿಡ್ರಿ, ನಾವೆಲ್ಲ ಹುಟ್ಟಿದ ಬಾಯಿಂದೇ. ಮತ್ತೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂರಾಜನ್ಯ ಕ್ರತಃ ಊರು ತದಸ್ಯ ಯದ್ವೈಶ್ಯ. ಇಂತಹ ದೇವರಿಗೆ ಹೆಂಡತಿಯೇ ಬೇಕಾಗಿಲ್ಲ. ಅದಕ್ಕಂದ ಆದರೂ ಸಾಂಕೇತಿಕವಾಗಿ ಕಂಸ ಇವನು ಕಾಮದ ಅಭಿಮಾನಿ ದೈತ್ಯ, ಅವನನ್ನು ಕೊಲ್ತೀನಿ ಮೊದಲು, ನನಗೆ ಕಾಮ ಇಲ್ಲ, ಕಾಮವನ್ನ ಮರ್ದನ ಮಾಡುವವನು ನಾನು ಅಂತ ಮೊದಲಿಗೆ ತೋರಿಸಿಕೊಡ್ತೇನೆ, ಆಮೇಲೆ ಬೇಕಾದ್ರೆ ನನ್ನ ಮದುವೆ ಆಗ್ತೇನೆ ಇಂದ. ಸರಿ, ಆಮೇಲೆ ಅವಳನ್ನು ಮದುವೆ ಆಗಿದ್ದಾನೆ. ಅವಳಲ್ಲಿ ವಿಶಾಲ ಅಂತ ಒಬ್ಬ ಶ್ರೇಷ್ಠನಾದ ಮಗ, ವಿಶೋಕ ಅಂತ ಒಬ್ಬ ಶ್ರೇಷ್ಠನಾದ ಮಗ ಹುಟ್ಟುತ್ತಾನೆ. ಅವನೇ ಮುಂದೆ ಭೀಮಸೇನ ದೇವರ ಸಾರಥಿಯಾಗ್ತಾನೆ. 100 ಕೋಟಿ ಶ್ಲೋಕಗಳ ಪಂಚರಾತ್ರಗಳ ಪಾಠ ಹೇಳ್ತಾರೆ ಅವರಿಗೆ ಭೀಮಸೇನ ನಾರದರು. ಪಂಚರಾತ್ರದ ಅಧ್ಯಯನ ಮಾಡಿದಂತಹ ಶ್ರೇಷ್ಠ ಮಗ ಮುಂದೆ ಹುಟ್ಟುತ್ತಾನೆ ಅಂತಿದೆ. ಇಷ್ಟೆಲ್ಲ ಅಲಂಕಾರ ಮಾಡಿಕೊಂಡು ಬಂದ ಸಭಾ ಮಂಟಪದಲ್ಲಿ ಪ್ರವೇಶ ಮಾಡ್ತಾನೆ. ದೊಡ್ಡದಾದ ಶಿವಧನುಸ್ಸನ್ನು ಇಟ್ಟಿದ್ದಾರೆ. ಇದೇನಿದೆ ಅಂತ ಹೀಗೆ ನೋಡುವುದಕ್ಕೆ ಎತ್ತಲಿಕ್ಕೆ ಬರೋದಿಲ್ಲ. ಅದನ್ನು ಮುರಿದೇ ಬಿಟ್ಟ ಕೃಷ್ಣ ಪರಮಾತ್ಮ. ಆ ಧನುರ್ಭಂಗವಾದರೆ ಬ್ರಹ್ಮಾಂಡವೇ ಸ್ಫೋಟವಾದ ಶಬ್ದ ಆಗಿದೆ. ನನ್ನ ಸಾವು ಹತ್ತಿರ ಬಂತು ಅಂತ ಗೊತ್ತಾಯಿತು ಕಂಸನಿಗೆ. ಅದೇ ಕೃಷ್ಣ ಪರಮಾತ್ಮ ಕೊಟ್ಟಂತಹ ಒಂದು ಸಂದೇಶ. ಧನುಷ್ಟಂಕಾರ, ಧನುರ್ಭಂಗದ ಧ್ವನಿಯಿಂದಲೇ ಅವನಿಗೆ ಈ ಧನುರ್ಭಂಗ ಆಯಿತು ಅಂದ್ರೆ ನಿನ್ನ ಮರಣ ಹತ್ರ ಬಂತು ಅಂತ ಹೇಳಿದ್ರೆ ಅವನಿಗೆ, ಕಂಸನಿಗೆ ಭವಿಷ್ಯ. ಗಾಬರಿಯಾಗಿದ್ದಾನೆ. ಮಾರನೇ ದಿವಸ ಶ್ರೀಕೃಷ್ಣ ಪರಮಾತ್ಮ ಸಭಾ ಮಲ್ಲ ರಂಗವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಕುವಲಯ ಪೀಡ, ಅದರ ಮೇಲೆ ಮಾವುತ, ಇಬ್ಬರಿಗೂ ರುದ್ರದೇವರ ವರ. ಆನೆಯೂ ಸಾಯಬಾರದು, ಆನೆಯ ಮೇಲಿನ ಮಾವುತನೂ ಸಾಯಬಾರದು ಅಂತ. ನೋಡಿ ಎಷ್ಟು ವರ 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 ಅಂದ್ರೆ, ಅಂತಹ ಬೇಕಾದಷ್ಟು ವರಗಳಿದ್ರೂ ಕೂಡ ಆ ಎಲ್ಲ ವರ 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 ಪಡೆದುಕೊಂಡವರನ್ನ ರವರವರವ ಹುರಿದಾಗಿ ಹುರಿದು ದೇವರು ಎಲ್ಲರನ್ನೂ ಮುಗಿಸಿ. ದೇವರ ವಿರೋಧ ಇದ್ದಾಗ, ದೇವರ ಇಚ್ಛೆ ಇಲ್ಲದೇ ಇದ್ದಾಗ ಎಂತೆಂತಹ ಬ್ರಹ್ಮಾದಿ ದೇವತೆಗಳು ಒಂದು ಕಡೆಗೆ ನಿಲ್ಲಲಿ, ಭಗವಂತನ ಒಂದೇ ಒಂದು ಇಚ್ಛೆ ಅದೆಲ್ಲವನ್ನೂ ಮೀರಿ ನಿಲ್ಲುತ್ತದೆ ಎನ್ನುವುದನ್ನು ಇಲ್ಲಿ ತೋರಿಸ್ತಾರೆ. ಆ ಮಾವುತನನ್ನ ಕೊಂದು, ಆನೆಯನ್ನ ಕೊಂದು, ಆನೆಯ ಹಲ್ಲುಗಳನ್ನೇ ಕಿತ್ತಿ ಅದರಿಂದಲೇ ಆನೆಯನ್ನ ಕೊಂದು ಶ್ರೀಕೃಷ್ಣ ಪರಮಾತ್ಮ ಹೊರಟಿದ್ದಾನೆ. ಅದನ್ನೇ 2 ಆಯುಧ ಮಾಡಿಕೊಂಡಿದ್ದಾರಂತೆ. ಇಬ್ಬರು ಖಡ್ಗ ಹಿಡಿದ ಹಾಗೆ ಆನೆಯ ಹಲ್ಲುಗಳನ್ನೇ ಹಿಡಿದುಕೊಂಡು ಹೊರಟಿದ್ದಾರೆ. ಏನು ಆನೆಯ ಹಲ್ಲನ್ನೇ ಹಿಡಿದುಕೊಂಡು ಕೃಷ್ಣ ಹೊರಟದ, ಯಾವ ಫಾರೆಸ್ಟ್ ಆಫೀಸರ್ ಹಿಡಿಯಲಿಲ್ಲೇನೋ ಅಂತ ನೀವು ಕೇಳಬಹುದು. ಎಲ್ಲಿಯ ಫಾರೆಸ್ಟ್ ಆಫೀಸರ್ಸು? ಎಲ್ಲ ಅರಣ್ಯಗಳ ರಕ್ಷಣೆ ಮಾಡುವಂತಹ ಭಗವಂತನಿಗೆ ಅರಣ್ಯದ ರಕ್ಷಣೆಯನ್ನು ಮಾಡತಕ್ಕಂತಹ ನೀತಿಯನ್ನು ಕಲಿಸುವುದಕ್ಕೆ ಯಾರೇ ಬೇಕಾಗಿರಲಿಲ್ಲ. ದುಷ್ಟವಾದ ಆನೆಗಳನ್ನು ಕೊಲ್ತಾ ಇದ್ದ, ಉತ್ತಮವಾದ ಆನೆಗಳನ್ನು ರಕ್ಷಣೆ ಮಾಡುವಂತಹ ಭಗವಂತ ಒಳಗೆ ಹೊರಟಿದ್ದಾನೆ. ಚಾಣೂರ ಮುಷ್ಟಿಕರನ್ನ ಕಳಿಸಿದ ಕಂಸ ಎಲ್ಲರೂ ಬೈದಿದ್ದಾರೆ. ಇಂತಹ ಸಣ್ಣ ಕೂಸುಗಳ ಜೊತೆಗೆ 6-7 ವರ್ಷದ ಮಕ್ಕಳ ಜೊತೆಗೆ ಇಂತಹ ಭಾರೀ ದೊಡ್ಡ ಪೈಲ್ವಾನರನ್ನ ಕಳಿಸುವುದು ಯಾವ ನ್ಯಾಯ ಅಂತ. ಆದರೆ ಅವನಿಗೆ, ಕಂಸನಿಗೆ ಗೊತ್ತಿತ್ತು, ಇವರು ಬದುಕಿದ್ರೆ ಸಾಕಾಗಿದೆ, ಚಾಣೂರ ಮುಷ್ಟಿಕರು ಇವರು ಸಮಾನರಲ್ಲ ಅಂತ ಏನು ಹೇಳ್ತಾರೆ, ಇವರೇ ಯುದ್ಧ ಆಡಬೇಕು ಅಂದ. ಶ್ರೀಕೃಷ್ಣ ಪರಮಾತ್ಮ ಚಾಣೂರನ ಜೊತೆಗೆ, ಬಲರಾಮ ಮುಷ್ಟಿಕನ ಜೊತೆಗೆ ಯುದ್ಧವನ್ನು ಮಾಡಿದ್ದಾರೆ. ಬಹಳೊತ್ತು ಕ್ರೀಡೆಯಾಡಿದಂತೆ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಚಾಣೂರನನ್ನ, ಬಲರಾಮದೇವರು ಮುಷ್ಟಿಕನನ್ನು ಸಂಹಾರ ಮಾಡಿದರು. ಆಗ ಇವನಿಗೆ ಸಿಟ್ಟು ಬಹಳ ಬಂತು ಕಂಸನಿಗೆ.
ಈ ಕೃಷ್ಣ ರಾಮರನ್ನ ನಾನು ನೋಡುವುದಕ್ಕೆ ಸಾಧ್ಯ ಇಲ್ಲ, ಹೊರಗೆ ಹಾಕಿ ಇವರನ್ನ, ಅಯೋಗ್ಯರಿವರು. ತಾನೇ ಕರೆಸಿದ್ದಾನೆ ಅಕುರ್ನನ್ನು ಕೊಟ್ಟು, ಇವರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಹೊರಗೆ ಹಾಕಿ. ನಂದನನ್ನ ವಸುದೇವನನ್ನ ಕಾರಾಗೃಹದಲ್ಲಿ ಹಾಕಿ, ಮತ್ತೆ ಇವರನ್ನ ಕಟ್ಟಿ ಹಾಕಿ, ಎಲ್ಲ ಯಾದವರನ್ನು ಬಂಧನದಲ್ಲಿಡಿ, ಏನೇನೋ ಆದೇಶಗಳನ್ನು ಹೊರಡಿಸಲಿಕ್ಕೆ ಶುರು ಮಾಡಿದ. ಒಂದಾದ ಮೇಲೆ ಒಂದು ಆರ್ಡರ್ ಪಾಸ್ ಮಾಡ್ತಾ ಇದ್ದಾನೆ. ಯಾರಲ್ಲಿ ಬರ್ಕೊಳ್ಳೋರಿಲ್ಲ, ಸ್ಟೆನೋ ಇಲ್ಲ, ಏನಿಲ್ಲ, ಒದರ್ತಾ ಇದ್ದಾನೆ, ಕತ್ತಿ ಒದರಿದ ಹಾಗೆ. ಕೇಳೋರೇ ಗತಿ ಇಲ್ಲ, ಎಲ್ಲರಿಗೂ ಮರಣದ ಭಯ ಇದೆ, ಒದ್ದಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಇವನ ಮಾತು ಮುಗಿಯೋದರೊಳಗೆ ಕಿರೀಟವನ್ನ ಕೆಳಗೆ ಉರುಳಿಸಿ ಕೂದಲನ್ನ ಹಿಡಿದು ಕೆಳಗೆ ಹಾಕಿದ್ದೆ. ಜೋರಾಗಿ ಒಂದು ಕಪಾಳಕ್ಕೆ ಹೊಡೆದರೆ ಸುಶೋಚ್ಚ ರೂಪ ಅಂತಾರೆ ಶ್ರೀಮದಾಚಾರ್ಯರು. ಒದ್ದಾಡಿ ಹೋಗಿದ್ದಾನೆ. ವಸ್ತ್ರ ಎಲ್ಲ ಅಸ್ತವ್ಯಸ್ತವಾಗಿ ಹೋಗಿದೆ, ಅವಮಾನ ಆಗಿದೆ, ಆಭರಣಗಳೆಲ್ಲ ಸಿಡಿದು ಬಿದ್ದು ಹೋಗಿವೆ. ಕಂಸನನ್ನ ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಸಕಲ ಜನರ ಮನಸ್ಸಿನಲ್ಲಿರುವ ದುಷ್ಟ ಕಾಮಗಳ ಪ್ರತೀಕನಾದ ಕಾಲನೇಮಿಯ ಅವತಾರನಾದ ಕಂಸನನ್ನ ಸಂಹಾರ ಮಾಡುವ ಮೂಲಕ ಎಲ್ಲರ ಮನಸ್ಸಿನಲ್ಲಿರುವ ದುಷ್ಟ ಕಾಮನೆಗಳನ್ನ ನಾಶ ಮಾಡಿ ಶ್ರೇಷ್ಠವಾದಂತಹ ಭಕ್ತಿಯನ್ನ, ವಿರಕ್ತಿಯನ್ನ ತಂದುಕೊಡುವುದಕ್ಕೆ ನಾನಿದ್ದೇನೆ. ಕಾಮಗಳ ನಾಶವಾಗಿ ಭಕ್ತಿಯ ಉದ್ರೇಕವಾದಾಗಲೇ ನನ್ನ ಪ್ರಾಪ್ತಿ ಸಾಧ್ಯ ಅನ್ನುವುದನ್ನು ಭಗವಂತ ಇದನ್ನ ಇಲ್ಲಿ ತೋರಿಸಿಕೊಡ್ತಾ, ಅದನ್ನೂ ನಾನೇ ಮಾಡಿಸ್ತೇನೆ ಎನ್ನುವುದನ್ನು ಇಲ್ಲಿ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಕಂಸನ ಸಂಹಾರವನ್ನ ಮಾಡಿ ತಂದೆ ತಾಯಿಗಳಿಗೆ, ವಸುದೇವ ದೇವಕಿಯರಿಗೆ ಬಂಧನದಿಂದ ಬಿಡುಗಡೆ ಮಾಡಿ ಪಾದಮುಟ್ಟಿ ನಮಸ್ಕಾರ ಮಾಡಿ ಹೇಳ್ತಾನಂತೆ, ನಾನೇನು ಸೇವೆನೇ ಮಾಡಲಿಲ್ಲ, ನಿಮ್ಮದು ಹುಟ್ಟಿದಾಕ್ಷಣಕ್ಕೆ ಎಲ್ಲಿಯೋ ಹೋಗಿಬಿಟ್ಟೆ, ನಿಮ್ಮನ್ನು ನೋಡ್ಕೊಳ್ಳೇ ಇಲ್ಲ, ನೋಡ್ಕೊಳ್ಳದೇನೆ ಇದ್ರೆ ಬದುಕ್ತಿದ್ರೆ ನೀವು. ಎಳ್ಳು ಮನೆಯ ಮುಳ್ಳು ಕೊನೆಯ ಪಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮೀನಲ್ಲನಿದ್ದಾನೆ. ಒಳಗೆ ಹೊರಗೆ ಎಲ್ಲಾ ಕಡೆಗೆ ತಾನೇ ಇದ್ದು ಇವರನ್ನ ರಕ್ಷಣೆ ಮಾಡಿದ್ದಕ್ಕೆ ತಾನೇ ಬದುಕಿದ್ದಾರೆ ಇವರು, ಇಲ್ಲಾಂದ್ರೆ ಇವರೆಲ್ಲ ಬದುಕ್ತಿದ್ರು. ಆದರೆ ಪರಮಾತ್ಮ ಎಲ್ಲ ಉಳಿದ ಮಕ್ಕಳಿಗೆ ಇದನ್ನು ಈ ಮಾತು ಗೊತ್ತಿರಲಿ ಅಂತ ಹೇಳ್ತಾನೆ ಕೃಷ್ಣ. ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಳ್ಳಿ. ಏನೋ ಸರ್ವತ್ರ ವ್ಯಾಪ್ತ, ಅಲ್ಲಿಯೂ ಇದ್ದೆ ಇಲ್ಲೂ ಇದ್ದೆ, ನಾ ಇದ್ದ ಹಾಗೆ ನೀವಿಲ್ಲಲ್ಲ, ನನ್ನ ಹಾಗೆ ಮಾಡಬೇಡಿ. ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಳ್ಳಿ. ದುಡ್ಡು ಬೇಕಾದಷ್ಟಿರಬಹುದು, ಯಾವುದೋ ವೃದ್ಧಾಶ್ರಮಗಳಲ್ಲಿ ಇಟ್ಟು ಬಿಡೋದು, ಬೇಕಾದಷ್ಟು. ತಿಂಗಳ ಎಷ್ಟು ಡಾಲರ್ಸ್ ಬೇಕು? 100,000, 2,000, 5,000, 10,000 ಎಷ್ಟು ಬೇಕೋ ಅಷ್ಟು ಡಾಲರ್ಸ್ ಕೊಡೋದಕ್ಕೆ ಸಿದ್ಧ ಇದ್ದಾರೆ. ಏನ್ ಬೇಕೋ ಅಷ್ಟು ಬಟ್ಟೆಗಳನ್ನು ಕೊಡೋದಕ್ಕೆ. ವಿಶ್ವಾಸ ಇಲ್ಲ ಅಂತಲ್ಲ, ಆದರೆ ದೈಹಿಕವಾಗಿ ಆ ಪ್ರೀತಿಯನ್ನ ಕೊಡುವುದಿದೆಯಲ್ಲ, ಪ್ರೀತಿಯನ್ನ ಕೊಟ್ಟು ಸ್ವತಃ ತಮ್ಮ ಕೈಯಿಂದ ಸೇವೆ ಮಾಡುವುದಿದೆಯಲ್ಲ, ಅದು ಬಹಳ ದೊಡ್ಡದು. ಜೀವನದಲ್ಲಿ ತಾನು ಬದುಕುವುದಕ್ಕೆ, ಸುಖವಾಗಿರುವುದಕ್ಕೆ, ತಮ್ಮ ಕುಟುಂಬವನ್ನ ಪೋಷಣೆ ಮಾಡೋದಕ್ಕೆ ಏನ್ ಬೇಕೋ ಅಷ್ಟು ಸಂಪತ್ತನ್ನ ಪಡೆದು ತಂದೆ ತಾಯಿಗಳನ್ನ ವೃದ್ಧಾಪ್ಯದಲ್ಲಿ ಸೇವೆಯನ್ನ ಮಾಡಬೇಕು. ಅದು ಬಹಳ ದೊಡ್ಡದಾದಂತಹ ಜೀವನದ ಕರ್ತವ್ಯ. ಕೊನೆಗೆ ತಾನೂ ವೃದ್ಧನಾದಾಗ ಅದರ ದುಃಖ ಏನು ಅನ್ನೋದು ಅವನಿಗೆ ಅರ್ಥ ಆಗ್ತದೆ. ಆದರೆ ಅಷ್ಟೊತ್ತಿಗೆ ತನ್ನ ತಂದೆ ತಾಯಿಗಳನ್ನು ಕಳ್ಕೊಂಡಿರ್ತಾನೆ. ಮತ್ತೆ ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಬರೋದ್ರೊಳಗೆ ಅವರು ಇರೋದಿಲ್ಲ. ಅವರು ಸೇವೆಯನ್ನು ಬಯಸೋ ತನಕ ಇವನಿಗೆ ಸೇವೆ ಮಾಡಬೇಕು ಅಂತ ಬುದ್ಧಿ ಬಂದಿರೋದಿಲ್ಲ. ಇದು ಹೀಗೇ ನಡೀತಾ ಇರ್ತದೆ ಚಕ್ರ. ಅದಕ್ಕೆ ದೇವರು ಹೇಳಿದ, ತಂದೆ ತಾಯಿಗಳ ಸೇವೆಯನ್ನ ಮಾಡಿ ಅಂತ ಆ ವಸುದೇವ ದೇವಕಿಯರಿಗೆ ಪರಮಾತ್ಮ ತಾನು ಪ್ರಾರ್ಥನೆ ಮಾಡುವ ಮೂಲಕ ತೋರಿಸಿಕೊಟ್ಟಿದ್ದಾನೆ. ಇಂತಹ ಶ್ರೀಕೃಷ್ಣ ಪರಮಾತ್ಮನ ಈ ಕಂಸ ಸಂಹಾರವನ್ನ ಮಾಡಿ ಉಗ್ರಸೇನನನ್ನ ಪಟ್ಟದ ಮೇಲೆ ಕೂಡಿಸಿ ತಾನು ಮಾತ್ರ ಯಾವುದೇ ತರಹದ ರಾಜ್ಯದ ಅಪೇಕ್ಷೆಯನ್ನ ಪಡದೆ, ಏನು ರಾಜ್ಯದ ಅಪೇಕ್ಷೆ ಪಡಬೇಕು? ಸ್ವತಃವ ಸರ್ವರಾಜನಾದ ಭಗವಂತ, ಪ್ರತ್ಯೇಕವಾಗಿ ರಾಜರಾಜೇಶ್ವರನಾದ ಭಗವಂತ ಪ್ರತ್ಯೇಕ ರಾಜ್ಯವನ್ನ ಅಪೇಕ್ಷೆ ಪಡದೆ ಉಗ್ರಸೇನನಿಗೆ ಪಟ್ಟಾಭಿಷೇಕ ಮಾಡಿದ್ದಾನೆ. ತಾನು ಸರ್ವರನ್ನು ಅನುಗ್ರಹ ಮಾಡುತ್ತಾ ಎಲ್ಲರಿಗೂ ಬಂದ ಕಷ್ಟಗಳನ್ನು ಪರಿಹಾರ ಮಾಡಿ ಸುಖವಾಗಿ ಇರುವಂತೆ ಮಾಡಿದ್ದಾನೆ ಎಂಬ ತತ್ವವನ್ನ ಈ ಹರಿವಂಶದ ವಿಷ್ಣು ಪರ್ವದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬಹಳ ವಿಸ್ತೃತವಾದಂತಹ ಗ್ರಂಥ ಇದು. ಸಂಕ್ಷೇಪದಲ್ಲಿ ಅಲ್ಲಿ ಬರುವ ಕೆಲವೇ ಘಟನೆಗಳನ್ನು ಮಾತ್ರ ಸ್ಪರ್ಶ ಮಾಡಿದ್ದೇವೆ. ಬಹಳ ವಿಸ್ತಾರವಾಗಿ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಇಂತಹ ಹರಿವಂಶದ ಶ್ರವಣವನ್ನ ಮಾಡಿ ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿಯನ್ನ ಪಡೆದು ಹೆಚ್ಚಿನ ಜ್ಞಾನವನ್ನು ಪಡೆಯುವುದಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ನಮ್ಮ ಗುರುಗಳಲ್ಲಿ ಹಾಗೂ ವಾಯುದೇವರಲ್ಲಿ, ಶ್ರೀ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಈ ಎಲ್ಲ ಸೇವೆಯನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ.